ಪರಮಾದರಣೀಯರು, ಋಷಿಕಲ್ಪ ಸದೃಶರೂ ಆದಂತಹ ಸನ್ಮಾನ್ಯ ಶ್ರೀ ಡಿ ವಿ ಗುಂಡಪ್ಪನವರ 131ನೆಯ ಜನ್ಮ ದಿನೋತ್ಸವದ ಆಚರಣೆಯಲ್ಲಿ ಶ್ರೀ ಜಡೆ ಮಾದಪ್ಪ ಪುಟ್ಟನಂಜಮ್ಮ ದತ್ತಿ ಉಪನ್ಯಾಸವನ್ನು ಡಿ ವಿ ಜಿಯವರ ಜೀವನ ಧರ್ಮ ಯೋಗದ ವೈಶಿಷ್ಟ್ಯದ ಹಿನ್ನೆಲೆಯಲ್ಲಿ ನನ್ನ ನುಡಿ ನಮನವನ್ನು ಸಮರ್ಪಿಸಲು ಕಾರಣೀಭೂತರಾಗಿರ್ತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು, ಹಿರಿಯರು ಸನ್ಮಾನ್ಯರೂ ಆಗಿರತಕ್ಕಂತಹ ನಾಡೋಜ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರಿಗೂ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಹ ಕಾರ್ಯದರ್ಶಿಗಳಾದಂತಹ ಕರ್ಮಯೋಗಿ ಸನ್ಮಿತ್ರ ಶ್ರೀ ಬಿ ಎಸ್ ರಾಮು ಅವರಿಗೂ ಇದಂ ಪ್ರಥಮವಾಗಿ ಕೃತಜ್ಞತೆಯನ್ನು ಸಮರ್ಪಿಸಿ ಡಿ ವಿ ಜಿಯವರ ಶ್ಲೋಕದಿಂದಲೇ ನುಡಿ ನಮನವನ್ನು ಪ್ರಾರಂಭಿಸಲು ತಮ್ಮ ಅಪ್ಪಣೆಯನ್ನು ಕೋರ್ತಾ ಇದ್ದೀನಿ. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಶ ಸಮಸ್ತ ಲೋಕಾನಪಿ ಸಾಧು ಮಾರ್ಗೆ ಪ್ರವರ್ತಯೇದ್ ರಾಷ್ಟ್ರಕ ಧರ್ಮದೀಪ. ಇದರ ಮೇಲೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಭಾಷಾಂತರ ಈ ರೀತಿಯಾಗಿದೆ: ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಏಳ್ಗವಡೆಯಲಿ, ಅಂತೆಯೇ ರಾಷ್ಟ್ರಕ ಧರ್ಮದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ. ನಾಡೋಜ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರ ಅಭಿಪ್ರಾಯದಂತೆ ಸಾಹಿತ್ಯ, ರಾಜಕೀಯದ ವಿಭಿನ್ನ ಕ್ಷೇತ್ರಗಳಲ್ಲಿ ಈ ಶತಕದ ಪ್ರಾರಂಭದಿಂದ ಇಂದಿನವರೆಗೆ 65 ವರ್ಷಗಳ ಕಾಲ ಡಿ ವಿ ಜಿಯವರಷ್ಟು ಸತತವಾಗಿ ಸಾರ್ವಜನಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ವ್ಯವಸಾಯ ಮಾಡಿದವರು ನಾಡಿನಲ್ಲಿ ಹೆಚ್ಚು ಮಂದಿ ಇಲ್ಲ. ನಿರಂತರ ಪತ್ರಿಕೋದ್ಯಮ, ವಿಪುಲ ಸಾಹಿತ್ಯ ದೃಷ್ಟಿ, ಸಂಗೀತಾದಿ ಕಲಾ ಅಭಿಜ್ಞತೆ, ರಾಜಕೀಯ ಚರ್ಚೆ, ಸಮಾಜ ಸೇವೆ, ನಾನಾ ಸಂಸ್ಥೆಗಳ ನೇತೃತ್ವ, ಉದಾರ ಚಿಂತನೆ, ಪೂರ್ವ ಸಂಪ್ರದಾಯಕ್ಕೂ ಸಾಂಪ್ರತ ಲೋಕದ ರೀತಿ ನೀತಿಗೂ ಸ್ನೇಹ ಸೇತುವೆಯಾಗಿ ಅವೆರಡಕ್ಕೂ ವಿರಸ ಬಾರದಂತಹ ಒಂದು ಜೀವನ ದರ್ಶನವನ್ನು ಜನತೆಗೀಯುವ ಮಹೋತ್ಸಾಹ, ತಮ್ಮ ಮೇಧೆಯ ವ್ಯಾಪನೆಯನ್ನು ಬದಿಗಿರಿಸಿ ಸಮಾಜದ ಎಲ್ಲ ವರ್ಗಗಳಲ್ಲೂ ಸರಸವಾಗಿ ಬೆರೆತುಕೊಳ್ಳುವ ಸಹೃದಯತೆ, ಈ ಹಲವಾರು ಕಾರಣಗಳಿಂದ ಡಿ ವಿ ಜಿ ಭರತ ಜನತೆಯ, ವಿಶೇಷವಾಗಿ ಕನ್ನಡ ಜನತೆಯ ಅಭಿಮಾನವನ್ನು ಗಳಿಸಿದ್ದಾರೆ. ಇದು ಡಾಕ್ಟರ್ ರಾಮಸ್ವಾಮಿಯವರ ಅಭಿಪ್ರಾಯ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬ್ರಹ್ಮಪುರಿಯ ಭಿಕ್ಷುಕಾಕೃತಿಯಲ್ಲಿ ಈ ರೀತಿಯಾಗಿ ಅಪ್ಪಣೆ ಕೊಡಿಸ್ತಾರೆ: 3 ಅಡಿಗಳಿಂದಲೇ 3 ಲೋಕಗಳನ್ನಳೆದು ಅದನ್ನೂ ಮೀರಿದ ತ್ರಿವಿಕ್ರಮನಂತೆ ಡಿ ವಿ ಜಿ ಎಂಬ 3 ಅಕ್ಷರಗಳಿಂದ ಭಾರತೀಯ ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಲೋಕದಲ್ಲಿ ಮಾಸಲಾಗದ ಮುದ್ರೆಯನ್ನೊತ್ತಿರತಕ್ಕಂಥವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು. ನನ್ನ ತಂದೆಯಾದಂತಹ ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಡಿ ವಿ ಜಿ ಅವರ ಸಂಸ್ಕೃತಿ ಗ್ರಂಥದ ಆಂಗ್ಲಾನುವಾದದ ಮುನ್ನುಡಿಯಲ್ಲಿ ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾರೆ: ಡಿ ವಿ ಗುಂಡಪ್ಪ, ಪಾಪ್ಯುಲರ್ಲಿ known as DVG, was more a phenomenon than an individual. There is a saying in English, some write books on history, but some others create history. DVG belonged to the latter category. What is said about Oliver Goldsmith, that there was nothing he touched which he did not adorn, perfectly holds good with DVG. ಡಿ ವಿ ಜಿಯವರ ಸಾಹಿತ್ಯ ತಮಗೆಲ್ಲ ಗೊತ್ತಿರೋ ಹಾಗೆ ಜೀವನ ಚರಿತ್ರೆ, ಕಾವ್ಯ, ನಾಟಕ, ಧರ್ಮ ನೀತಿ, ಮಕ್ಕಳ ಸಾಹಿತ್ಯ, ವಿಚಾರ ಸಾಹಿತ್ಯ, ರಾಜಕೀಯ, ನೆನಪಿನ ಚಿತ್ರಗಳು, ಈ 8 ವಿಭಾಗದಲ್ಲಿ ವಿಭಕ್ತವಾಗಿದ್ದರೆ ಅವರನ್ನು ಕುರಿತು ಬಂದಿರತಕ್ಕಂಥ ಸಾಹಿತ್ಯ ಡಿ ವಿ ಜಿ ಕುರಿತು, ಡಿ ವಿ ಜಿ ಕೃತಿ ಶ್ರೇಣಿ ನಮಗೆ ಲಭ್ಯವಾಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಸಮಸಾಮಯಿಕವಾಗಿರತಕ್ಕಂತಹ ಸಂಗತಿ. ಕಳೆದ ಶತಮಾನದ ಆದಿಯಲ್ಲಿ ಕನ್ನಡದಲ್ಲಿ ನವೋದಯ ಮೂಡಿತು, ನವಚೇತನ ಆಡಿತು, ನವಶಕ್ತಿ ಹರಿಯಿತು. ಅದಕ್ಕೆ ಕಾರಣಪುರುಷರಾದವರು 3: ಆಚಾರ್ಯ ಎನಿಸಿಕೊಂಡ ಬಿ ಎಂ ಶ್ರೀಕಂಠಯ್ಯ, ಆಸ್ತಿ ಎನಿಸಿಕೊಂಡ ಮಾಸ್ತಿ, ಅಂಥ ನಿರ್ದಿಷ್ಟ ವಿಶೇಷಣ ಇಲ್ಲದ ಆದರೆ ಎಲ್ಲ ವಿಶೇಷಣಗಳ ಮೊತ್ತವೇ ಆದವರು ಡಿ ವಿ ಜಿ. ಬಿ ಎಂ ಶ್ರೀ ಅವರು ಹೊಸಗನ್ನಡದ ಪ್ರಾಣವಾದರೆ, ಮಾಸ್ತಿಯವರು ತಿಳಿನೀರಿನ ಹೊನಲಾದರೆ, ಡಿ ವಿ ಜಿಯವರು ಬೆಟ್ಟದ ಶಿಖರ. ಗಭೀರತೆ,
ಗಂಭೀರತೆ, ಉದಾರತೆ, ಉದಾತ್ತತೆ, ಔನ್ನತ್ಯ, ಸೌಂದರ್ಯಗಳ ನೆಲೆ ಬೆಟ್ಟ. ಸಾಹಿತಿಗಳಿಗೆ ಅದು ಸವಾಲು, ಪಂಥಾಹ್ವಾನ. ಆರೋಹಿಗಳಿಗೆ ಎತ್ತರದ ನಿಲುಮೆಯನ್ನು, ತತ್ಪರಿಣಾಮವಾಗಿ ದೃಷ್ಟಿ ವೈಶಾಲ್ಯವನ್ನು, ನಲ್ಮೆಯನ್ನು ನೀಡುತ್ತದೆ. ಬೆಟ್ಟ ಏರುವುದು ಕಷ್ಟ. ಕಲ್ಲು, ಮುಳ್ಳಿನ ಹಾದಿ, ಮೆಟ್ಟಲು ಎತ್ತರ, ತೊಡೆ ನಡುಗೀತು, ಬೆವರು ಹರಿದೀತು. ಆದರೆ ಆ ಶ್ರಮ ವ್ಯರ್ಥವಲ್ಲ. ಅಲ್ಲಲ್ಲಿ ನಿಂತು ನಿಂತು ಉಸಿರು ತೆಗೆದುಕೊಂಡು ಮೇಲೆ ಮೇಲೆ ಏರಿ ಬಂದಂತೆಲ್ಲ ನಮಗೆ ಸಿಗುವ ಆನಂದ ಹೆಚ್ಚುತ್ತದೆ. ಬೆಟ್ಟದ ಔನ್ನತ್ಯ, ಶಿಖರದ ಮೇಲಿನ ಪ್ರಖರ ಪ್ರಭೆ, ನಿತ್ಯ ಹಸಿರಿನ ಸಿರಿ, ಜೀವರಕ್ಷಕ ಮೂಲಿಕೆಗಳು, ಧಾತು ವಿಶೇಷಗಳು, ಕಣ್ಮನ ತಣಿಸುವ ಹೂಗಳ ಸೊಬಗು, ತೀಡುವ ತಂಗಾಳಿ, ತಿಳಿಜಲದ ತೊರೆಗಳು, ಸಣ್ಣ ದೊಡ್ಡ ಜಲಪಾತಗಳು. ಗಾಳಿ ಇಲ್ಲದೆ ಜೀವ ಇಲ್ಲ, ನೀರಿಲ್ಲದೆ ಜೀವನ ಇಲ್ಲ, ಬೆಟ್ಟ ಇಲ್ಲದೆ ಬದುಕಿಲ್ಲ. ವಿಚಾರದ ಹರಿವಿನಿಂದ ಬೆರಗು, ಪಾಂಡಿತ್ಯದ ಆಳದಿಂದ ಭಯ, ರಸಿಕತೆಯಿಂದ ನಲಿವು, ಜೀವನೋತ್ಸಾಹದಿಂದ ಗೆಲುವು, ಸರಸ ಸಲ್ಲಾಪದಿಂದ ಒಲವು, ಸಾರ್ವಜನಿಕ ಸೇವಾನಿಷ್ಠೆಯಿಂದ ಶ್ರದ್ಧಾ ಗೌರವ. ಡಿವಿಜಿಯವರ ಬದುಕು ಬೆಟ್ಟದಂತಹ ಜೀವ. ಜಯಚಾಮರಾಜ ಒಡೆಯರ್ ಅವರ ಮಾತನ್ನೇ ಉದ್ಧರಿಸುವುದಾದರೆ, ಡಿವಿಜಿ ಅಂದರೆ ಗೋಖಲೆ ಸಂಸ್ಥೆ, ಗೋಖಲೆ ಸಂಸ್ಥೆ ಅಂದರೆ ಡಿವಿಜಿ. ಡಿವಿಜಿ ಅವರ ಆತ್ಮ ಗೋಖಲೆ ಸಂಸ್ಥೆಯಲ್ಲಿ ನೆಲೆಗೊಂಡಿದೆ, ಸ್ಫೂರ್ತಿಯ ಬೆಳಕನ್ನು ಚೆಲ್ಲುತ್ತಿದೆ. ಇದು ಮಹಾರಾಜರು ಡಿವಿಜಿಯವರ ಬಗ್ಗೆ ಹೇಳಿರ್ತಕ್ಕಂತಹ ಸಾರ್ಥಕವಾದಂತಹ ಮಾತು. ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಡಿವಿಜಿಯವರ ಮೇರುಕೃತಿ. ಅವರ ಚಿಂತನ, ಅನುಭವಗಳ ಸಾರ ಸರ್ವಸ್ವ. ಕನ್ನಡ ವಿಚಾರ ಲೋಕಕ್ಕೆ ಅನುಪಮವಾದ ಕಾಣಿಕೆ. ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತವಾದ ಗ್ರಂಥ. 1967ರಲ್ಲಿ ಕನ್ನಡದ ಅತ್ಯುತ್ತಮ ಕೃತಿ ಎಂದು ಮನ್ನಣೆ ಪಡೆದ ಗ್ರಂಥ. ಗೆಳೆಯರ ಒತ್ತಾಯಕ್ಕೆ ಮಣಿದು ಅಕಾಡೆಮಿ ಕಾರ್ಯದರ್ಶಿ ಕೃಷ್ಣ ಕೃಪಲಾನಿಯವರ ವಿಶ್ವಾಸದ ಆಗ್ರಹವನ್ನು ಮನ್ನಿಸಿ ಡಿವಿಜಿ ಪ್ರಶಸ್ತಿ ಸ್ವೀಕರಿಸಿದರು. ಅವ್ರಿಗೆ ಬೇಡ ಅಂತಾನೆ ಇತ್ತಂತೆ, ನನಗೆ ಬೇಡ, ಮತ್ತೆ ಬಂತಲ್ಲ ಪ್ರಾರಬ್ಧ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ನಮ್ಮ ನಿಟ್ಟೂರು ಶ್ರೀನಿವಾಸರಾಯರು ಹೇಳಿದ್ರಂತೆ, ವಾಟ್ ಎವರ್ ಹ್ಯಾಸ್ ಕಮ್ ಅಕ್ಸೆಪ್ಟ್ ಇಟ್, ಡೋಂಟ್ ರಿಜೆಕ್ಟ್ ಇಟ್ ಅಂತ. ಸೊ ಆಮೇಲೆ ಅವ್ರು ಒಪ್ಕೊಂಡ್ರಂತೆ. ಅವ್ರಿಗೆ ಒಪ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ವಂತೆ ಇದೆಲ್ಲವೂ ಕೂಡ. ಸೊ ಆ ಸಂದರ್ಭದಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿಗಳು ಒಂದು ಮಾತು ಹೇಳ್ತಾರೆ, ಎಷ್ಟಪ್ಪ ನಿನಗೆ ಕೊಟ್ಟಿದ್ದವ್ರು ದುಡ್ಡು? 10,000ನಾ? 10,000 ನಾನೇ ಕೊಡ್ತಾ ಇದ್ನಲ್ಲಪ್ಪ ನಿನಗೆ. ನಿನ್ನ ವ್ಯಕ್ತಿತ್ವಕ್ಕೆ 10,000 ನಾ ಕೊಡೋದು ಸಾಹಿತ್ಯ ಅಕಾಡೆಮಿಯವರು. 1,00,000 ಕೊಟ್ಟರು ಕಡಿಮೆ ಅಂತ 50 ವರ್ಷದ ಕೆಳಗೆ ಹೇಳಿದ್ರಂತೆ. ಇವತ್ತಾಗಿದ್ದರೆ 1 ಕೋಟಿ ಕೊಟ್ಟರು ಕಡಿಮೆನೇ ಅದು. ಯಾಕೆ ಅಂತ ಹೇಳಿದ್ರೆ 50 ವರ್ಷದ ಹಿಂದೆ 10,000, ಈಗಿನ 10,000 ಅಲ್ಲ. ನೀವು ನೆನಪಿಸ್ಕೊಳ್ಳಿ, ಕನ್ನಡ ಸಾರಸ್ವತ ಭೀಷ್ಮರನ್ನು ಗೌರವಿಸಲು ಅಕಾಡೆಮಿ ಅವರ ಮನೆ ಬಾಗಿಲಿಗೆ ಬಂದಿತ್ತು. ಇವರು ಯಾವತ್ತೂ ಹುಡ್ಕೊಂಡು ಹೋದವರಲ್ಲ. ಅಕಾಡೆಮಿಯವರೇ ಮನೆ ಬಾಗಿಲಿಗೆ ಬಂದು ಕೊಟ್ಟು ತಮ್ಮನ್ನು ತಾವು ಗೌರವಿಸ್ಕೊಂಡ್ರು. ಇವರನ್ನು ಗೌರವಿಸೋದರಿಂದ ನ ರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿ ತತ್. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ರತ್ನ ಯಾರನ್ನು ಹುಡ್ಕೊಂಡು ಹೋಗಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಡು ಬರ್ತಾರೆ ಅಂತ. ಡಿವಿಜಿ ಅಂದ್ರೇನು? ರತ್ನಪ್ರಾಯರವರು. ಶತಶತಮಾನಗಳವರೆಗೂ ನಾಡಿನ ನಭೋಮಂಡಲದಲ್ಲಿ ಬೆಳಗುವ ಧ್ರುವತಾರೆ ಡಿವಿಜಿ. ಡಿವಿಜಿ ಧರ್ಮ ಜಿಜ್ಞಾಸೆಗೆ ಹೊರಬಿದ್ದಿದ್ದು ಹೀಗೆ. ಅದು ಅವರ ಜೀವನ ಶ್ರದ್ಧೆಗೆ ಅವಶ್ಯ ಎಂದು ತೋರಿತು. ಅಂತೆಯೇ ಧರ್ಮ ಚಿಂತನೆ ಎಲ್ಲವೂ ಪರಮಾರ್ಥ ಉದ್ದೇಶ ಮಾತ್ರವಲ್ಲ, ಇಹದಲ್ಲಿ ಇದ್ದು ಇಹವನ್ನು ಚೆನ್ನ ಮಾಡಿಕೊಳ್ಳುವ ಉದ್ದೇಶದ್ದು. ಹಾಗಾಗಿ ಅವರ ಗೀತಾ ಚಿಂತನ, ಜೀವನ ಧರ್ಮ ಯೋಗ, ದಿನನಿತ್ಯದ ಬೆಳಕಿಗೆ ಗೀತೆ ಎಷ್ಟು ಬೇಕು, ಹೇಗೆ ಅನ್ವಯ ಸಹಾಯಕ, ಧರ್ಮತತ್ವಗಳು ಎಷ್ಟೆಷ್ಟು ಹೇಗೆ ಹೇಗೆ ಅವಶ್ಯ ಇತ್ಯಾದಿಗಳತ್ತಲೇ ಅವರ ದೃಷ್ಟಿ. ಈ ವ್ಯಾಖ್ಯಾನ ಗೋಖಲೆ ಸಂಸ್ಥೆಯಲ್ಲಿ ನಡೆಸಿದ ಅಭ್ಯಾಸಗೋಷ್ಠಿಯ ಪ್ರವಚನಗಳು. ಆ ದೃಷ್ಟಿಯಿಂದ ಇದು ಎಷ್ಟು ಔಚಿತ್ಯಪೂರ್ಣ ಅಂತ ಹೇಳಿದ್ರೆ, ಇಲ್ಲೇ ಅಭ್ಯಾಸಗೋಷ್ಠಿ ನಡೆದಿದ್ದು, ಇಲ್ಲೇ ಅದರ ಬಗ್ಗೆ ಉಪನ್ಯಾಸವನ್ನು ಇಲ್ಲೇ ಅವರ ಜನ್ಮ ದಿವಸ ನೀಡ್ತಕ್ಕಂಥ ಸೌಭಾಗ್ಯ ನನಗೆ ದೊರಕಿರೋದು ನಭೂತೋ ನ ಭವಿಷ್ಯತಿ. ಯಾಕೆ ಅಂತ ಹೇಳಿದ್ರೆ, ಒಂದು ಜನ್ಮದಲ್ಲಿ ಇನ್ನೇನು ಅಪೇಕ್ಷೆ ಪಡೋ ಹಾಗಿಲ್ಲ. ಇದಕ್ಕಿಂತ ಇನ್ನು ದೊಡ್ಡ ಗೌರವ ಇನ್ಯಾರೂ ಇಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೀನಿ. ಡಿವಿಜಿಯವರ ಆಶೀರ್ವಾದ ಹೊಂದಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಅವುಗಳ ಲಿಖಿತ ರೂಪದ ಲೇಖನಗಳು ಪ್ರಜಾಮತ ಪತ್ರಿಕೆಯಲ್ಲಿ ಧಾರೆಯಾಗಿ ಬಂದಿತು. ಪಂಡಿತ ಪಾಮರರಾದಿಯಾಗಿ ಸಾಮಾನ್ಯರ ಮನಸ್ಸನ್ನು ಸೆಳೆದವು. ತತ್ಫಲವೇ 1966ರಲ್ಲಿ ಪ್ರಕಟವಾದ ಈ ಸದ್ಗ್ರಂಥ.
ಗೀತೆಯ ಮೇಲೆ ಬಂದಿರತಕ್ಕಂಥ ವ್ಯಾಖ್ಯಾನಗಳು ಸಾವಿರಾರು. ಆಚಾರ್ಯ ತ್ರಯರಿಂದ ಮೊದಲುಗೊಂಡು ಇಂದಿನವರೆಗೂ ವ್ಯಾಖ್ಯಾನ ವಿಮರ್ಶೆ ಬರುತ್ತಲೇ ಇದೆ. ಭಿನ್ನ ಭಿನ್ನ ದೃಷ್ಟಿಗಳಿಂದ ಅವಲೋಕನ. ಡಿ ವಿ ಜಿಯವರ ದೃಷ್ಟಿ ಜೀವನ ದೃಷ್ಟಿಯದು. ಅದು ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಅದಕ್ಕೇನೆ ಜೀವನ ಧರ್ಮಯೋಗ ಅಂತ ಅವರು ಶೀರ್ಷಿಕೆ ಕೊಟ್ಟಿರೋದು. ಬರೀ ಧರ್ಮಯೋಗ ಅಲ್ಲ, ಜೀವನ ಧರ್ಮಯೋಗ. ಅಂತೆಯೇ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ಪ್ರತಿಪಾದನೆಯಲ್ಲ. ಇಲ್ಲಿ ಇರುವುದು ಸಾಮರಸ್ಯದ ದೃಷ್ಟಿ, ಸಮನ್ವಯದ ದೃಷ್ಟಿ. ಬದುಕು ಬಹಳ ಮುಖ್ಯ. ಬದುಕಿಗೆ ಗೀತೆ ಎಷ್ಟು ಮುಖ್ಯ, ಎಷ್ಟು ಸಂಗತ ಎಂಬುದು ಡಿ ವಿ ಜಿಯವರ ಕಾಳಜಿ. ನೋಡಿ, ಅತ್ಯಂತ ಕಾಳಜಿಯಿಂದ ಅವರು ಲೋಕಕ್ಕೆ ಕೊಟ್ಟಿರತಕ್ಕಂಥದ್ದು ಇದು. ಅನ್ಯಾಯವಾಗಿ ಲೋಕದಿಂದ ಈ ಗೀತೆಯನ್ನು ಬೇರ್ಪಡಿಸ್ತಾ ಇದ್ದಾರಲ್ಲಪ್ಪ. ಲೋಕಕ್ಕೂ ಗೀತೆಗೂ ಇರತಕ್ಕಂಥ ಸಮನ್ವಯ ಯಾತಕ್ಕೆ ಜನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಬಹಳ ಅವರು ಮನದ ಆಳದಿಂದ ನೀಡಿರ್ತಕ್ಕಂತಹ ಅದ್ಭುತ ಕೊಡುಗೆ ಇದು. ಡಿ ವಿ ಜಿಯವರ ಜೀವನ ಧರ್ಮಯೋಗ 50 ಪುಟಗಳ ಮುನ್ನುಡಿಯೇ ಸ್ವತಂತ್ರ ಗ್ರಂಥವಾಗಬಹುದು. ಬರೀ ಮುನ್ನುಡಿನೇ ಸಾಕು, ಇನ್ನೇನು ಬೇಕಾಗಿಲ್ಲ. ಬರೀ ನೀವು 50 ಪುಟ ಓದಿಬಿಟ್ರೆ ಎಂತಹ ಒಂದು ಮೌಲಿಕವಾಗಿರ್ತಕ್ಕಂಥ ವಿಷಯಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ನಭೂತೋ ನ ಭವಿಷ್ಯತಿ. ಇದು ವಿಷಯ ದೇಗುಲಕ್ಕೆ ಪ್ರವೇಶ ದ್ವಾರ. ಗೀತೆ ಕೇವಲ ಮೋಕ್ಷಶಾಸ್ತ್ರವಲ್ಲ, ಅದೊಂದು ಜೀವನ ಶಾಸ್ತ್ರ. ಜೀವಂತ ವೇದಾಂತ ಅಂತ ಹೊಳೆ ನರಸೀಪುರ ಸ್ವಾಮಿಗಳು ಒಂದು ಗ್ರಂಥ ಬರೆದಿದ್ದಾರೆ. ಸೊ ವೇದಾಂತ ಜೀವಂತವಾಗಿರಬೇಕೇ ಹೊರತು ಯಾವುದೋ ಕಾಲಕ್ಕೆ ಬರೆದಿರ್ತಕ್ಕಂಥ ವೇದಾಂತ ಇವತ್ತು ಪ್ರಸ್ತುತ ಅಲ್ಲ ಅಂದರೆ ಯಾತಕ್ಕೆ ಬೇಕಾ ವೇದಾಂತ ಅಂತ. ಅದೇ ತರಹ ಡಿ ವಿ ಜಿಯವರು ಕೂಡ ಕೇವಲ ಮೋಕ್ಷಶಾಸ್ತ್ರವಲ್ಲ, ಬರೀ ಮೋಕ್ಷಶಾಸ್ತ್ರವಲ್ಲ ಅಂತ ಅವರು ಹೇಳ್ತಾ ಇರೋದು. ಕೇವಲ ಮೋಕ್ಷಶಾಸ್ತ್ರವಲ್ಲ, ಅದು ಜೀವನ ಶಾಸ್ತ್ರ. ಸತ್ಯದ 1000 ನೋಟ, ಗ್ರಂಥದ ರಚನೆ, ಸ್ವರೂಪ, ಹಿನ್ನೆಲೆ, ಅಧ್ಯಯನಕ್ಕೆ ಬೇಕಾದ ಅರ್ಹತೆ, ಮನೋಭಾವ. ನೋಡಿ, ಅರ್ಹತೆ ತುಂಬ ಮುಖ್ಯ. ಏಕೆಂದರೆ ಪ್ರತಿಯೊಂದಕ್ಕೂ ಒಂದು ಕ್ವಾಲಿಫಿಕೇಷನ್ ಬೇಕಾಗತ್ತೆ. ಏನಾದರೂ ಅರ್ಥ ಮಾಡ್ಕೋಬೇಕಾದ್ರೆ ಮುಂದೆ ಅವರೇ ಹೇಳ್ತಾರೆ. ಅನುಬಂಧ ಚತುಷ್ಟಯ, ಸಾಧನ ಚತುಷ್ಟಯ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಈಗ ಬೇಡ. ಅದಕ್ಕೆ ಯಾವಾಗಲೂ ಕೂಡ ಕೆಂಗಲ್ ಹನುಮಂತಯ್ಯನವರ ವಿಧಾನಸೌಧ ಕಟ್ಟಿಸಿದಾಗ ಅಣ್ಣೇಗೌಡ ಅವರು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಒಂದು ಸ್ಲೋಗನ್ ಹೇಳಿದ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್, ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಇವನ್ ಡಿಸೈರ್ ಫಾರ್ ಇಟ್ ಅಂತ. ಸೊ ಆ ದೃಷ್ಟಿಯಿಂದ ನನಗದು ಪಡ್ಕೊಳ್ತಕ್ಕಂಥ ಹಕ್ಕಿದೆಯಾ ಅಂತ. ಯಾಕೆಂದ್ರೆ ನಾವು ಯಾವಾಗಲೂ ಬೇರೆಯವ್ರನ್ನ ಪ್ರಶ್ನೆ ಮಾಡ್ತೀವಿ ಹೊರತು ನಮ್ಮ ನಾವು ಪ್ರಶ್ನೆನೇ ಮಾಡ್ಕೊಳ್ಳಲ್ವಲ್ಲ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ವಿ ಆರ್ ಪರ್ಫೆಕ್ಟ್. ಅಲ್ಲೇ ನಾವು ಎಡಬೋದು. ಪುರುಷಾರ್ಥ ಕಲ್ಪನೆ, ಶ್ರದ್ಧೆಯ ಅಗತ್ಯ, ಸಮ್ಯಕ್ ಜೀವನ ದರ್ಶನ ಇತ್ಯಾದಿ ವಿಷಯಗಳ ಸಾರಭೂತ ಪ್ರತಿಪಾದನೆ ಇಲ್ಲಿದೆ. ಗೀತೆಯು ಸರ್ವಾಂಗ ಸಂಪೂರ್ಣವಾದ ಸಾರ್ಥಕ ಜೀವನ ದರ್ಶನ. ಸರ್ವಾಂಶಪೂರ್ಣವು, ಸರ್ವ ಸಮಂಜಸವು, ಸರ್ವ ಸಮರಸವೂ ಆದ ಜಗಜ್ಜೀವೇಶ್ವರ ತತ್ವ ನಿರೂಪಣೆ. ಜೀವನ ಕೆಟ್ಟದ್ದಲ್ಲ, ಅದರ ವಿಷಯಕ್ಕೆ ಜಿಹಾಸೆ ಪಡಬೇಕಾಗಿಲ್ಲ ಮತ್ತು ಅದರಲ್ಲಿರುವ ಕಷ್ಟಗಳನ್ನು ಎದುರಿಸಿ ಪೌರುಷದಿಂದ ಹೋರಾಡತಕ್ಕದ್ದು ಗೀತೆಯ ಉಪದೇಶ ಎನ್ನುವಲ್ಲಿ ಡಿ ವಿ ಜಿಯವರ ಜೀವನ ದರ್ಶನ ವ್ಯಕ್ತಗೊಂಡಿದೆ. ನೀನು ಹೋರಾಡಬೇಕು, ಜೀವನದ ಜೊತೆಗೆ ಇರಬೇಕು, ಇದ್ದು ಜಯಿಸಬೇಕು ಅಂತ ಎಲ್ಲೋ ಓಡೋಗ್ಬಿಡೋದಲ್ಲ. ಕಾಡಿಗೆ ಇಲ್ಲೇ ಇರಬೇಕು, ಇಲ್ಲೇ ಇದ್ಕೊಂಡು ಕಷ್ಟಗಳನ್ನು ಫೇಸ್ ಮಾಡಬೇಕು. ಹೇಗೆ ಆಚೆ ಬರಬೇಕು ಅನ್ನೋದಕ್ಕೆ ನೀನೇ ನಿನ್ನ ಅನುಭವದಿಂದ ಸೊಲ್ಯೂಷನ್ಸ್ ಹುಡುಕೋಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ತತ್ವ. ಡಿ ವಿ ಜಿಯವರ ಜೀವನ ದರ್ಶನ ಗೀತೆಯ ಅಧ್ಯಾಯ ಕ್ರಮದ ಪರಿಶೀಲನೆ, ವಿವರಣೆ ವಿಸ್ತಾರವಾಗಿ ನಡೆಯುತ್ತದೆ. ಗೀತೆಯ ಪ್ರತಿ ಅಧ್ಯಾಯಕ್ಕೂ ಡಿ ವಿ ಜಿ ತಮ್ಮದೇ ಆದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದೊಂದು ಸ್ಪೆಷಲ್ ಪಾಯಿಂಟು ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಸಾಮಾನ್ಯವಾಗಿ ನಾವೇನು ಅನ್ಕೋತೀವಿ, ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗೋ ನಾಮ ತೃತೀಯೋಧ್ಯಾಯ, ಕರ್ಮ ಸನ್ಯಾಸ ಯೋಗ, ಪುರುಷೋತ್ತಮ ಯೋಗ, ಭಕ್ತಿ ಯೋಗ, ಈ ರೀತಿಯಾಗಿ ಹೇಳ್ತೀವಿ. ಆದರೆ ಇವರು ಕೊಟ್ಟಿರ್ತಕ್ಕಂಥ ಹೆಸರು ನೋಡಿ, ಪ್ರಾಕೃತ ಕಾರುಣ್ಯ ಯೋಗ ಮೊದಲನೇ ಅಧ್ಯಾಯಕ್ಕೆ. ಅರ್ಜುನ ವಿಷಾದ ಯೋಗ ಅಂತ ಹೇಳಿಲ್ಲ ಅವರು, ಪ್ರಾಕೃತ ಕಾರುಣ್ಯ ಯೋಗ. ಆಮೇಲೆ ತತ್ವ ವಿವೇಕ ಯೋಗ. ಎಷ್ಟು ಔಚಿತ್ಯಪೂರ್ಣ ನೋಡಿ. ತತ್ವ ಅಂದ್ರೆ ಏನು ಗೊತ್ತಾ? ತತ್ವಮಾಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ್ವಾ ತು ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ಮಾಂಡ್ಯೂಕ್ಯೋಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯರು ಬರೆದಿರತಕ್ಕಂತಹ ಗೌಡಪಾದಕಾರಿಕೆಯ 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಅವರು ಹೇಳ್ತಕ್ಕಂಥ ಮಾತು. ಆ ಆಧ್ಯಾತ್ಮಿಕ ತತ್ವವನ್ನು ಕಂಡುಕೊಂಡು ಅದರಲ್ಲಿ ಬೆರೆತುಕೊಂಡು ಅದರಲ್ಲಿ ತೇಲ್ಕೊಂಡು ಅದನ್ನು ಅನುಭವಿಸಿಕೊಂಡು ಯಾರಿರ್ತಾರೋ ಅವರು ನಿಜವಾಗ್ಲೂ ತತ್ವಜ್ಞಾನಿಗಳು ಅಂತ. ಸೊ ಆ ದೃಷ್ಟಿಯಿಂದ ಬರೀ ನೋಡೋದಲ್ಲ, ಅದನ್ನು ಅನುಭವಿಸಬೇಕು. ಅನುಭವಗಮ್ಯವಾಗಿರ್ತಕ್ಕಂಥದ್ದು ವೇದಾಂತವೇ ಹೊರತು ಬರೀ ಪುಸ್ತಕ ಪಾಠವಲ್ಲ. ಅದಕ್ಕೆ ಹೇಳೋದು ಅನುಭವಗಮ್ಯಂ ಹಿ ವಿದ್ಯಾಫಲಂ.
ಬ್ರಹ್ಮಸೂತ್ರ ಹೊರಟಿರೋದೇ ಅನುಭವವನ್ನು ಹೇಳೋದಿಕ್ಕೆ. ಮುಖ್ಯವಾಗಿ ಪ್ರಾಕೃತ ಕಾರುಣ್ಯ ಯೋಗ, ತತ್ವ ವಿವೇಕ ಯೋಗ, ಸ್ವಧರ್ಮ ಯೋಗ ಇತ್ಯಾದಿ ಪ್ರತಿಯೊಂದು ಪ್ರಕರಣದಲ್ಲೂ ಮೊದಲು ಅಧ್ಯಾಯದ ಮೂಲ ಶ್ಲೋಕಗಳು. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಗ್ರಂಥ ಅಂದರೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು PhD ಕೊಡ್ಬೋದು. ಬರೀ ಗ್ರಂಥಕ್ಕಲ್ಲ, ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಪೇಪರ್ ಇದೆ MPhil ಮಾಡೋರಿಗೆ, ಸ್ಟೂಡೆಂಟ್ಸ್ಗೆ. ಫುಟ್ ನೋಟ್ಸ್ ಹೇಗಿರಬೇಕು, ಕೋಲನ್ ಎಲ್ಲಿ ಬರಬೇಕು, ಸೆಮಿ ಕೋಲನ್ ಎಲ್ಲಿ ಬರಬೇಕು, ಆಪ್ಸಿಟ್ಗೂ ಮತ್ತು ಐಬಿಡ್ಗೂ ಏನು ವ್ಯತ್ಯಾಸ. ಸೊ ಅದನ್ನೆಲ್ಲ ಕೂಡ ನೀವು ಪ್ರತಿ ಪೇಜಲ್ಲೂ ಕಾಣ್ಬೋದು DVG ಅವರದಲ್ಲಿ. ಸೊ ನಾಟ್ ದಿ ಎಂಟೈರ್ ವರ್ಕ್, ಎವ್ರಿ ಚಾಪ್ಟರ್ ಡಿಸರ್ವ್ಸ್ ಎ PhD. ಅದು ಅವ್ರಿಗಿರ್ತಕ್ಕಂಥ ಒಂದು ವಿಮರ್ಶಾ ಶಕ್ತಿ ಅನ್ನೋದಕ್ಕೆ. ಅಧ್ಯಾಯದ ಮೂಲ ಶ್ಲೋಕಗಳು, ಅಧ್ಯಾಯ ವಿಷಯಕವಾದ ಒಂದು ಕನ್ನಡ ಕಂದ ಪದ್ಯ, ಅದರ ಗದ್ಯವಾಕ್ಯ, ಅನಂತರ ವ್ಯಾಖ್ಯಾನ, ಪ್ರಕರಣಾಂತ್ಯದಲ್ಲಿ ವ್ಯಾಖ್ಯಾನದ ಸಾರಾಂಶ, ಅನುಬಂಧಗಳಲ್ಲಿ ಶಾಸ್ತ್ರ ಪ್ರಕ್ರಿಯೆ ಅಥವಾ ವಿಶೇಷಾರ್ಥಗಳ ವಿಶ್ಲೇಷಣೆ. ಹೀಗೆ 18 ಅಧ್ಯಾಯಗಳ ಅವಲೋಕನವನ್ನು ಸುಮಾರು 500 ಪುಟಗಳಲ್ಲಿ DVG ಅವರು ನಮ್ಮ ಮುಂದೆ ತೆರೆದಿಡ್ತಾರೆ. ಉಪಸಂಹಾರದಲ್ಲಿ ಇಡೀ ವ್ಯಾಖ್ಯಾನದ ಸಾರಾಂಶ ನೋಡಿ. ನೀವು ಇನ್ನೇನು ಜ್ಞಾಪಕ ಇಟ್ಕೊಳ್ದೆ ಹೋದರೂ ಬೇಕಾಗಿಲ್ಲ, ಬರೀ ಕೊನೆಯಲ್ಲಿರ್ತಕ್ಕಂಥ ಸಾರಾಂಶ, ಆದಿಯಲ್ಲಿರ್ತಕ್ಕಂತಹ ಉದ್ದೇಶ ಅಷ್ಟಿಟ್ಕೊಂಡ್ಬಿಟ್ರೆ ನಿಮಗೆ ಪೂರ್ತಿ ಓದಕ್ಕೆ ಟೈಮ್ ಇಲ್ಲದೆ ಹೋದರೂ ಕೂಡ ಸಮಗ್ರವಾಗಿರ್ತಕ್ಕಂಥ ಪರಿಚಯವನ್ನು ತಂದುಕೊಟ್ಬಿಡ್ತಾರೆ. ಸೊ ದಟ್ ಈಸ್ ದ ಮೆಚುರಿಟಿ ಆಫ್ ದ ಮೈಂಡ್. ಉಪಕ್ರಮ ಉಪಸಂಹಾರಗಳಲ್ಲಿ ಏಕವಾಕ್ಯತೆ ಇರಬೇಕು ಅಂತ ವೇದಾಂತದಲ್ಲಿ ಹೇಳ್ತಕ್ಕಂಥದ್ದು. ಯಾವ ರೀತಿಯೋ ಉಪಕ್ರಮ ಮಾಡಿ ಯಾವ ರೀತಿಯೋ ಉಪಸಂಹಾರ ಮಾಡೋದಲ್ಲ, ಅದಕ್ಕೆ ಹೊಂದಾಣಿಕೆಯಾಗಿರಬೇಕು. ಆದಿರಂತೇನ ಸಹೇತ ವ್ಯಾಕರಣದ ದೃಷ್ಟಿಯಿಂದ. ವ್ಯಾಖ್ಯಾನಗಳ ಸಾರಾಂಶ 8 ಪರಿಶಿಷ್ಟಗಳಲ್ಲಿ ಮತತ್ರಯ ವಿಚಾರ, ಅಧ್ಯಾರೋಪ ಅಪವಾದ, ಭಕ್ತಿ ಜ್ಞಾನ ಕರ್ಮ ಮೋಕ್ಷ ಸುಖ, ಮತಧರ್ಮವೋ ಮದ್ದೀಶೋ, ಕಾಲಸ್ವರೂಪ, ಗೀತೆಯ ಗೇಯತ್ವ, ರಾಮಕಥಾ ಸಮನ್ವಯ, ಇದು ವಿಷಯಗಳ ಚರ್ಚೆ ಅವರು ಮಾಡಿರ್ತಕ್ಕಂಥದ್ದು. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಮತ ವಿಚಾರಗಳು, ಆಧುನಿಕ ವಿಚಾರಗಳು, ಸಂಪ್ರದಾಯವನ್ನು ಬಿಡದೆ ಆಧುನಿಕತೆಯನ್ನು ಒಪ್ಕೊಳ್ತಕ್ಕಂಥದ್ದು. ಪುರಾಣ ಮಿಥ್ಯೇವ ನಸಾದು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಹ ಪರೀಕ್ಷ್ಯ ಅನ್ಯತರದ್ ಭಜಂತೆ ಮೂಢ ಪರಪ್ರತ್ಯೇನೇಯ ಬುದ್ಧಿ. ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ನಿಜವಾಗಿರ್ತಕ್ಕಂಥ ಗುರು ಹೇಗಿರಬೇಕು ಅಂದರೆ, ಹಳೇದನ್ನೆಲ್ಲ ಆಸ್ ಇಟ್ ಈಸ್ ಒಪ್ಕೊಳ್ಳೋದಲ್ಲ, ಹೊಸದೆಲ್ಲ ತಪ್ಪು ಅಂತ ತೆಗೆದುಹಾಕೋದು ಅಲ್ಲ, ನೀನು ನಿನ್ನ ಸ್ವಂತ ವಿಮರ್ಶೆಯನ್ನು ಇಟ್ಕೊಂಡು ಒಳ್ಳೆಯದನ್ನು ಚೆನ್ನಾಗಿ ಆರಿಸ್ಕೊಂಡು ಮುಂದುವರಿಸಿ ಅಂತ. ಅದು ನಿಜವಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಇತಿಹಾಸದ ಪ್ರಕರಣಗಳು ನೋಡಿ, ಐತಿಹಾಸಿಕ ಪ್ರಜ್ಞೆ ಇಲ್ಲ ಅಂತ ಪಾಶ್ಚಾತ್ಯರು ಭಾರತೀಯರ ಮೇಲೆ ಏನು ಆರೋಪಣೆ ಮಾಡ್ತಾರೋ ಅದಕ್ಕೆ ಉತ್ತರ DVG ಅವರು ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸದ ಪ್ರಕರಣಗಳು, ವೈಜ್ಞಾನಿಕ ಚಿಂತನೆಗಳು ನೋಡಿ, ಸೈಂಟಿಸ್ಟು ಬಾಯಿ ಮುಚ್ಕೋಬೇಕು, ಅವರು ಕೂಡ ತಲೆ ಎತ್ತೋ ಹಾಗಿಲ್ಲ. ವೈಜ್ಞಾನಿಕ ಚಿಂತನೆಗಳು, ಪಾಶ್ಚಿಮಾತ್ಯ ವಿಚಾರವಂತರ ಕವಿಗಳ ಚಿಂತನೆಗಳು. ಎಷ್ಟು ಕಡೆ ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ವಿದ್ವಾಂಸರು ಎಲ್ಲೆಲ್ಲಿ ಅದಕ್ಕೆ ಪ್ಯಾರಲಲ್ ಸಿಗುತ್ತೋ ಅಷ್ಟು ಕೋಟ್ ಮಾಡ್ತಾರೆ. ಎಸ್ಪೆಷಲಿ ಪ್ಲೇಟೋಸ್ ಡೈಲಾಗ್ಸ್, ಅದು ಅವರಿಗೆ ತುಂಬ ಫೇವರೇಟು. ಪ್ಲೇಟೋ ಬರೆದಿರ್ತಕ್ಕಂಥ ಡೈಲಾಗ್ಸ್ ಜೊತೆಗೆ ಮತ್ತೆ ಎಮರ್ಸನ್ನು ಪ್ರತಿಯೊಬ್ಬರನ್ನು ಕೂಡ ಕೋಟ್ ಮಾಡ್ತಾರೆ. ನಮ್ಮ ಕವಿಗಳ ಸಾಮತಿಗಳು, ಐತಿಹ್ಯಗಳು, ನಿತ್ಯ ಜೀವನದ ಅನುಭವಗಳು, ಪ್ರಕರಣಗಳು, ರಸದೃಷ್ಟಿ, ತತ್ವದೃಷ್ಟಿ, ವೇದ ಉಪನಿಷತ್ತಿನ ಆಧಾರಗಳು, ಪ್ರತಿಯೊಂದಕ್ಕೂ ಕೂಡ ವೇದದ ಆಧಾರ, ಉಪನಿಷತ್ ಆಧಾರ ಕೊಡ್ತಾರೆ. ಎಸ್ಪೆಷಲಿ ಬೃಹದಾರಣ್ಯಕ, ಕಠ, ಈಶಾವಾಸ್ಯ ಆಲ್ಮೋಸ್ಟ್ ಪ್ರತಿ ಒಂದು ಪೇಜಲ್ಲೂ ಬರುತ್ತೆ ಅಂದರೆ ಅತಿಶಯೋಕ್ತಿ ಅಲ್ಲ. ಅದಕ್ಕೆ ಕರೆಕ್ಟಾಗಿ ತಂದು ಹೋಣಿಸ್ತಾರೆ. ನನಗೆ ಯಾತಕ್ಕೆ ಇದು ಹೆಚ್ಚು ಒಲವು ಅಂತ ಹೇಳಿದ್ರೆ, ಹಿಂದೆ ಪುರುಷ ಸೂಕ್ತದ ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಒಂದು ಲೆಕ್ಚರ್ ಕೊಡ್ತಕ್ಕಂಥ ಸೌಭಾಗ್ಯ ಬಂದಿತ್ತು, DVG ಅವರ ಪುರುಷ ಸೂಕ್ತ ಅಂತ. ಆ ಸಂದರ್ಭದಲ್ಲೂ ಕೂಡ ಇದೇ ಒಂದು ಪರಿಪಾಟಿಯನ್ನೇ ನಾನು ಕಂಡಿದ್ದು. ಆ ಫುಟ್ ನೋಟ್ಸ್ ನೋಡಿದ್ರೆ ಬೆರಗಾಗತ್ತೆ ನಿಜವಾಗ್ಲೂ ಯಾರಿಗಾದರೂ ಕೂಡ. ನಾನಾ ವ್ಯಾಖ್ಯಾನಕಾರರ ಟೀಕೆ ಟಿಪ್ಪಣಿಗಳು, ಸಾಂಪ್ರದಾಯಿಕ ಅರ್ಥಗಳಿಗೆ ನವೀನ ವ್ಯಾಖ್ಯಾನಗಳು, ಇವೆಲ್ಲದರಿಂದ ಈ ಕೃತಿ ಅತ್ಯಂತ ವಿಶಿಷ್ಟವಾಗಿದೆ. ತತ್ವಜ್ಞಾನ, ತದನುಸಾರ ಕರ್ಮಾಚರಣೆ, ಅದರಲ್ಲಿ ಸ್ವಾರ್ಥ ರಾಹಿತ್ಯ, ಜೊತೆಗೆ ಜೀವನ ಶ್ರದ್ಧೆ, ರಸಿಕತೆ, ಲೋಕಜೀವನದ ಕಷ್ಟಕೋಟಲೆಗಳನ್ನು ಧೈರ್ಯವಾಗಿ ನಿರ್ಲಿಪ್ತವಾಗಿ ಕರ್ತವ್ಯ ದೃಷ್ಟಿಯಿಂದ ಎದುರಿಸ್ತಕ್ಕಂಥ ಮನೋವೃತ್ತಿ. ಇದು ಸ್ವಂತ ಅವರ ಜೀವನದಲ್ಲೇ ನಡೆದು ತೋರಿಸಿದ್ದಾರೆ DVG ಅವರು. ಅವ್ರಿಗಿರೋಷ್ಟು ಕಷ್ಟ ಕೋಟಲೆಗಳು ಇನ್ನೊಬ್ಬರಿಗೆ ಬರಲಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಅವರು ಬಂದಂತಹ ಕಷ್ಟಗಳೇನು, ಅವರು ನಡ್ಕೊಂಡಂತಹ ರೀತಿ ಏನು, ಅಷ್ಟಿದ್ರೂ ಕೂಡ ಒಂದು ದಿನವಾದರೂ ಕೂಡ ಅವರು ಬೇಜಾರು ಪಟ್ಕೊಂಡಿದ್ದಲ್ಲ, ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡಿದ್ದಲ್ಲ, ರಸಿಕತೆಯನ್ನು ಬಿಟ್ಟಿದ್ದಲ್ಲ. ಅದು ನಿಜವಾಗ್ಲೂ ಕೂಡ ಆ ಮನಸ್ಥಿತಿ ಇರತಕ್ಕಂಥದ್ದು ಬಹಳ ಅಪರೂಪ.
ನಮಗೆ ಸ್ವಲ್ಪ ಕಾಲಿಗೆ ಮುಳ್ಚುಚ್ಕೊಂಡ್ರೆ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತೀವಿ, ಅಯ್ಯೋ ಹೀಗಾಯ್ತಲ್ಲ ಅಂತ. ಅವ್ರು ಪ್ರತಿನಿತ್ಯ ಪಡ್ತಕ್ಕಂಥ ಕಷ್ಟ ನೋಡಿದ್ರೆ ನಿಜಕ್ಕೂ ಕೂಡ ಅಷ್ಟಿದ್ರೂ ಕೂಡ ಎಲ್ಲರ ಜೊತೆ ಬೆರ್ಕೊಂಡು ಅವರಿದ್ದಿದ್ದು ಅದ್ಭುತ. ಒಟ್ಟಿನಲ್ಲಿ ಸಮ್ಯಕ್ ಜೀವನ ಇಲ್ಲಿನ ಮತಿತಾಂಶ. ಸಮ್ಯಕ್ ಜೀವನ ಅದು ಮುಖ್ಯವಾಗಿರೋದು. ವೇದ ಮತೀಯರು ಮಾತ್ರವಲ್ಲದೆ ಜಗತ್ತಿನ ಎಲ್ಲರೂ ಭಾವಿಸಿಕೊಳ್ಳಬೇಕಾದದ್ದು ಭಗವದ್ಗೀತೆ ಎಂದು DVG ಪ್ರತಿಪಾದಿಸಿದ್ದಾರೆ. ಇಲ್ಲಿ ಅವರ ಸಮನ್ವಯ ದೃಷ್ಟಿ ಒಡಮೂಡಿದೆ. ಗೀತೆಯ ಬಗ್ಗೆ ಆಧುನಿಕ ಯುಗದಲ್ಲಿ ರಚಿತವಾಗಿರುವ ಅತ್ಯಂತ ಶ್ರೇಷ್ಠವಾದ ಗಾಢ ಚಿಂತನೆ, ಅನುಭವಗಳಿಂದ ಕೂಡಿದ ಸಾಮಾನ್ಯ ಜನರಿಗೆ ದಾರಿದೀಪವಾಗಬಲ್ಲ ಗ್ರಾಹ್ಯವಾದ ಕೃತಿ ಜೀವನ ಧರ್ಮಯೋಗ. ಹೊರಗೆ ಲೋಕಾಸಕ್ತಿ, ಒಳಗೆ ವಿರಕ್ತಿ, ಇದು ಅವರ ಜೀವನ ದರ್ಶನ. ಉಮರನ ಸಂತೃಪ್ತಿ, ಪುರಂದರನ ವಿರಕ್ತಿ, ಪ್ರಮತಿಯಸ್ಸನ ಪೌರುಷ ಪ್ರಯುಕ್ತಿ ತ್ರಿವೇಣಿ ಸಂಗಮವಾಗಬೇಕು. ಗೀತೆಯ ಮಹೋಪದೇಶ ಎಂದರೆ ಜೀವನದಲ್ಲಿ ಗೌರವ, ಸಮ್ಯಕ್ ಜೀವನವೇ ಭಗವದಾರಾಧನೆ. ಯಾವಾಗ ನೀವು ಸಮ್ಯಕ್ ಜೀವನವನ್ನು ನಡೆಸ್ತೀರೋ ಅದೇ ನಿಜವಾದ ಅರ್ಥದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ ಹಾಗೆ ಅಂತ. ಮಡದಿ ಮಕ್ಕಳ ಪೇಚಾಟ, ಅವರ ಪದವನ್ನೇ ನಾನು ಓದ್ತಾ ಇದ್ದೀನಿ, ನನ್ನ ಮಾತುಗಳಲ್ಲ, DVG ಅವರದೇ ಶೈಲಿ. ಯಾಕೆಂದರೆ ನಾನು ಹೇಳೋದಕ್ಕೆ ನಾನು ಯಾರು? ಅವ್ರದನ್ನು ಒಪ್ಪಿಸ್ಬಿಟ್ರೆ ನಾನು ಧನ್ಯ ಅಷ್ಟೇ, ಇನ್ನೇನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಡದಿ ಮಕ್ಕಳ ಪೇಚಾಟ, ಬಂಧು ಬಳಗಗಳ ಕಚ್ಚಾಟ, ಅಂಗಡಿಯವನ ಜೊತೆ ಗುದ್ದಾಟ, ಬ್ಯಾಂಕುಗಳಲ್ಲಿ ಬಡಿದಾಟ, ಆಫೀಸುಗಳಲ್ಲಿ ಒದ್ದಾಟ, ಇದರಿಂದ ದೂರ ಬರಬೇಕಾದವರಿಗೆ ಗೀತೆ ಬೇಕು. ನೋಡಿದ್ರಾ? ಒಂದೊಂದಾಗಿ ನೀವು ಅರ್ಥ ಮಾಡ್ಕೊಳ್ಳಿಪ್ಪ, ಒಂದೊಂದು ಶಬ್ದ ತೆಗೆದು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಇರೋದು ಇದೇ ಸ್ಥಿತಿ ತಾನೆ. We are not different from any one of the wordings which DVG has used. How relevant it is to the modern context ನೋಡಿ. ಮಡದಿ ಮಕ್ಕಳ ಪೇಚಾಟ ಮೊದಲೆತ್ಕೋತ ಆಯ್ತಾ, ಬಂಧು ಮತ್ತು ಬೀಗಗಳ ಕಚ್ಚಾಟ. ಸೊ ಅದಕ್ಕೆ ಹೇಳಿದ್ರು ಕಿತ್ ಅಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಸೊ ಕಿತ್ತಂಡ್ ಕಿನ್ನೇ ಕಿತ್ಕೊಂಡು ತಿನ್ನೋದು ಯಾವಾಗಲೂ ಕೂಡ. ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ರಿಲೇಟಿವ್ಸ್ ಕ್ಯಾನ್ ನೆವರ್ ಬಿ ಗುಡ್. If you are too good, they will be envious. If you are too bad, they will laugh at you. So ಆ ದೃಷ್ಟಿಯಿಂದ either way you will be ridiculed. ಅಂಗಡಿಯವನ ಜೊತೆ ಗುದ್ದಾಟ ನೋಡಿ, ಸಾಮಾನು ತೊಗೊಂಬಂದು ಕೊಡೋದಕ್ಕೆ ದುಡ್ಡು ಇಲ್ಲದೆ ಹೋದರೆ ಅವನ ಜಗಳಕ್ಕೆ ಬರ್ತಾನೆ. ಸೊ ಅವನ ಜೊತೆ ಗುದ್ದಾಟ, ಬ್ಯಾಂಕ್ಗಳಲ್ಲಿ ಬಡಿದಾಟ, ಆಮೇಲೆ ಆಫೀಸುಗಳಲ್ಲಿ ಒದ್ದಾಟ. ಸೊ ಬೆಳಿಗ್ಗೆ ಎದ್ದರೆ ಟೈಮ್ಗೆ ಹೋಗಬೇಕು ಆಫೀಸ್ಗೆ, ಲೇಟಾಗಿ ಹೋದರೆ ಆಫೀಸರ್ ಅಬ್ಜೆಕ್ಟ್ ಮಾಡ್ತಾನೆ. ದೂರ ಬರಬೇಕಾದವರಿಗೆ, ಈ ಎಲ್ಲ ಇರಬೇಕಾದವರಿಗೆ ಗೀತೆ ಬೇಕು. ಯಾರಿಗೆ ಬೇಡ ಅಂತ ಯೋಚನೆ ಮಾಡಿ, ಯಾರಿಗೆ ಬೇಕು ಅಂತಲ್ಲ, ಯಾರಿಗೆ ಗೀತೆ ಬೇಡ ಅಂತ ಆ ತರಹ ತೆಗೆದುಕೊಂಡು ಹೋಗ್ತಾರೆ ನೋಡಿ. ಜೀವನದ ಅರ್ಥವೇನು, ಪರಮಾರ್ಥ ಯಾವುದು ನೋಡಿ, ಬೇಸಿಕ್ ಇಶ್ಯೂಸು ಅವರು ಟ್ಯಾಕಲ್ ಮಾಡ್ತಾ ಇರೋದು. ಜೀವನದ ಅರ್ಥ ಏನು, ಯಾತಕ್ಕೋಸ್ಕರ ನಾವು ಬದುಕಿದ್ದೀವಿ, ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ, ಮಾನವನಾಗಿ ಹುಟ್ಟಿ ನಾವು ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು, ಪರಮಾರ್ಥ ಯಾವುದು, ಕರ್ತವ್ಯಗಳು ಎಂತಹದು, ಇದೇ ಮೊದಲಾದ ಪ್ರಶ್ನೆಗಳು ಬಗೆಹರಿದು ನಿರ್ಮಲ ಜೀವಿತ ಮಾರ್ಗ ಕಾಣಬರುತ್ತದೆ. ಆಗ ಮನಸ್ಸು ಪ್ರಸನ್ನತೆ, ಜೀವನದ ಕಷ್ಟ ಸಂಕಟಗಳ ಪರಿಹಾರ, ಆಗ ಶಾಂತಿ. ಇದೇ ಗೀತಾನುಷ್ಠಾನದ ಫಲ. ನಮಗೆ ಬೇಕಾಗಿರೋದೇನು ಅಂದರೆ ಶಾಂತಿ. ಶಾಂತಮು ಲೇಕ ಸೌಖ್ಯಮು ಲೇದು. ಮುಖ್ಯವಾಗಿ ಯಾರಿಗೆ ಶಾಂತಿ ಬೇಡ ಅಂತ ಹೇಳ್ತಾರೆ? ಪ್ರತಿಯೊಬ್ಬರಿಗೂ ಶಾಂತಿ ಬೇಕು. ಆದರೆ ಶಾಂತಿ ಇರೋದಕ್ಕೆ ಏನು ಮಾಡಬೇಕು ಅದು ಮಾತ್ರ ನಾವು ಮಾಡಲ್ಲ. ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ರಮಣರ ಜೀವನ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸ ಗ್ರಂಥದ 31ನೇ ಶ್ಲೋಕ. ಯಾರು ಅಹಂಕಾರವನ್ನು ಗೆದ್ದಿದ್ದಾರೋ ಅವರಿಗೆ ಮಾತ್ರ ದಾಸೋಹಂ ಭಾವ ಬರುತ್ತೆ. ದಾಸೋಹಮಿಂದ ಮೇಲೆ ಕತ್ತಿದ್ರೆ ಸೋಹಂ ಭಾವಕ್ಕೆ ಹತ್ತಕ್ಕಾಗತ್ತೆ. ಇಲ್ಲದೆ ಹೋದರೆ ಅಹಮ್ಮಲ್ಲೇ ಇದ್ದರೆ ಸೋಹಂ ಬರಕ್ಕೆ ಹೇಗೆ ಸಾಧ್ಯ? ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯನ್ನು ಏನು ಬೋಧಿಸಿದ್ರೋ, ಶಂಕರ ಭಗವತ್ಪಾದರು ವಿವೇಕ್ ಚೂಡಾಮಣಿಯಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಬೋಧಿಸಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಸಂಪ್ರದಾಯ ಎಂದರೆ ಶುಕಪಠಿತವಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಪ್ರದಾಯಕ್ಕೆ ನಿಜವಾಗಿರ್ತಕ್ಕಂಥ ಡೆಫಿನೇಷನ್ ಕೊಟ್ಟಿದ್ದಾರೆ DVG ಅವರು. ಸಂಪ್ರದಾಯ ಎಂದರೆ ಶುಕಪಠಿತವಲ್ಲ. ಪಾರಂಪರ್ಯ ಎಂದರೆ ಪೌನ ಪುಣ್ಯವಲ್ಲ. ರಿಪಿಟಿಷನ್ ಈಸ್ ನಾಟ್ ದ ಥಿಂಗ್. ಹೇಳಿದ್ದೇ ಹೇಳುವುದು, ಮಾಡಿದ್ದೇ ಮಾಡುವುದು ಪ್ರಗತಿಯಲ್ಲ.
ಸೊ ಅಡ್ವಾನ್ಸ್ಮೆಂಟ್ ಅಂದ್ರೆ ಏನು ಅದನ್ನು ಡಿಫೈನ್ ಮಾಡ್ತಾರೆ ನೋಡಿ. ನಿಜವಾದ ಪ್ರಗತಿಯಲ್ಲಿ ಸಮಾಜ ಜೀವನದ ಹಳೆಯ ಅಂಶಗಳು ಹೊಸ ಅಂಶಗಳು ಒಂದುಗೂಡಿ ಬೆಳೆಯುತ್ತಿರುತ್ತದೆ. ನೋಡಿ, ಸಮನ್ವಯ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಬೇರೆಯಲ್ಲ, ಇಲ್ಲಿ ಹೇಳ್ತಾ ಇರೋದು ಬೇರೆಯಲ್ಲ. ಆ ದೃಷ್ಟಿಯಿಂದ ಒಂದು ಸಮಗ್ರವಾಗಿರ್ತಕ್ಕಂಥ DVG ಪಿಕ್ಚರ್ ಕೊಡಬೇಕು ಅಂದರೆ ಅವರ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಈ ಅಂಶಕ್ಕೆ ಸರಿಸಮಾನವಾಗಿ ಮಿಕ್ಕ ಗ್ರಂಥಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಅಷ್ಟು ತೆಗೆದುಕೊಂಡು ಹೋಗಿ ಒಂದು ಕಡೆ ಕೊಡಬೇಕು. ಆವಾಗಲೇ ಸಮ್ ಕೈಂಡ್ ಆಫ್ ಜಸ್ಟಿಸ್ ಕ್ಯಾನ್ ಬಿ ಟ್ರೈಡ್ ಫಾರ್ DVG, ನಾಟ್ ಅದರ್ವೈಸ್. ಒಂದೇ ಸೆಪರೇಟಾಗಿ ನೀವು ಫ್ರಾಗ್ಮೆಂಟ್ ಆಗಿ ಸ್ಟಡಿ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಹೋಲಿಸ್ಟಿಕ್ ಅಪ್ರೋಚ್, ಇಟ್ಸ್ ಎ ಕಾಂಪ್ಲಿಮೆಂಟರಿ ಅಪ್ರೋಚ್ ಆ್ಯಂಡ್ ಇಟ್ ಇಸ್ ಎ ಕಾಂಪೊನೆಂಟ್ ವಿಚ್ ಇಸ್ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ಇಫ್ ನಾಟ್ ಕಾಂಪೌಂಡ್. ಆ ದೃಷ್ಟಿಯಿಂದ ಆ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ನೋಡಿ, ಒಂದು ಹಳೆಯ ಬುಡ ಬೇರು ಹೊಸ ಕೊಂಬೆ ಚಿಗುರು ಅರಳಿ ಮರದಲ್ಲಿರುವಂತೆ ಹೊಸದು ಬೇರೆಯದಾದರೂ ಹಳೆಯದನ್ನು ಹೊಂದಿಕೊಂಡು ಬೆಳೆಯುತ್ತದೆ. ಮನುಷ್ಯ ಚರಿತ್ರೆಯಲ್ಲೂ ಹಾಗೆಯೇ ಒಂದು ಸೋಪಾನ ಕ್ರಮ ಉಂಟು. ನವೀನ ಕಾಲದಲ್ಲಿ ಬಂದದ್ದಕ್ಕೆ ಪೂರ್ವ ಕಾಲದ್ದು ಆಧಾರಪ್ರಾಯ ಆಗಬೇಕು. ಇದನ್ನೇ ನಾವು ಇಷ್ಟೊತ್ತು ಕೇಳಿದ್ದು. DVG ಅವರು ಏನು ಬಿಟ್ಟರೋ ಅದನ್ನು ಆಧುನಿಕ DVG ಆಗಿರ್ತಕ್ಕಂಥ ರಾಮಸ್ವಾಮಿಯವರು ಮುಂದುವರಿಸಬೇಕು ಅಂತ. ಇದೇ ಮಾತೇ ಅಲ್ಲಿ ಬಂದಿರತಕ್ಕಂಥದ್ದು. ಸೊ ಎಷ್ಟು ಔಚಿತ್ಯಪೂರ್ಣ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾನು ಯಾರನ್ನ ಮುಖಸ್ತುತಿ ಮಾಡಬೇಕು ಅಂತಲ್ಲ, ಅವರಿದ್ದರೂ ಆ ಮಾತು ಹೇಳ್ತೀನಿ, ಅವ್ರು ಇಲ್ಲದೆ ಹೋದರೂ ಆ ಮಾತು ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಒಪ್ಪದೇ ಇರೋದು ನಾನು ಮಾತಾಡಲ್ಲ, ಯಾರೇನು ಬೇಕಾದ್ರೂ ಅನ್ಕೋಬೋದು. ನಾವೀನ್ಯಕ್ಕೆ ಬಲ ಬರುವುದು ಪ್ರಾಮಾಣ್ಯ ಇರುತ್ತದೆ. ಅಂಥ ಪೂರ್ವಾಪರಗಳ ಅನುಸ್ಯೂತತೆಯೇ ಸಮಾಜ ಜೀವಿತದಲ್ಲಿ ಆರೋಗ್ಯ ಲಕ್ಷಣ. ಹಿಂದಿನದಷ್ಟೂ ಗ್ರಾಹ್ಯವಲ್ಲ, ಈಗಿನದಷ್ಟೂ ಕೂಡ ತ್ಯಾಜ್ಯವೂ ಅಲ್ಲ. ಧರ್ಮ ಜಿಜ್ಞಾಸೆ ಗೋಖಲೆ ಸಂಸ್ಥೆಯಲ್ಲಿ ಸಂಗತವಾಯಿತು. ಹೇಗೆ ಪ್ರಾರಂಭ ಆಯಿತು ಅಂತ ಒಂದೆರಡು ವಾಕ್ಯ ಅವರ ಮಾತಲ್ಲೇ ಹೇಳಬೇಕು. ವಾರಕ್ಕೊಮ್ಮೆ ಸೇರುತ್ತಿದ್ದ ವ್ಯಾಸಂಗಗೋಷ್ಠಿ ಯುವಕ ಸದಸ್ಯರು ಕೆಲವರು ಧಾರ್ಮಿಕ ಸಾಹಿತ್ಯದಲ್ಲಿ ಕುತೂಹಲವುಳ್ಳವರಾಗಿದ್ದರು. ಆಗ ನಾನು ಅವರ ಸಂಗಡಿಗನಾಗಿ, ನೋಡಿ ಸಂಗಡಿಗನಾಗಿ ಅಂತ ಹೇಳ್ತಾರೆ, ಅಧ್ಯಾಪಕನಾಗಿ ಅಂತ ಹೇಳ್ತಾ ಇಲ್ಲ, ಗುರುವಾಗಿ ಅಂತ ಹೇಳ್ತಾ ಇಲ್ಲ, ಅವರ ಸಂಗಡಿಗನಾಗಿ, ಐ ಆಮ್ ಎ ಫೆಲೋ ಲರ್ನರ್. ಅದು ವಿದ್ಯಾದನಾತಿ ವಿನಯಂ ಅನ್ನೋದಕ್ಕೆ ಇರತಕ್ಕಂಥ ಎಕ್ಸಾಂಪಲ್. ಇಂಗ್ಲಿಷ್ ಭಾಷೆಯ ರಾಜಕೀಯ ಸಾಮಾಜಿಕ ಸಾಹಿತ್ಯ ಗ್ರಂಥಗಳ ಜೊತೆಗೆ ಸಂಸ್ಕೃತ ಕನ್ನಡಗಳಲ್ಲಿ ರಾಮಾಯಣ ಭಾರತಗಳನ್ನು, ಮನುಸ್ಮೃತಿ ಶಾಂತಿ ಪರ್ವಗಳ ಕೆಲವು ಪ್ರಕರಣಗಳನ್ನು, ಈಶಾವಾಸ್ಯಾದಿ ದಶೋಪನಿಷತ್ತುಗಳನ್ನು ನಮಗಿದ್ದ ಮಿತಶಕ್ತಿ ಮಿತ ಅವಕಾಶಗಳಿಗೆ ಸಾಧ್ಯ ತೋರಿದಂತೆ ಅಷ್ಟಿಷ್ಟು ಪರಿಚಯ ಮಾಡಿಕೊಂಡಿದ್ದಾಯಿತು. ಆ ವರ್ಡಿಂಗ್ಸ್ ನೋಡಿ, ಅಷ್ಟಿಷ್ಟು ಪರಿಚಯ. ಅವರೇ ಹಾಗೆ ಹೇಳಿಬಿಟ್ರೆ ಏನು ಪರಿಚಯ ಇದೆ ಅಂತ ನಾವು ಯಾವ ಎದೆ ಇಟ್ಕೊಂಡು ಹೇಳೋದಕ್ಕೆ ಸಾಧ್ಯ? ಏನೋ ಅಷ್ಟಿಷ್ಟು ಪರಿಚಯ ನಾನು ಮಾಡಿಕೊಂಡೆ ನನ್ನ ಸಂಗಡಿಗರ ಜೊತೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೋಧಿಸಿದೆ ಅಂತಾಗಲಿ, ನಾನು ಪಾಠ ಮಾಡಿದೆ ಅಂತಾಗಲಿ, ನಾನು ವಿವರಣೆ ಕೊಟ್ಟೆ ಅಂತಾದರೆ ಬಾಯಲ್ಲೇ ಬರೋದಿಲ್ಲ ಅವರಿಗೆ. ತರುವಾಯ ನನ್ನ ಯುವಕ ಮಿತ್ರರ ಸಹಾಯವು ಉತ್ಸಾಹದಿಂದ ಭಗವದ್ಗೀತೆಯ ಕಡೆ ತಿರುಗಲು ಗೀತಾ ವ್ಯಾಸಂಗ ಮಾಡುವ ಯೋಗ ನನಗೆ ಒದಗಿತು. ಅವ್ರು ಹೇಳ್ತಕ್ಕಂಥದ್ದು ತಮಗೆ ಅದು ಯೋಗ ಅಂತ ಅವ್ರು ಬರ್ಕೊಂಡಿರೋದು. ಅವ್ರದ್ದೇ ಮಾತಿಂದ ಎರಡು ಪದ್ಯ ಹೇಳದೆ ಹೋದರೆ ನಾನು ಜಸ್ಟಿಸ್ ಮಾಡೋಕ್ಕಾಗಲ್ಲ. ಜಗದ್ರಣಾಂಗಣೆ ಯಸ್ಯ ಸ್ಮರಣಂ ಜಯ ಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ತದ್ಗೀತಾರ್ಥಾನುವಾದಾಯ ಯತ್ಯತೆ ತತ್ಪ್ರಸಾದತಃ ಸಾಮಾನ್ಯ ಜನಮುದ್ದೇಶ್ಯ ಮಯಾ ಕರ್ನಾಟ ಭಾಷೆಯ. ಇಟ್ಕೊಳ್ಳಿ, ಅರ್ಥ ಭಾಳ ಸುಲಭವಾಗಿ ಅರ್ಥ ಆಗತ್ತೆ ನೋಡಿ. ತದ್ಗೀತಾರ್ಥ ಅನುವಾದಾಯ, ಆ ಗೀತೆಯ ಅರ್ಥವನ್ನು ಅನುವಾದ ಮಾಡೋದಕ್ಕೋಸ್ಕರ ಯತ್ಯತೆ ತತ್ಪ್ರಸಾದತಃ, ಅವನ ಅನುಗ್ರಹದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಾನು ಮಾಡ್ತಾ ಇದ್ದೀನಪ್ಪ. ಸಾಮಾನ್ಯ ಜನಮುದ್ದೇಶ್ಯ, ಐ ಆಮ್ ನಾಟ್ ರೈಟಿಂಗ್ ಫಾರ್ ಸ್ಕಾಲರ್ಸ್, ಐ ಆಮ್ ರೈಟಿಂಗ್ ಫಾರ್ ಎ ಕಾಮನ್ ಮ್ಯಾನ್, ಫಾರ್ ಎನ್ ಆರ್ಡಿನರಿ ಮ್ಯಾನ್. ಸಾಮಾನ್ಯರಿಗೋಸ್ಕರ ನಾನು ಬರಿತಾ ಇದ್ದೀನಿ. ಮಯ ಕರ್ನಾಟ ಭಾಷೆಯ, ಕನ್ನಡದಲ್ಲಿ ನಾನು ಬರಿತಾ ಇದ್ದೀನಪ್ಪ. ಜನಸಾಮಾನ್ಯರಿಗೋಸ್ಕರ ಜನಸಾಮಾನ್ಯರ ಭಾಷೆಯಲ್ಲಿ ಜನಸಾಮಾನ್ಯರ ಶೈಲಿನಲ್ಲಿ ನಾನು ಬರಿತಾ ಇದ್ದೀನಿ. ಜೀವನ ವ್ಯವಹಾರೇಷು ಸರ್ವೇಷ್ವಪಿ ಚ ಸರ್ವದಾ ತತ್ವಾತ್ಪರ್ಯಾನ್ವಯ ದೇವ ಗೀತಾಪಾಠ ಫಲೋದಯ. ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೂ ಅನೇಕ ಶ್ಲೋಕಗಳಿದೆ, ಅದೆಲ್ಲ ಬಿಟ್ಬಿಡ್ತಾ ಇದ್ದೀನಿ. ಗೀತೆಯಿಂದ ನಮಗೇನು ಪ್ರಶ್ನೆ ಕೇಳ್ಕೋತಾರೆ ಅವರೇ. ಇದಕ್ಕೆ ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ವಾದ ಇದೆ, ಉತ್ಥಾಪ್ಯಾಕಾಂಕ್ಷ ಅಂತ. ಅವರೇ ಪ್ರಶ್ನೆ ಕೇಳ್ಕೊಂಡು ಅವರೇ ಉತ್ತರ ಕೊಡೋದು. ಯಾಕೆಂದರೆ ಬೇರೆ ಪ್ರಶ್ನೆ ಕೇಳೋಕ್ಕೂ ಗೊತ್ತಾಗಲ್ಲ. ಯಾಕಂದರೆ ಇಂಥ ವಿಷಯದಲ್ಲಿ ಪ್ರಶ್ನೆ ಮಾಡೋರಿಗೂ ಕೂಡ ಒಳ್ಳೆ ತಲೆ ಇರಬೇಕು. ಉತ್ತರ ಕೊಡೋರ್ಗಿರುತ್ತೆ ಸಹಜವಾಗಿ, ಆದರೆ ಕೇಳೋರ್ಗಿರಬೇಕಲ್ಲ. ಈಗ ನಮ್ಮ ಗಣೇಶನೂ ಅಷ್ಟಾವಧಾನ ಮಾಡಿಬಿಡ್ತಾರೆ, ಆದರೆ ಪೃಚ್ಛಕರು ಕೇಳಬೇಕಲ್ಲ. ಸೊ ಪೃಚ್ಛಕರ ಪ್ರಿಪರೇಷನ್ ಎಷ್ಟಿರುತ್ತೆ ಅಂದರೆ ಅಗಾಧವಾಗಿರುತ್ತೆ. ಅವಧಾನಿಗೆ ಪ್ರಿಪರೇಷನ್ನೇ ಇಲ್ಲ.
ಅದು ಮುಖ್ಯವಾಗಿರೋದು. ಇಲ್ಲಿ ಹೇಳ್ತಾರೆ ನೋಡಿ, ಭಗವದ್ಗೀತೆಯಿಂದ ನಿರೀಕ್ಷಿಸುವುದು ಏನನ್ನ? ಸಾಮಾನ್ಯರು ಏನನ್ನು ನಿರೀಕ್ಷೆ ಮಾಡ್ತಾರೆ? ಗೀತೆಯಲ್ಲಿ ನಮಗಿರ್ತಕ್ಕಂಥ ಕುತೂಹಲ ಎಂಥದ್ದು? ನಾವು ಎಂದರೆ ಸಾಮಾನ್ಯ ಜನ ಡಿಫೈನ್ ಮಾಡ್ತಾರೆ. ಯಾರು ನಾವು ಅಂದರೆ? ಸಾಮಾನ್ಯ ಜನ. ನಾವು ಗೀತೆಯಿಂದ ನಿರೀಕ್ಷಿಸಿಕೊಂಡಿರತಕ್ಕಂಥ ಪ್ರಯೋಜನ ಎಂಥದ್ದು? ಅದನ್ನು ನಾವು ಮೊದಲು ನಮ್ಮ ಮನಸ್ಸಿಗೆ ವಿಷದಪಡಿಸಿಕೊಂಡರೆ ಆಮೇಲೆ ನಮ್ಮ ವ್ಯಾಸಂಗ ವ್ಯರ್ಥವಾಯಿತೆಂದು ದೂರಿಗೆ ಕಾರಣ ಆಗಲಾರದು. ನಾವು ಮಾಡಿರ್ತಕ್ಕಂಥ ವ್ಯಾಸಂಗ ವ್ಯರ್ಥ ಆಗಬಾರ್ದು. ಆ ದೃಷ್ಟಿಯಿಂದ ಈ ಪ್ರಶ್ನೆ. ಇಂದಿನ ನಾವು ಹೊರಬೇಕಾಗಿರುವ ಹೊರೆ ಇಹ ಜೀವನದ್ದು. ಅನ್ನ ವಸ್ತ್ರ ಸಂಪಾದನೆ, ಉದ್ಯೋಗ ಅವಕಾಶ, ಕೇಳೋಣ ಕೀಳೋಣಗಳು, ಸಾಲ ಸುಲಿಗೆಗಳು, ಎಡಬಿಡದ ದುಡಿತ, ಬಿಡುವಿಲ್ಲದ ಹಾರಾಟ, ಆಚಾರ ಕ್ಲೇಶ, ವಿಮತ ಘರ್ಷಣೆ, ವರ್ಣ ಸಾಂಕರ್ಯ, ಈ ಅನಂತ ಚಿಂತೆಗಳು ನಮ್ಮ ಪಾಡು. ಇದೆಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದೆಯೋ ಇಲ್ವೋ? ನಮ್ಮ ಸಾಮಾನ್ಯರಾಗಿರ್ತಕ್ಕಂಥ ನಾವು ಪ್ರತಿನಿತ್ಯ ಅನುಭವಿಸ್ತಕ್ಕಂಥದ್ದೇ ಇದೆಲ್ಲವೂ ಕೂಡ. ನಮ್ಗೆ ಎಷ್ಟು ಹತ್ತಿರ ಆಗ್ತಾರೆ ನೋಡಿ DVG. ಇಷ್ಟು ಭಗವದ್ಗೀತೆಯನ್ನು ಜನಸಾಮಾನ್ಯರ ಹತ್ತಿರ ತಂದಿರೋ ಇನ್ನೊಬ್ರು ಇಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಏಕೆಂದರೆ ಅದು ನಿಜವಾಗಿರ್ತಕ್ಕಂಥ ಕೊಡುಗೆ. ಶಾಸ್ತ್ರ ಪಾಂಡಿತ್ಯದಿಂದ ಯಾರಾದರೂ ಬರೆದಿರ್ಬೋದು, ಆದರೆ ಜನಸಾಮಾನ್ಯರ ಮಟ್ಟಕ್ಕೆ ಇಳಿದು ಶಾಸ್ತ್ರವನ್ನು ಲೌಕಿಕ ದೃಷ್ಟಾಂತಗಳು ಕೊಟ್ಟು, ಮುಂದೆ ಸಮಯ ಆದರೆ ದೃಷ್ಟಾಂತ ಕೊಡೋ ಪ್ರಯತ್ನ ಮಾಡ್ತೀನಿ, ಎಷ್ಟು ಲೌಕಿಕ ದೃಷ್ಟಾಂತ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಅನ್ನೋದಕ್ಕೆ. ಇಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಗ್ರಂಥ ಪ್ರತಿಜ್ಞೆ. ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರತಿಜ್ಞೆ ಅನ್ನೋದಿರುತ್ತೆ. ಏನದು? ಪ್ರಕೃತ ಲೇಖಕನು ಭಗವದ್ಗೀತೆಯನ್ನು ಕುರಿತು ಹೊಸ ಪ್ರಬಂಧವೊಂದು ಹೊರಡುವುದಾದರೆ ಇದರಲ್ಲಿ ಏನು ವಿಶೇಷ ಎಂಬ ನ್ಯಾಯದಿಂದ ಪ್ರಶ್ನೆ ಎದುರಿಸಬೇಕಾಗುತ್ತದೆ. ಅವರಿಗೆ ಪ್ರಶ್ನೆ ಹಾಕ್ಕೊಂಡು ಅವರೇ ಉತ್ತರ ಕೊಡ್ತಾರೆ. ಪ್ರಕೃತ ಲೇಖಕನು ಹೇಳುವ ಸಮಾಧಾನ ಈ ರೀತಿಯಾಗಿದೆ. ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತಾರೆ. ಅದಕ್ಕೆ 7 ಪಾಯಿಂಟ್ ಕೊಟ್ಟಿದ್ದಾರೆ. ನಾನು ಯಾತಕ್ಕೋಸ್ಕರ ಈ ಗ್ರಂಥ ಬರೆದಿದ್ದೀನಿ ಅನ್ನೋದಕ್ಕೆ ಎಷ್ಟು ಕ್ಲಿಯರ್ ಹೆಡ್ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆನೇ ನಿಮಗೆ ಗೊಂದಲ ಕಾಣೋದಿಲ್ಲ. ಪಾಯಿಂಟ್ ವೈಸ್ ವರ್ಕೌಟ್ ಮಾಡ್ತಾರೆ ನೋಡಿ. ಮೊದಲನೇದು, ಪೂರ್ವಾಚಾರ್ಯಗಳ ದೃಷ್ಟಿಯಲ್ಲಿ ಗೀತೆ ಮೋಕ್ಷಶಾಸ್ತ್ರ, ಇಲ್ಲಿ ಅದು ಜೀವನಶಾಸ್ತ್ರ. ಪಾಯಿಂಟ್ ನಂಬರ್ 1, ಪೂರ್ವಾಚಾರ್ಯಗಳು ವೈರಾಗ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರು. ನಾವು ಸದ್ಯದ ಲೋಕದಲ್ಲಿ ಬಾಳುವುದಕ್ಕೆ ಲೌಕಿಕ ಜೀವನಾನ್ವಯ ನಮ್ಮ ಉದ್ದೇಶ. 2ನೇ ಪಾಯಿಂಟು, ಪೂರ್ವಾಚಾರ್ಯರುಗಳು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೊದಲಾದ ಮತಭೇದಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದರೆ ಆ ಮತಗಳು ಪರಸ್ಪರ ವಿರೋಧಗಳಲ್ಲದೆ ಸೋದರರಂತೆ, ಪ್ರತ್ಯೇಕ ಮಾತ್ರೆಗಳಂತೆ ಸಾಮರಸ್ಯ ಸಾಧ್ಯ ಎಂಬ ನಂಬಿಕೆಯನ್ನು ಇರಿಸಿಕೊಂಡಿದೆ. ಇದು 2ನೇ ಪಾಯಿಂಟು. 3ನೇದವರು ಹೇಳ್ತಕ್ಕಂಥದ್ದು ಕರ್ಮ, ಭಕ್ತಿ, ಜ್ಞಾನ, ಅಷ್ಟಾಂಗ ಸಾಮರಸ್ಯ ಇರಬೇಕು ಅಂತ. ಯಾವುದಾದ್ರೂ ಒಂದು ಗ್ರಂಥಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಇದು ಒಂದಕ್ಕೊಂದು ಪೂರಕವೇ ಹೊರತು ಮಾರಕ ಅಲ್ಲ ಅಂತ ಎಷ್ಟು ಚೆನ್ನಾಗಿ ತರ್ತಾರೆ ನೋಡಿ. ಭಗವದ್ ಉಪಾಸನೆಯಲ್ಲಿ ಕರ್ಮ ಮುಖ್ಯವೇ, ಭಕ್ತಿ ಮುಖ್ಯವೇ, ಜ್ಞಾನ ಮುಖ್ಯವೇ? ಈ ವಿಚಾರದಲ್ಲಿ ಪೂರ್ವಿಕರ ತರ್ಕಾತಿರೇಕ ಕಾಣುತ್ತದೆ. ಒಬ್ಬೊಬ್ಬರು ವಾದ ಮಾಡ್ತಾರೆ, ಕರ್ಮನೇ ಮುಖ್ಯ, ಜ್ಞಾನನೇ ಮುಖ್ಯ, ಸಮನ್ವಯ ಮುಖ್ಯ, ಉಪಾಸನೆ ಮುಖ್ಯ. ಅದಕ್ಕೆ ಹೇಳ್ತಾರೆ, ನಮ್ಮ ದೃಷ್ಟಿಯಲ್ಲಾದರೋ ಆ 3 ಅವುಗಳ ಜೊತೆಗೆ ಅಷ್ಟಾಂಗ ಯೋಗಾದಿಗಳನ್ನೂ ಸೇರಿಸಿಕೊಂಡರೆ 4 ಅನ್ಯೋನ್ಯ ಅಪಾಯಕಾರಿಗಳಲ್ಲದಿರುವುದು ಮಾತ್ರವಲ್ಲದೆ ಸಹಕಾರಿಗಳೇ ಆಗುತ್ತದೆ. ನೋಡಿ, ಒಂದು ಇನ್ನೊಂದಕ್ಕೆ ಪೂರಕ, ಜೊತೆಗೆ ಅಷ್ಟಾಂಗ ಯೋಗವನ್ನು ಸೇರಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದನ್ನು ಕೂಡ ಇಟ್ಕೋಬೇಕು ಅಂತ DVG ಅವರ ಮತ. ಇನ್ನು 4ನೇ ಪಾಯಿಂಟ್ ಅವರು ಹೇಳ್ತಕ್ಕಂಥದ್ದು ಪ್ರಾಶ್ನಿಕ ಬುದ್ಧಿ, ಪ್ರಶ್ನೆ ಕೇಳ್ತಕ್ಕಂಥದ್ದನ್ನು ರೂಢಿಸ್ಕೋಬೇಕು ಅಂತ. ಜಿಜ್ಞಾಸವಾಗಿರ್ತಕ್ಕಂಥವನು ತಿಳ್ಕೋಬೇಕು ಎಂಬತಕ್ಕಂಥ ಹಂಬಲದಿಂದ ಪ್ರಶ್ನೆ ಕೇಳೋದೇ ಹೊರತು ಗುರುವನ್ನು ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಅಲ್ಲ. ಆ ಪ್ರಾಶ್ನಿಕ ಬುದ್ಧಿ, ಅದಕ್ಕೆ ಬೆಲೆ ಕೊಡ್ತಾರೆ ನೋಡಿ. ಪೂರ್ವಿಕರು ಶ್ರುತಿ ಸ್ಮೃತಿಗಳನ್ನು ಆಧಾರವಾಗಿಟ್ಟುಕೊಂಡು ಆಧುನಿಕ ಕಾಲದ ವೈಜ್ಞಾನಿಕ ಸಾಮಾನ್ಯವಾದ ಪ್ರಾಶ್ನಿಕ ಬುದ್ಧಿವೃತ್ತಿಯನ್ನು ಪೂರ್ವಕರಿಗಿಂತ ಹೆಚ್ಚಾಗಿ ಗ್ರಹಿಸಿ ಶ್ರುತಿ ಸ್ಮೃತಿ ವಿರೋಧವಿಲ್ಲದಂತೆ ಕಾರಣ ವಿಚಾರ ಪದ್ಧತಿಯನ್ನು ರ್ಯಾಷನಲಿಸಂ ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ಅದಕ್ಕೆ ವಿವೇಕಾನಂದರು ಹೇಳೋದು, ವಾಟ್ ಎವರ್ ಇಸ್ ಇಂಡಿಯನ್, ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ವಾಟ್ ಎವರ್ ಇಸ್ ಫಾರಿನ್, ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್. ಭಾರತೀಯರು ಹೇಳ್ತೇನೆ ಒಪ್ಕೋ ಮೊದಲು, ಆಮೇಲೆ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡು. ಪ್ರಶ್ನೆ ಮಾಡಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ಪಾಶ್ಚಾತ್ಯರು ಏನೇ ಹೇಳಿದರೆ ಮೊದಲು ಪ್ರಶ್ನೆ ಮಾಡು, ಸರಿಯಾಗಿದ್ರೆ ಒಪ್ಕೋ, ಇಲ್ಲದವ್ರು ಬಿಟ್ಬಿಡು.
ಸೊ ಅದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ನಮ್ಮಲ್ಲಿರೋ ಎಲ್ಲ ಗ್ರಂಥಗಳು ಪ್ರಶ್ನೋತ್ತರ ರೂಪದಲ್ಲೇ ಇರೋದು. ಭಗವದ್ಗೀತೆ ಶುರುವಾಗೋದೇ ಪ್ರಶ್ನೋತ್ತರ. ಎಲ್ಲ ಗೀತೆಗಳು ಅಷ್ಟೇ, ಉಪನಿಷತ್ತೆಲ್ಲ ಅಷ್ಟೇ, ವಿವೇಕ್ ಚೂಡಾಮಣಿನೂ ಅಷ್ಟೇ. ಕೋ ನಾಮ ಬಂಧ ಕಥಮೇಶ ಆಗತಃ. ಗುರು ಹತ್ರ ಹೋಗ್ಬಿಟ್ಟು ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು. 544 ಶ್ಲೋಕ ತಗೋಪ್ಪ ಉತ್ತರ ಕೊಡ್ತಾರೆ ಆಚಾರ್ಯರು. ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು ಅಂತ. ಸೊ ಪ್ರತಿಯೊಂದು ಪ್ರಶ್ನೋತ್ತರ ರೂಪದಲ್ಲಿ ಸಾಕ್ರೆಟಿಕ್ ಮೆಥಡ್ ಅಂತ ವೆಸ್ಟಲ್ಲಿ ಏನು ಹೇಳ್ತಾರೋ, ವಿ ನೀಡ್ ನಾಟ್ ಬಾರೋ ಇಟ್ ಫ್ರಮ್ ದ ವೆಸ್ಟ್. ರೈಟ್ ಹಿಯರ್ ವಿ ಹ್ಯಾಡ್ ದಟ್ ಮೆಥಡ್. ನಾವು ಅದನ್ನು ತಿಳ್ಕೋಬೇಕು ಸರಿಯಾಗಿ. ಪಾಶ್ಚಾತ್ಯರಿಂದ ಬಂದಿದೆ ಅಂತ ಅದೇನು ಗ್ರಾಹ್ಯ ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥದ್ದು ತ್ಯಾಜ್ಯವೂ ಅಲ್ಲ. ಆ ದೃಷ್ಟಿಯಿಂದ ನಮ್ಮ ಪೂರ್ವಿಕರು, ನಮ್ಮ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆದನ್ನು ಓದು ಬೇಡ ಅಂತಲ್ಲ. ಆವಾಗ ನಿನಗೆ ಸರಿಯಾಗಿ ಸಿಗತ್ತೆ. ಉದಾಹರಣೆ ಮುಂದೆ 5ನೇ ಪಾಯಿಂಟು, ರುಜು ಸರಳ ಮಾರ್ಗ. ಅದಕ್ಕೆ DVG ಅವರು ಕೊಡ್ತಕ್ಕಂಥ ಬೆಲೆ. ವೇದ ಉಪನಿಷತ್ತುಗಳು ಗೀತೆಯ ಅಸಂದಿಗ್ಧ ಸ್ಫುಟ ವಾಕ್ಯಗಳ ಅರ್ಥವನ್ನು ಅನುಸರಿಸಿ ಗೀತೆಯ ಸಂದಿಗ್ಧ ವಾಕ್ಯಗಳ ಅರ್ಥಗ್ರಹಣ ಮಾಡುವುದು ನ್ಯಾಯವಾಗುತ್ತದೆ. ಹೀಗೆ ರುಜುವೂ ಸರಳವೂ ಆದ ಮಾರ್ಗವನ್ನು ಅವಲಂಬಿಸಲು ಇಲ್ಲಿ ಪ್ರಯತ್ನಿಸಿದ್ದೇನೆ. ಇಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇಲ್ಲ, ನೀವು ಆ ವರ್ಡಿಂಗ್ಸ್ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಂದು ಇಲ್ಲಿ ಪ್ರಯತ್ನಿಸಿದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೀನಪ್ಪ, ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟ್ರೈಯಿಂಗ್. 6ನೇ ಪಾಯಿಂಟು, ಇಲ್ಲಿ ವೇದ ಮತದವರನ್ನು ಮಾತ್ರವೇ ಅಲ್ಲದೆ ಎಲ್ಲ ಮತಗಳ ಸಾಮಾನ್ಯ ಜನರನ್ನು ಉದ್ದೇಶದಲ್ಲಿ ಇಟ್ಟುಕೊಳ್ಳಲಾಗಿದೆ. ಅಲ್ಲಿಗೇನಾಯಿತು, ಬರೀ ವೈದಿಕ ದರ್ಶನ ಅಂತ ಮಾತ್ರ ಅಲ್ಲ, ಅವೈದಿಕ ದರ್ಶನಗಳನ್ನು ಅದನ್ನು ಅಡ್ರೆಸ್ ಮಾಡಿದ್ದಾರೆ. ಅದು ಮುಖ್ಯವಾಗಿರೋದು. ಯಾಕೆಂದರೆ ಚಾರ್ವಾಕರು ಏನು ಹೇಳ್ತಾರೆ, ಬದುಕೋ ತನಕ ಚೆನ್ನಾಗಿರೋ, ಸಾಲ ಮಾಡು, ತುಪ್ಪ ತಿನ್ನು, ಯಾಕೆ ಒದ್ದಾಡ್ತೀಯ, ಸಾಲ ಕೇಳಕ್ಕೆ ಅವನು ಇರಲ್ಲ, ಕೊಡೋಕೆ ನೀನು ಇರಲ್ಲ, ಯಾಕೆ ಒದ್ದಾಡ್ತೀಯ. ಸೊ ಈ ರೀತಿಯಾಗಿ ಹೇಳಿದ್ರೆ, ಯಾವಜ್ಜೀವೇತ್ ಸುಖಂಜೀವೇತ್ ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕೃತಃ. ಯಾರಿಗಿಷ್ಟ ಆಗಲ್ಲ ಆ ತರಹ ಹೇಳಿದ್ರೆ. ಸೊ ಆ ದೃಷ್ಟಿಯಿಂದ ಅವರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಕೂಡ ಉತ್ತರ ಕೊಡ್ತಾರೆ, ಯಾರ ಮನಸ್ಸು ನೋಯಿಸದೆ. ಅದು ಸ್ಪೆಷಲ್ ಪಾಯಿಂಟ್. 7ನೇ ಪಾಯಿಂಟ್ ಕೊನೆಯದು, ಪಂಡಿತನಲ್ಲದ ಸಾಮಾನ್ಯ ಮನುಷ್ಯನೊಬ್ಬ ಜೊತೆಗಾರರ ನಡುವೆ ಕುಳಿತು ದೇವರು, ಜೀವ, ಅದೃಷ್ಟ, ಧರ್ಮ ಇಂಥ ಆಳವಾದ ವಿಷಯಗಳನ್ನು ಕುರಿತು ಆಳವಾಗಿ ಸಮಾಲೋಚನೆ ಮಾಡುವ ರೀತಿಯನ್ನು ಇಲ್ಲಿ ಅನುಸರಿಸಲಾಗಿದೆ. ಸೊ ಫ್ರೆಂಡ್ ಟು ಫ್ರೆಂಡ್ ಕಾನ್ವರ್ಸೇಷನಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ದೇವರು ಅಂದ್ರೆ ಯಾರು? ಅಫ್ಕೋರ್ಸ್ ದೇವರು ಅಂತಾನೆ ಒಂದು ಬೇರೆ ಗ್ರಂಥವೂ ಇದೆ DVG ಅವರದು. ಜೀವ ಅಂದ್ರೇನು, ಅದೃಷ್ಟ ಅಂದ್ರೇನು, ಧರ್ಮ ಅಂದ್ರೇನು. ನೋಡಿ, ದೃಷ್ಟವಲ್ಲದೆ ಇರೋದು ಅದೃಷ್ಟ. ನಾವು ಕನ್ನಡದಲ್ಲಿ ಹೇಳೋ ಹಾಗೆ ಅವನಿಗೆ ಅದೃಷ್ಟ ಕುಲಾಯಿಸ್ತು, ಅವನಿಗೆ ಲಾಟ್ರಿ ಬಂತು ಅಂತಲ್ಲ. ಯಾವುದು ಕಣ್ಣಿಗೆ ಕಾಣೋದಿಲ್ವೋ ಅದಕ್ಕೆ ಅದೃಷ್ಟ ಅಂತ ಹೇಳ್ತಕ್ಕಂಥದ್ದು. ಸ್ವರ್ಗಕ್ಕೆ ಅದೃಷ್ಟ, ಯಾಕೆಂದ್ರೆ ನಾವು ಸ್ವರ್ಗವನ್ನು ನೋಡಿಲ್ಲ. ಆ ದೃಷ್ಟಿಯಿಂದ ದೃಷ್ಟವಾಗಿರೋದು ಈ ಪ್ರಪಂಚವೇ ಹೊರತು ಕಣ್ಣಿಗೆ ಕಾಣದೇ ಇರತಕ್ಕಂಥ ಇನ್ನೊಂದಿದೆಯಲ್ಲ, ಕಣ್ಣಿಗೆ ಕಾಣದೇ ಇರೋದು ಕಾಣೋದಕ್ಕಿಂತ ಜಾಸ್ತಿ ಇದೆ ಯಾವಾಗಲೂ ಕೂಡ. ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್, ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್. ಯಾವಾಗಲೂ ಕೂಡ ನಾವು ಕೇಳಿದ್ದಕ್ಕಿಂತ ಕೇಳದೇ ಇರತಕ್ಕಂಥದ್ದು ಬಹಳ ಶ್ರೇಷ್ಠ. ಇನ್ನು ಬೋಧನೆಯ 2 ಅಂತಸ್ತುಗಳು, 2 ಲೆವೆಲ್ಸಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಕ್ಲಾರಿಫೈ ಮಾಡ್ತಾರೆ ನೋಡಿ. ಗೀತಾಚಾರ್ಯರು 2 ಅಂತಸ್ತುಗಳಲ್ಲಿ ಉಪದೇಶ ಮಾಡುತ್ತಾರೆ. ಒಂದು ಸಾಮಾನ್ಯ ಅಧಿಕಾರಿಯದು ಅಥವಾ ವ್ಯಾವಹಾರಿಕವಾದದ್ದು, ಇನ್ನೊಂದು ಉತ್ತಮಾಧಿಕಾರಿಯಾದದ್ದು, ಪಾರಮಾರ್ಥಿಕವಾದದ್ದು. ಅರ್ಜುನನು ಸಾಮಾನ್ಯ ಅಧಿಕಾರಿಯಾಗಿದ್ದಲ್ಲಿ ರಾಜ್ಯಲಾಭ, ಕೀರ್ತಿ, ಸ್ವರ್ಗ ಮೊದಲಾದವುಗಳ ಲೋಭದಿಂದ ಸ್ವಧರ್ಮದ ಮಾರ್ಗಕ್ಕೆ ಬರಲಿ, ಅಥವಾ ಅಧಿಕಾರ ಭೇದದಿಂದ ಮಾರ್ಗಗಳ ಭೇದ ಉಂಟಾಗುತ್ತದೆ. ಗಮ್ಯಸ್ಥಾನದ ದೃಷ್ಟಿಯಿಂದ ಮಾರ್ಗಗಳ ಭೇದಗಳು ಎಣಿಕೆಗೆ ಬಾರವು. ಮಿತ್ರ ಸಂಭಾಷಣೆಯ ಶೈಲಿ ನೋಡಿ, ಶೈಲಿ ಹೇಗಿದೆ ಅಂದರೆ ಅವರೇ ಹೇಳ್ಕೊಳ್ಳೋ ಹಾಗೆ ಮಿತ್ರ ಸಂಭಾಷಣೆಯ ಶೈಲಿ. ಇಬ್ಬರು ಮಿತ್ರರ ನಡುವೆ ಸಂಭಾಷಣೆ ನಡೆದರೆ ಹೇಗಿರುತ್ತೋ ಆಪ್ಯಾಯಮಾನವಾಗಿ ಆ ರೀತಿಯಾಗಿ ಗೀತೆಯ ಗ್ರಥನ ರೀತಿ ಒಂದೊಂದು ಕಡೆ ಹಿಂದು ಮುಂದಾಗಿರುವಂತೆ ತೋರುತ್ತದೆ. ಇದೆ ಅಂತ ಹೇಳ್ತಾ ಇಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ, ತೋರುತ್ತದೆ. ಯಾವುದು ತೋರತ್ತೋ ಅದು ಹೋಗುತ್ತೆ, ಯಾವುದಿದೆಯೋ ಅದು ಯಾವಾಗಲೂ ಇರುತ್ತೆ. ಅದಕ್ಕೆ ಹೇಳೋದು ಅಪಿಯರೆನ್ಸಸ್ ಆರ್ ಆಲ್ವೇಸ್ ಡಿಸೆಪ್ಟಿವ್ ಅಂತ. ವಾಟ್ ಈಸ್ ಟ್ರೂ ಈಸ್ ಆಲ್ವೇಸ್ ಟ್ರೂ, ವಾಟ್ ಅಪಿಯರ್ಸ್ ಡಿಸಪಿಯರ್ಸ್ ಆ್ಯಂಡ್ ಮೇ ರೀಅಪಿಯರ್ ಅಗೇನ್. ಆ ದೃಷ್ಟಿಯಿಂದನೇ ಅಪಿಯರೆನ್ಸ್ ಅಂಡ್ ರಿಯಾಲಿಟಿ ಅಂತಾನೆ F.H. ಬ್ರಾಡ್ಲಿ ಒಂದು ಥೀಸಿಸ್ ಬರೆದ, ಶಂಕರಾಚಾರ್ಯರ ಸತ್ತಾತ್ರೈವೇದ್ಯ ಇಟ್ಕೊಂಡು. ಸೊ ವಾಟ್ ಅಪಿಯರ್ಸ್ ಗೋಸ್, ವಾಟ್ ರಿಮೈನ್ಸ್ ಆಲ್ವೇಸ್ ರಿಮೈನ್ಸ್. ಅದಕ್ಕೆ ಸತ್ಯ ಅಂದ್ರೇನು, ನಮ್ಮಲ್ಲಿ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್ಯ. ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತೀತಿ ಅನೃತಂ. ಇದು ಶಂಕರ ಭಾಷ್ಯ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಮೇಲೆ. ಸೊ ಆ ದೃಷ್ಟಿಯಿಂದ 3 ಕಾಲಗಳಲ್ಲೂ ಏಕರೂಪವಾಗಿರತಕ್ಕಂಥದ್ದೇ ಸತ್ಯ. ಗೀತೆಯ ಗ್ರಥನ ರೀತಿ ಹೇಗಿದೆ ಅಂದರೆ, ಇದು ಶಾಸ್ತ್ರ ಬರೆಯಲೇಬೇಕೆಂಬ ಉದ್ದೇಶದಿಂದ ತಯಾರಾದ ಗ್ರಂಥವಲ್ಲ.
ಶಾಸ್ತ್ರ ದೃಷ್ಟಿಯಿಂದನೇ ಬರೀಬೇಕು ಅಂತ ಅಂದ್ಕೊಂಡು ಬರೆದಿದ್ದಲ್ಲ. ಅರ್ಜುನನಾಗಲಿ ಕೃಷ್ಣನಾಗಲಿ ಗ್ರಂಥ ರಚನೆಗೆ ಹೊರಟವರಲ್ಲ. ಅವರು ಗ್ರಂಥ ಬರೀಬೇಕು ಅಂತ ಹೊರಟಿಲ್ಲ. ಕೃಷ್ಣ ಆಗಲಿ ಅರ್ಜುನ ಆಗಲಿ ಕ್ಲಾರಿಫೈ ಮಾಡ್ತಾರೆ, ಮುಂದೆ ಒಳ್ಳೆ ಉದಾಹರಣೆ ಇದೆ. ಅವರ ಸನ್ನಿವೇಶದ ಪ್ರೇರಣೆಯಿಂದ ಅವರು ಮಾತಿಗೆ ಮೊದಲು ಮಾಡಿದವರು. ಇದು ಮಿತ್ರ ಸಂಭಾಷಣೆಯಂತೆ ಸರಳವಾಗಿ ಸಾಗುತ್ತದೆ, ಕೇಳಿ. ರಾಮಣ್ಣ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಹಳೆಯ ಸ್ನೇಹಿತ ಭೀಮಣ್ಣನನ್ನು ಕಂಡ. ಅವರಿಬ್ಬರು ಬಾಲ್ಯದ ಗೆಳೆಯ ಶಾಮಣ್ಣನನ್ನು ಜ್ಞಾಪಕ ಮಾಡಿಕೊಂಡ್ರು. ಹಾಗೆ ಶಾಮಣ್ಣನ ಮಗ ಕಾಮಣ್ಣನಿಗೆ ಸೋಮಣ್ಣ ಹೆಣ್ಣು ಕೊಡದಂತಹ ಕಥೆ ಬಂತು. ಶೀನಣ್ಣ ಲಾಯರ್ ಆಗಿ ತಿಮ್ಮಣ್ಣನ ಮೊಕದ್ದಮೆಯಲ್ಲಿ ವಕಾಲತ್ ವಹಿಸಿ ಗೆದ್ದಿದ್ದ. ಆ ಮೊಕದ್ದಮೆಯ ವರ್ಣನೆ ಮುಗಿದ ಮೇಲೆ ಕಾಮಣ್ಣನ ಮಾತು, ಮತ್ತೆ ಸೋಮಣ್ಣ, ಮತ್ತೆ ಭೀಮಣ್ಣ, ಮತ್ತೆ ಅವನ ಭಾವ ಬೊಮ್ಮಣ್ಣ, ಹೀಗೆ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಹಾರಾಡುತ್ತದೆ. ಸ್ನೇಹ ಸಂಭಾಷಣೆಯಲ್ಲಿ ಭವಭೂತಿ ಹೇಳುವಂತೆ ಜಲ್ಪತೋರ ಕ್ರಮೇಣ ಭಗವದ್ಗೀತೆ ಸಾಗುತ್ತದೆ. ಇದಕ್ಕಿಂತ ಉದಾಹರಣೆ ಬೇಕಪ್ಪ. ಸೋಮಣ್ಣ, ರಾಮಣ್ಣ, ಕಾಮಣ್ಣ, ಶಾಮಣ್ಣ, ಎಷ್ಟು ಆರ್ಡಿನರಿ ಹೆಸರುಗಳು ತೆಗೆದುಕೊಂಡು ಹೌ ಹಿ ರೀಚಸ್ ಔಟ್ ಟು ದ ಮಾಸಸ್ ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಟು ಹಿಮ್. ದೇರ್ ಇಸ್ ನೋ ಸೆಕೆಂಡ್ ಸಬ್ಸ್ಟಿಟ್ಯೂಟ್ ಫಾರ್ ಹಿಮ್. ಹೌ ಇಸ್ ಡಿ ವಿ ಜಿ? ಡಿ ವಿ ಜಿ ಇಸ್ ಲೈಕ್ ಡಿ ವಿ ಜಿ ಅಷ್ಟೇ. ನೀವು ಇನ್ನೊಂದು ಉದಾಹರಣೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಡಿ ವಿ ಜಿ ಹೇಗಿದ್ದಾರೆ ಅಂದರೆ ಡಿ ವಿ ಜಿ ತರಹ ಇದ್ದಾರೆ ಅಂತ ಹೇಳಬೇಕಷ್ಟೇ. ಆಕಾಶ ಹೇಗಿದೆ, ಆಕಾಶ ತರಹ ಇದೆ. ಸಮುದ್ರ ಸಮುದ್ರ ತರಹ ಇದೆ ಅಷ್ಟೇ. ಬೇರೆ ಇನ್ನೊಂದು ಉದಾಹರಣೆ ಕೊಡೋಕ್ಕಾಗಲ್ಲ. ಸ್ನೇಹಿತರು ತತ್ವವನ್ನು ತೆಗೆದುಕೊಂಡು ಅಷ್ಟೇ ಘಳಿಗೆಯ ಸಂಗತಿಯಿಂದ ಹಿಂದಿನ ಪುರಾಣದ ಕಥೆಗೆ, ಪುರಾಣದಿಂದ ಲೋಕ ಪರಿಸ್ಥಿತಿಗೆ, ಲೋಕದಿಂದ ಪರಮಾರ್ಥಕ್ಕೆ, ಪರಮಾರ್ಥದಿಂದ ಸತ್ಯದ ಕಷ್ಟಕ್ಕೆ, ಹೀಗೆ ತರ್ಕ ಹಿಂದಿನಿಂದ ಮುಂದಕ್ಕೆ, ಮುಂದಿನಿಂದ ಹಿಂದಕ್ಕೆ ಓಲಾಡುತ್ತಿರುತ್ತದೆ. ಇದನ್ನು ಪ್ಲೇಟೋ ಎಂಬ ಗ್ರೀಕ್ ತತ್ವಜ್ಞ ಬರೆದಿರುವ ಸಂವಾದ ಗ್ರಂಥಗಳಲ್ಲಿ ಕಾಣಬಹುದು. ಅದಕ್ಕೆ ಹೇಳೋದು ಪ್ಲೇಟೋಸ್ ಡೈಲಾಗ್ಸ್. ಎಷ್ಟು ಮಟ್ಟಿಗೆ ಕೋಟ್ ಮಾಡ್ತಾರೆ ಅಂತ ಹೇಳಿದರೆ, ನಿಜವಾಗ್ಲೂ ಕೂಡ ವೆಸ್ಟಲ್ಲಿ ಪ್ರಾಮಾಣಿಕವಾಗಿ ಮಾತಾಡಬೇಕಾದ್ರೆ ಗ್ರೀಕು ಲ್ಯಾಟಿನ್ ಒಂದು ಕಡೆ, ಇನ್ನೊಂದು ಕಡೆ ಸಂಸ್ಕೃತ. ಭಾರತೀಯರ ಪ್ರಕಾರ ಅವರು ದೇ ಆರ್ ರಿಯಲ್ ಟ್ರೆಡಿಷನಲ್ ಸ್ಕಾಲರ್ಸ್ ಅನ್ನೋದಕ್ಕೆ ಗ್ರೀಕು ಲ್ಯಾಟಿನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಹೋದರೆ ವೆಸ್ಟ್ ಮೇಲೆ ನಾವು ಮಾತಾಡೋಕ್ಕೆ ಅಧಿಕಾರವೇ ಇಲ್ಲ. ಸಂಸ್ಕೃತ ಗೊತ್ತಿಲ್ಲದೆ ಹೋದರೆ ಈಸ್ಟ್ ಮೇಲೆ ಮಾತಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದನೇ ಆ ಎರಡರ ಸಮನ್ವಯ ದೃಷ್ಟಿ ಅದಿದೆ ನೋಡಿ, ಅದು ಬಹಳ ಶ್ರೇಷ್ಠವಾಗಿದ್ದು. ಮಿತ್ರ ಸಲ್ಲಾಪದಲ್ಲಿ ವಿಷಯದ ಅಸ್ತವ್ಯಸ್ತ ಇರುವುದು ಎಲ್ಲರ ಅನುಭವಕ್ಕೂ ಬರುತ್ತದೆ. ಗೀತೆಯಲ್ಲೂ ಆ ಲಕ್ಷಣ ಸ್ವಾಭಾವಿಕವಾಗಿ ಬಂದಿದೆ. ಆದ್ದರಿಂದಲೇ ಇಲ್ಲಿ ಪ್ರತ್ಯಕ್ಷ ಸಂಭಾಷಣೆ ಕೆಲವು ಕೊಂಡಿಗಳನ್ನು ನಾವು ಕಂಡುಕೊಳ್ಳಬೇಕಾಗುತ್ತದೆ. ಇಬ್ಬರು ಸ್ನೇಹಿತರು ಒಬ್ಬನನ್ನಿನ್ನೊಬ್ಬನು ಯಾವಾಗ ಬಂದ ಆತ, ಏನಾಯ್ತಂತೆ ಅಲ್ಲಿ ಎಂದು ವಿಚಾರಿಸುತ್ತಾನೆ. ಅದರಲ್ಲಿ ಆತ, ಅಲ್ಲಿ ಎಂಬ ಮಾತುಗಳ ಅರ್ಥ ಅವರಿಬ್ಬರಿಗೂ ತಿಳಿದಿದ್ದು. ಆದರೆ ಧ್ವನಿಭಾವದಿಂದ, ಮುಖಾಭಿಮುಖದಿಂದ, ಅಂಗವಿಕಾರದಿಂದ ಒಬ್ಬರೊಬ್ಬರ ಅಭಿಪ್ರಾಯವನ್ನು ಕಂಡುಕೊಳ್ಳಲಾಗುತ್ತದೆ. ಅವರನ್ನು ಎದುರಿಗೆ ಕಾಣದ ನಾವು ಅವರಾಡಿದ ಮಾತುಗಳನ್ನು ಮಾತ್ರ ಓದಿದಾಗ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು, ಹಿನ್ನೆಲೆಯನ್ನು ಊಹಿಸಬೇಕಾಗುತ್ತದೆ. ಅದು ತಪ್ಪಾಗಿಯೂ ಆಗಬಹುದು. ನೋಡಿ, ಎಂತಹ ಒಂದು ಕೂಲಂಕಷವಾಗಿರ್ತಕ್ಕಂಥ ಅಡ್ರೆಸ್ ಕೊಡ್ತಕ್ಕಂಥದ್ದು. ಇನ್ನು ಮುಂದೆ ಅನುಬಂಧ ಚತುಷ್ಟಯಕ್ಕೆ ಬರ್ತಾರೆ ಡಿ ವಿ ಜಿಯವರು. ಭಗವದ್ಗೀತೆಯಲ್ಲಿ ಅನುಬಂಧ ಚತುಷ್ಟಯ ಹೇಗೆ ಬರುತ್ತೆ? ಒಂದು ಪ್ರಸಿದ್ಧ ಶಾಸ್ತ್ರ ಗ್ರಂಥವನ್ನು ವ್ಯಾಸಂಗ ಮಾಡುವಾಗ ಪೀಠಿಕಾ ರೂಪವಾಗಿ 4 ಸಂಗತಿಗಳು ಮನಸ್ಸಿಗೆ ವಿಷದಪಡಿಸಿಕೊಳ್ಳತಕ್ಕಂಥದ್ದು ಪ್ರಾಚೀನ ಪದ್ಧತಿ. ಅಧಿಕಾರಿ ಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಫಲಂ ಪ್ರಾಹು ಅನುಬಂಧ ಚತುಷ್ಟಯಂ. ಈ 4ಕ್ಕೆ ಅನುಬಂಧ ಚತುಷ್ಟಯ ಅಂತ ಕೇಳ್ತಾರೆ. ಏನು? ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಇವು ಅನುಬಂಧಗಳು. ಈಗ ಗೀತಾಶಾಸ್ತ್ರದ ವ್ಯಾಸಂಗಕ್ಕೆ ಅಧಿಕಾರಿ ಯಾರು? ಯಾರಿಗೆ ಅಧಿಕಾರ ಇದೆ ಗೀತಾಶಾಸ್ತ್ರ ಓದೋದಕ್ಕೆ ಅಂದರೆ, ಯಾರೂ ಲೋಕಜೀವನದ ಕಷ್ಟಗಳನ್ನು, ಇಕ್ಕಟ್ಟುಗಳನ್ನು, ಬಿಕ್ಕಟ್ಟುಗಳನ್ನು ಅನುಭವದಿಂದ ಕಂಡು ಭೋಗ ಲಾಭಗಳಲ್ಲಿ ಆಸೆಯನ್ನು ಮಿತಪಡಿಸಿಕೊಂಡು ಸಕಲ ಜನ ಸಹಾನುಭೂತಿಯುಳ್ಳವರಾಗಿ ಜೀವನದಲ್ಲಿ ತಾನು ಹೇಗೆ ನಡೆದುಕೊಂಡರೆ ಜನ್ಮ ಸಾರ್ಥಕವಾದೀತು ಎಂಬುದನ್ನು ತಿಳಿದುಕೊಳ್ಳಲು ತೀವ್ರ ಕುತೂಹಲ ಉಳ್ಳವನಾಗಿರುತ್ತಾನೋ ಅವನು ಅಧಿಕಾರಿ. ಡಿಫೈನ್ ಮಾಡ್ತಾರೆ. ಅಧಿಕಾರಿ ಅಂದರೆ ಏನು? ಇಷ್ಟಿರಬೇಕು ಅವನಿಗೆ. ನೋಡಿ, ಲೋಕಜೀವನದ ಕಷ್ಟಗಳನ್ನು, ಇಕ್ಕಟ್ಟುಗಳನ್ನು, ಬಿಕ್ಕಟ್ಟುಗಳನ್ನು ಅನುಭವದಿಂದ ಕಂಡು, ಅದು ಮುಖ್ಯವಾಗಿರೋದು, ಅನುಭವದಿಂದ, ಬರೀ ಮಾತಿನಿಂದ ಅಲ್ಲ, ಭೋಗ ಲಾಭಗಳಲ್ಲಿ ಆಶೆಯನ್ನು ಮಿತಪಡಿಸಿಕೊಂಡು. ಸೊ ಭೋಗದ ಕಡೆ ಯಾವಾಗಲೂ ಕೂಡ ಆ ಮಿತಿನೋದಿರಬೇಕು. ಸಕಲ ಜನ ಸಹಾನುಭೂತಿ ಉಳ್ಳವರಾಗಿ, ಎಲ್ಲರೂ ಕೂಡ ಸಹಾನುಭೂತಿ ಎಂಬತಕ್ಕಂಥದ್ದು ತುಂಬ ಮುಖ್ಯ. ಜೀವನದಲ್ಲಿ ತಾನು ಹೇಗೆ ನಡೆದುಕೊಂಡರೆ ಜನ್ಮ ಸಾರ್ಥಕವಾಗೀತು ಎಂದು ತಿಳಿದುಕೊಳ್ಳಲು ತೀವ್ರ ಕುತೂಹಲ, ಇಷ್ಟು ಇರಬೇಕು ಅಧಿಕಾರಿಯಾಗಿರುವವನಿಗೆ. ಇನ್ನು ಎರಡನೇವನು ಯಾರಪ್ಪ ಅಂದರೆ ವಿಷಯ. ಗೀತೆ ಏನು ವಿಷಯವನ್ನು ಹೇಳುತ್ತೆ? ವಿಶ್ವತತ್ವ. ಅದು
ಡಿ ವಿ ಜಿಯವರ ಪ್ರಕಾರ ಬರೀ ತತ್ವ ಅಲ್ಲ, ವಿಶ್ವ ತತ್ವ. ಯಾಕೆ? ಜೀವ ಎಂಬುದರ ಸ್ವರೂಪ ಎಂತಹದ್ದು, ಈಶ್ವರ ತತ್ವ ಎಂತಹದ್ದು, ಜಗತ್ ಸ್ವಭಾವ ಎಂತಹದ್ದು, ಜೀವಿಗೂ ಜಗತ್ತಿಗೂ ಇರತಕ್ಕಂಥ ಸಂಬಂಧ ಏನು, ಜೀವಕ್ಕೆ ಉತ್ತಮ ಗತಿ ಎಂದರೆ ಏನು, ಜೀವ ಜಗತ್ತು ಈಶ್ವರ ಈ ಮೂರು ವಸ್ತುಗಳಲ್ಲಿ ಈಶ್ವರ ಎಂಬುದರ ಸ್ಥಾನ ಎಲ್ಲಿದೆ, ಇವೇ ಮೊದಲಾದ ವಿಚಾರಗಳಿಗೆ ಉತ್ತರ ಕೊಡಬಲ್ಲದ್ದು ಭಗವದ್ಗೀತೆ. ಆದ್ದರಿಂದ ವಿಶ್ವ ಜೀವನ ದರ್ಶನವೇ ಇದರ ವಿಷಯ. ಸೊ ಬರೀ ಜೀವನ ಅಲ್ಲ, ವಿಶ್ವ ಜೀವನವನ್ನೇ ತೆರೆದಿಡುತ್ತೆ ಭಗವದ್ಗೀತೆ. ಅದಕ್ಕೆ ಇಟ್ಸ್ ಅನ್ ಎನ್ಸೈಕ್ಲೋಪೀಡಿಕ್ ವರ್ಕ್, ವಿಶ್ವಕೋಶ ಅದು. ಇನ್ನು ಮೂರನೇದು ಸಂಬಂಧ. ಏನು ಸಂಬಂಧ? ನನಗೂ ಗೀತೆಗೂ ಏನು ಸಂಬಂಧ ಅಂದರೆ ಅದು ತ್ರಿವಿಧವಾದದ್ದು ಹೇಳ್ತಾರೆ ಡಿ ವಿ ಜಿಯವರು. ಮೂರು ರೀತಿ ಇದೆಯಾಗೆ ಸಂಬಂಧ. ಒಂದು ಬೋಧಕ ಬೋಧ್ಯ ಸಂಬಂಧ, ವ್ಯಾಸಂಗಿಯು ಬೋಧ್ಯ, ಗ್ರಂಥವು ಬೋಧಕ. ಹೀಗೆ ಶ್ರದ್ಧೆ ವಿಶ್ವಾಸಗಳು ಸಂಬಂಧದಲ್ಲಿ ಪ್ರಥಮಾಂಶ. ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು. ಅದಕ್ಕೇನೆ ಶ್ರದ್ಧೆಯಿಂದ ಎಲ್ಲವನ್ನೂ ನಾವು ಗಳಿಸಬಹುದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧಾ ಹಿ ಪರಮಾಗತಿ ಯೋ ಯಶ್ರದ್ಧಃ ಸಯೇವ ಹಿ ಸಹ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಶಂಕರಾಚಾರ್ಯರು ಕೂಡ ವಿವೇಕ ಚೂಡಾಮಣಿನಲ್ಲಿ ಅದೇ ರೀತಿಯಾಗಿ ವ್ಯಾಖ್ಯಾನ ಮಾಡಿರೋದು. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರೋ ಶ್ರದ್ಧೆ, ಆ ಶ್ರದ್ಧೆಯಿಂದಲೇ ನಮಗೆ ಉಂಟಾಗ್ತಕ್ಕಂಥದ್ದು. ಅದಕ್ಕೆ ರಾಧಾಕೃಷ್ಣನ್ ಹೇಳ್ತಾರೆ, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆಕ್ಚುಯಲ್ ಮೆಡಿಸಿನ್ ವಿಚ್ ಈ ಪ್ರಿಸ್ಕ್ರೈಬ್ಸ್. ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ರೋಗಿಯ ರೋಗ ಗುಣ ಆಗ್ತಾ ಇರೋದು. ವೈದ್ಯನಲ್ಲಿ ರೋಗಿಗಿರ್ತಕ್ಕಂತಹ ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಅದರಿಂದಾನೇ ಮುಖ್ಯವಾಗಿ ಗುಣವಾಗ್ತಕ್ಕಂಥದ್ದು. ಹಿಂದೆ ನಮ್ಮ ಡಾಕ್ಟರ್ ಶಿವರಾಮ್ ಅಂತಿದ್ರು. ಸೊ ಶಿವರಾಮ್ ಮೆಜೆಸ್ಟಿಕ್ ಅಲ್ಲಿ ಶಾಪ್ ಇಟ್ಕೊಂಡೇ ಆಗಿದ್ದಾಗ ಅಲ್ಲಿ ಜಿ ಪಿ ರಾಜರತ್ನಮು, ಕೈಲಾಸಮು ಅವರೆಲ್ಲ ಕೂಡ ಸಂಜೆ ಮೀಟ್ ಮಾಡ್ತಾ ಇದ್ದಂಥ ಜಾಗ. ಸೊ ಒಂದ್ಸಲ ಅವ್ರ ಹಾಸ್ಯ ಪ್ರಜ್ಞೆಗೆ ಶಿವರಾಮ್ ಕೂಡ ಫೇಮಸ್ಸು. ಯಾರೋ ಹೊಟ್ಟೆ ಸರಿ ಇಲ್ಲ ಅಂತ ಬಂದು ಹತ್ರ ಕೇಳಿದ್ದಕ್ಕೆ ಓಡಾಡೋ ತರಕಾರಿ ತಿನ್ಕೊಂಡ್ ಬಂದ್ಯಾ ಅಂತ ಕೇಳಿದ್ರಂತೆ. ಸೊ ಹಾಗೆ ಅವರ ಒಂದು ಹಾಸ್ಯ ಪ್ರಜ್ಞೆ ಯಾವ ರೀತಿಯಾಗಿರ್ತಾ ಇತ್ತು, ಟಕ್ಕಂತ ಪೇಷಂಟ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಏನು ಮಾತಾಡ್ತಾ ಇದ್ದಾರೆ ಡಾಕ್ಟ್ರು ಈ ರೀತಿಯಾಗಿ ಅಂತ. ಸೊ ಆ ತರಹ ಒಂದು ಆ ಮಾನಸಿಕ ಸ್ಥಿತಿಗೆ ನಾನು ಹೇಳಿದ್ದು, ಆ ಮಟ್ಟದಲ್ಲಿ ಇರ್ತಕ್ಕಂಥವರಿಗೆ ಆ ಮಟ್ಟದ ಸ್ನೇಹಿತರೇ ಇರ್ತಾರೆ ಯಾವಾಗಲೂ ಕೂಡ. ಹೈಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ನಾವು ಹೇಳೋದಾದ್ರೆ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಮನುಷ್ಯರು ಕೂಡ ಅವ್ರ ಲೆವೆಲ್ ಇಲ್ಲವ್ರ ಜೊತೆ ಓಡಾಡ್ತಾರೆ ಹೊರತು ಇಲ್ಲದೆ ಹೋದರೆ ಅದು ಸಾಮರಸ್ಯ ಉಂಟಾಗೋದಿಲ್ಲ. ಮೋರ್ ದೆನ್ ಫಿಸಿಕಲ್ ಫ್ರೀಕ್ವೆನ್ಸಿ ಇಟ್ಸ್ ದ ಮೆಂಟಲ್ ಫ್ರೀಕ್ವೆನ್ಸಿ ವಿಚ್ ಮ್ಯಾಟರ್ಸ್. ಆ ದೃಷ್ಟಿಯಿಂದ ಇನ್ನೊಂದು ಬೋಧಕ ಬೋಧ್ಯ ಸಂಬಂಧ. ಅದಕ್ಕೆ ಗುರು ಶಿಷ್ಯ ಭಾವ ಅಂತ ಅದಕ್ಕೆ ನಮ್ಮಲ್ಲಿರೋದು. ನೋಡಿ, ಗುರುವಿನ ಪದವನ್ನು ಭಾಷಾಂತರ ಮಾಡೋಕ್ಕಾಗಲ್ಲಪ್ಪ, ಮಾಡೋಕ್ಕೆ ಹೋಗಬೇಡಿ, ಮಾಡೋಕ್ಕಾಗಲ್ಲ. ಅದು ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ. ನೀವು ಯಾವುದೇ ಪದ ತೆಗೆದುಕೊಂಡ್ರೂ ಕೂಡ ಅಜ್ಞಾನ ನಿವಾರಕ ಅನ್ನೋ ಶಬ್ದ ಬರಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆ ದೃಷ್ಟಿಯಿಂದ ಆ ಗುರುಗಳಿಗೆ ನಮಸ್ಕಾರ. ಎಂಥವರು? ಗು ಅಂದರೆ ಗುಣಾತೀತ, ರು ಅಂದರೆ ರೂಪವರ್ಜಿತ ಅಂತ. ಸೊ ಗುಣಾತೀತ, ಮೂರು ಗುಣಗಳಿಗೆ ಅತೀತನಾಗಿರೋ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಭವಾರ್ಜುನ, ಗೀತೆಯಲ್ಲೇ ಬರ್ತಕ್ಕಂಥ ವಾಕ್ಯ. ರು ಅಂದ್ರೇನು? ರೂಪವರ್ಜಿತ, ಯಾವ ರೂಪ ಬೇಕಾದ್ರೂ ತೆಗೆದುಕೊಳ್ತಕ್ಕಂಥ ಶಕ್ತಿ ಅವನಿಗಿರುತ್ತೆ. ಆ ದೃಷ್ಟಿಯಿಂದನೇ ಗುರು ಋಣವನ್ನು ತೀರ್ಸಕ್ಕಾಗಲ್ಲ. ನಾವೇ ಇನ್ನೊಬ್ಬನಿಗೆ ಸಮಸ್ತವಾಗಿರೋ ವಿದ್ಯೆಯನ್ನು ಧಾರೆ ಎರೆಯೋ ತನಕ ಗುರು ಋಣ ಅನ್ನೋದು ತೀರೋದಿಲ್ಲ. ಅದಕ್ಕೇನೆ ಪರಮಹಂಸರು ನರೇಂದ್ರ ಇನ್ನೂ ಬರಲಿಲ್ವಲ್ಲ ಅಂತ ಚಡಪಡಾಯಿಸ್ತಾ ಇದ್ರಂತೆ. ಮೊದಲನೇ ಒಂದು ಸನ್ನಿವೇಶ ನೀವು ನೋಡಬೇಕು. ಪರಮಹಂಸರು ನರೇಂದ್ರನ್ ಕೇಳ್ತಾರೆ, ಯಾಕಪ್ಪ ಇಷ್ಟು ಕಾಯಿಸ್ಬಿಟ್ಟೆ ನನ್ನನ್ನು? ಎಷ್ಟು ಕಾಲದಿಂದ ನಿನಗೆ ನಾನು ಕಾಯ್ತಾ ಇರೋದು, ಯಾತಕ್ಕೋಸ್ಕರ ಇಷ್ಟು ತಡ ಮಾಡಿ ಬಂದೆ ಅಂತ. ನಾವು ಸಾಮಾನ್ಯವಾಗಿ ಶಿಷ್ಯರು ಗುರುಗಳು ಕಾಯೋದುಂಟು, ಇಲ್ಲಿ ಗುರುಗಳೇ ಶಿಷ್ಯರೇ ಕಾಯ್ತಾರೆ. ನನ್ನ ಗತಿನೂ ಹಾಗೆ. ಕ್ಲಾಸಲ್ಲಿ ನನ್ನ ವಿದ್ಯಾರ್ಥಿ ಅಲ್ಲ ಇದ್ದಾಳೆ, ಅವ್ರನ್ನ ಬೇಕಾದ್ರೆ ಕೇಳಿ. ಸೊ ಆ ದೃಷ್ಟಿಯಿಂದ ಸಮನ್ವಯ ಸಂಬಂಧ. ಇನ್ನು ನೆಕ್ಸ್ಟ್ ಸಂಬಂಧ ಏನು ಅಂದರೆ ಸಮನ್ವಯ ಮತ್ತು ಸಮನ್ವಯ. ಗೀತೆಯಲ್ಲಿ ವೇದಶಾಸ್ತ್ರ, ಪುರಾಣ, ಇತಿಹಾಸಗಳಲ್ಲಿ ವ್ಯಾಕರಣ, ನ್ಯಾಯಾದಿ ಶಾಸ್ತ್ರಗಳ ಸಹಾಯದಿಂದ ಲೋಕಾನುಭವ, ಯುಕ್ತಿ, ಉಪಯುಕ್ತಿಗಳಿಂದ ವ್ಯಾಸಂಗ ಮಾಡಬೇಕಾದದ್ದು. ಸಮಸ್ತ ಶಾಸ್ತ್ರಾನುಭವಗಳು ಅದಕ್ಕೆ ಬೇಕು, ಅನುಭವ ಬೇಕು. ನೀನು ಶಾಸ್ತ್ರಕ್ಕೆ ವಿರುದ್ಧ ಆದರೆ ತೆಗೆದಿಡು ಪಕ್ಕಕ್ಕೆ. ತರ್ಕ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕೇ ಹೊರತು ಪ್ರತಿಕೂಲವಾಗಬಾರ್ದು. ನನಗೆ ಬುದ್ಧಿಶಕ್ತಿ ಇದೆ ಅಂತ ಹೇಳಿಬಿಟ್ಟು ನೀನು ಹೇಗೋ ತರ್ಕ ಮಾಡೋಕ್ಕೆ ಹೋದರೆ ದುಸ್ತರ್ಕ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಅದಕ್ಕೆ ಹೇಳಿರೋದು, ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಇಟ್ಕೋ, ಇಲ್ಲದೆ ತರ್ಕ ಬಿಟ್ಬಿಡು. ಎದುರುಗಡೆ ಒಂದು ದೊಡ್ಡ ಆನೆ ಇದೆ, ತಾರ್ಕಿಕ ಅದನ್ನು ಆನೆ ಅಂತ ಒಪ್ಪಲ್ಲ, ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆ ಬಾಯಿಂದ ಬರೋದರಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಒಂದು ತೀರ್ಮಾನ ಸೃಷ್ಟಿಗೆ ಅದು ಬಂದು ತುಳಿದಾಕ್ಬಿಟ್ಟಿರ್ತಾವೆ, ಅವನು ಇರೋದೇ ಇಲ್ಲ.
ಸೊ ಎಲ್ಲಿ ತನಕ ಪ್ರಶ್ನೆ ಮಾಡ್ತೀಯಪ್ಪ, ದೊನ್ನೆಯಿಂದ ತುಪ್ಪ ಇದೆಯೋ, ತುಪ್ಪದಿಂದ ದೊನ್ನೆ ಇದೆಯೋ? ದೊಡ್ಡ ಆರ್ಗ್ಯುಮೆಂಟ್ ಅದಕ್ಕೆ. ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದಂತ ಯಾವುದಿದೆ ಅಂತ. ತಾರ್ಕಿಕ ಘಟ ಪಟೇತಿ ರಟೇಯು, ಶಾಬ್ದಿಕ ಖಪ ಚಟೇತಿ ಪಟೇಯು, ಮಾದೃಶಾಂತು ಸತತಂ ಸ್ಮರಣೀಯೌ, ಚಂದ್ರಚೂಡ ಚರಣೌ ರಮಣೀಯೌ, ಕಿಂತರ್ಕೇಣ ವಿತರ್ಕಿತೇನ ಶತಶೋ, ಜ್ಞಾನೇನ ಕಿಂ ಛಂದಸ, ಕಿಂ ಪೀತೇನ ಸುಧಾರಸೇನ ಬಹುಧಾ, ಸ್ವಾಧ್ಯಾಯ ಪಾಠೇನ ಕಿಂ, ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ, ಧ್ಯಾನೇನ ಚೇತ್ ಸರ್ವದಾ, ಲೋಕಾಲೋಕ ವಿಲೋಕನೈಕ ಕುಶಲ ಜ್ಞಾನೇ ಹೃದಿ ಬ್ರಹ್ಮಣಃ, ಘಟೋ ವಾ ಮೃತ್ಪಿಂಡೋ ಪುಣಿರಪಚ ಧೂಮೋಗ್ನಿರಚಲಃ, ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ, ವೃಥಾ ಕಂಠಕ್ಷೋಭಂ ವಸಿ ತರಸಾ ತರ್ಕವಚಸ, ಪದಾಂಬೋಜಂ ಶಂಭೋರ್ಭಜ ಪರಮ ಸೌಖ್ಯಂ ರಜಸೀ. ವಾಗ್ವೈಖರಿ, ಶಬ್ದಜರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ, ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಇದೆಲ್ಲ ಊಟ ಕೊಡುತ್ತೆ ಹೊರತು ಮೋಕ್ಷ ಕೊಡಲ್ಲಪ್ಪ ನಿನಗೆ. ಈ ಶಾಸ್ತ್ರ, ಈ ವ್ಯಾಖ್ಯಾನ ಎಲ್ಲವೂ ಕೂಡ ಸಂಸ್ಕಾರಕ ಸಂಸ್ಕಾರ್ಯ ಸಂಬಂಧ. ನೋಡಿ ಎಷ್ಟು ಚೆನ್ನಾಗಿದೆ. ಮೂರನೇದು, ಗೀತೆಯ ಉಪದೇಶ ಮನುಷ್ಯ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸಿ ಎಲ್ಲ ಕ್ರಿಯೆಗಳನ್ನು ಶೋಧಿಸಿ ಉತ್ತಮಗೊಳಿಸತಕ್ಕಂಥದ್ದು. ಗೀತಾನುವರ್ತನೆಯಿಂದ ಜಗದ್ಭಾರ ಲಘುವಾಗುತ್ತದೆ. ನೋಡಿ, ಜಗತ್ತಿಗಿರ್ತಕ್ಕಂಥ ಭಾರ ಕಡಿಮೆ ಆಗತ್ತೆ ಅಂತ ರಂಗಪ್ರಿಯ ಸ್ವಾಮಿಗಳು ಸನ್ಯಾಸ ತಗೊಂಡ ಮೇಲೂ ಕೂಡ ಸನ್ಯಾಸಿಗಳನ್ನೇ ತಮಾಷೆ ಮಾಡ್ತಾ ಇದ್ದ ಸಂಗತಿನೂ ಉಂಟು. ಒಂದ್ಸಲ ಹೇಳಿದರು, ಜಗದ್ಗುರು ಅಂದರೆ ಯಾರು ಗೊತ್ತೇನಪ್ಪ? ಜಗತ್ತಿಗೆ ಭಾರವಾಗಿ ಯಾರು ಜಗತ್ತ ಮೇಲೆ ಕೂತಿದ್ದಾರೋ ಅವ್ರು ಜಗದ್ಗುರುಗಳು ಅಂತ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದ ಮಾತು. ಸನ್ಯಾಸ ತಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನನ ಬುದ್ಧಿನೇ ಹೋಗದೆ ಹೋದ್ ಏನು ಸನ್ಯಾಸ ತಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ. ನ್ಯಾಸ ಏವಾಚ್ಯರೇಚಯತ್ ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶು. ಸೊ ಈ ತರಹ ಡೆಫಿನೇಷನ್ ಇಟ್ಕೊಂಡ್ಬಿಟ್ರೆ ಏನು ಮಾಡೋದು? ಗೀತಾನುವರ್ತೆ ಜಗದ್ಭಾರವನ್ನು ಲಘು ಮಾಡತಕ್ಕಂಥದ್ದು. ಮೋಹ ಭ್ರಾಂತಿ ನಿವಾರಣೆ ತುಂಬ ಮುಖ್ಯವಾಗಿರೋದು. ನೋಡಿ, ನಮಗೆ ಯಾವ್ಯಾವುದಂತನೋ ಮೋಹ ಉಂಟಾಗತ್ತೆ. ಮೋಹ ಅಂದ್ರೆ ಏನು ಗೊತ್ತಾ? ಮುಹ್ಯತೀತಿ ಮೋಹ. ಯಾವುದು ನಮಗೆ ಮುಚ್ಚಾಕತ್ತೋ ಅದು. ಯಾವುದದು ಮುಚ್ಚಾಕೋದು? ಅಜ್ಞಾನ. ಅಜ್ಞಾನ ಎಂಬತಕ್ಕಂಥ ಪರದೆಯನ್ನು ಪಕ್ಕಕ್ಕೆ ಸರಿಸಿದ್ರೆ ಇರೋದೇ ಜ್ಞಾನ. ಅದಕ್ಕೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಶಾವಾಸ್ಯ ಉಪನಿಷತ್ತು ಸ್ಪಷ್ಟವಾಗಿ ಅಪ್ಪಣೆ ಕೊಡಿಸುತ್ತೆ. ಅಜ್ಞಾನವನ್ನು ಪರದೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಅವಾಗಿರೋದೇ ಜ್ಞಾನ. ಜ್ಞಾನ ಆಚೆಯಿಂದ ಬರೋದಲ್ಲ, ಪ್ರತಿಯೊಬ್ಬರ ಒಳಗಡೆನೂ ಜ್ಞಾನ ಇದೆ. ಆದರೆ ಅದಕ್ಕೆ ಬಾಧಕವಾಗಿರೋ ಅಜ್ಞಾನ ಹೊರಗಾಕು. ಅದರ ಮೇಲೆ ಸ್ವಾಮಿ ರಂಗನಾಥಾನಂದ 1941 ಮಾಸ್ಕೋ ಲೆಕ್ಚರ್ಸ್ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅಂಟಿಲ್ ಅಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಟೇಕ್ ಔಟ್ ದ ಡೆವಿಲ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಡಿವೈನ್. ಸೊ ಆ ದೃಷ್ಟಿಯಿಂದ ಅದನ್ನು ಹೋಗಲಾಡಿಸೋದು, ಇಟ್ಸ್ ದಿ ಆರ್ಟ್ ಆಫ್ ಟೇಕಿಂಗ್ ಔಟ್, ನಾಟ್ ದಿ ಆರ್ಟ್ ಆಫ್ ಪಂಪಿಂಗ್ ಇನ್. ವಿವೇಕಾನಂದರ ಮಾತಲ್ಲಿ ಹೇಳೋದಾದರೆ, ಯು ಟೇಕ್ ಔಟ್ ವಾಟ್ ಈಸ್ ನಾಟ್ ರಿಕ್ವೈರ್ಡ್, ಡೋಂಟ್ ಪಂಪ್ ಇನ್ ವಾಟ್ ಈಸ್ ದೇರ್. ಎಜುಕೇಶನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಸೊ ಆ ದೃಷ್ಟಿಯಿಂದನೇ ನೀ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತಲ್ಲ ಮುಖ್ಯ, ಹೇಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ, ಜೀವಿತ ಧರ್ಮ ಯೋಗ ಅನ್ನೋದಕ್ಕೆ ಸಾಧನ ಚತುಷ್ಟಯಗಳಿಗೆ ಬರ್ತಾರೆ. ಅನುಬಂಧ ಚತುಷ್ಟಯ ಆದಮೇಲೆ ಯಾವುದದು? ನಿತ್ಯಾನಿತ್ಯ ವಸ್ತು ವಿವೇಕ. ಮೊದಲನೇದು ಯಾವುದಪ್ಪ? ಪ್ರಪಂಚದ ವಸ್ತುಗಳಲ್ಲಿ ಎಲ್ಲ ಕಾಲಕ್ಕೂ ಇರುವಂತಹದ್ದು ಯಾವುದು, ಕೊಂಚ ಕಾಲ ಇದ್ದು ಹೋಗುವಂತಹದ್ದು ಯಾವುದು. ಇದು ಗುರು ಲಘು ತಾರತಮ್ಯ, ಸ್ಥಿರ ಚರಾಚರ ತಾರತಮ್ಯ, ಸರ್ವಕಾಲಿಕ ಕ್ಷಣಿಕ ತಾರತಮ್ಯ. ಪದೇ ಪದೇ ಚಿಂತಿಸಿ ಮನಸ್ಸಿಗೆ ತಂದುಕೊಳ್ಳಬೇಕು ಯಾವುದು ನಿತ್ಯ ಯಾವುದು ಅನಿತ್ಯ. ನಾವೇನು ಮಾಡ್ತೀವಿ ಅಂದರೆ ಅನಿತ್ಯವಾದದ್ದನ್ನೇ ನಿತ್ಯ ಅಂತ ಭ್ರಮಿಸಿಬಿಟ್ಟು ಅದರಿಂದನೇ ನಾವು ಒದ್ದಾಡ್ತಾ ಇರೋದು ಯಾವಾಗಲೂ ಕೂಡ. ದೇಹ ಅನ್ನೋದು ಯಾವತ್ತಾದರೂ ನಿತ್ಯ ಆಗಕ್ಕೆ ಸಾಧ್ಯನಾ? ದೇಹ ಅಂದ್ರೇನಪ್ಪ? ದಹ್ಯತೆ ಐತಿ ದೇಹ, ತಗೊಂಡು ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಅಂಥದಕ್ಕೆ ಏನೆಲ್ಲ ಅಲಂಕಾರ ಮಾಡ್ಕೋತೀವಿ ನೋಡಿ. ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ, ಯಾವುದು ಹುಟ್ಟತ್ತೋ ಅದು ಬೆಳೆಯತ್ತೆ, ಯಾವ್ದು ಬೆಳೆಯತ್ತೋ ಅದು ದೊಡ್ಡದಾಗತ್ತೆ, ಯಾವ್ದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವ್ದು ಕುಗ್ಗತ್ತೋ ಅದು ಬೀಳತ್ತೆ, ಯಾವ್ದು ಬೀಳತ್ತೋ ಅದು ಸಾಯತ್ತೆ. ಈ ಆರೂ ಕೂಡ ದೇಹಕ್ಕಿರ್ತಕ್ಕಂಥ ಭಾವವಿಕಾರಗಳು. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಈ ಆರು ಇಲ್ಲದೆ ಇರೋದು ಆತ್ಮ. ನ ಜಾಯತೆ ಮ್ರೇತೇವ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ ಹಂತಾಚೇನ್ಮನ್ಯತೆ ಹಂತಂ ಹತಶ್ಚೇನ್ಮನ್ಯತೆ ಹತಂ ಉಭೌತವನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಶ್ರುತಿಯಾಗಿರ್ತಕ್ಕಂಥ ಕಠೋಪನಿಷತ್ತಲ್ಲಿ ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಏನು ಬೋಧನೆ ಮಾಡಿದ್ನೋ ಅದೇ 2 ಶ್ಲೋಕಗಳನ್ನು ಭಗವದ್ಗೀತೆ 2ನೇ
ಅಧ್ಯಾಯದ ಸಾಂಖ್ಯಯೋಗದಲ್ಲಿ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಸ್ಥಿತಪ್ರಜ್ಞ ಲಕ್ಷಣವನ್ನು ಹೇಳುವಾಗ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ ಏನು ಬೋಧಿಸಿದ್ನೋ ಅದನ್ನೇ ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತು, ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಅಂತ ವರ್ಣನೆ ಮಾಡ್ತಾನೆ. ನನಗೆ 15 ವರ್ಷದ ಕೆಳಗೆ ಒಬ್ಬಳು ಸ್ಟೂಡೆಂಟ್ ಇದ್ಲು, ಅವಳ ಹೆಸರು ಶ್ರುತಿ ಅಂತ. ಆಮೇಲೆ 5 ವರ್ಷ ಆದಮೇಲೆ ಅವಳ ತರನೇ ಇನ್ನೊಬ್ಬಳು ಬಂದ್ಲು. ನಾನು ತಕ್ಷಣ ಕೇಳಿದೆ, ನಿನ್ನ ಹೆಸರು ಸ್ಮೃತಿನಾ ಅಂತ. ಅವಳು ಕೇಳಿ, ಅಲ್ಲ ಸರ್, ನನ್ನ ಹೆಸರೇ ಗೊತ್ತಿಲ್ಲದೆ ನೀವು ಹೆಂಗೆ ಕಂಡುಹಿಡಿದ್ಬಿಟ್ರಿ ಅಂತ. ನಿಮ್ಮ ಅಮ್ಮ ಅಪ್ಪನಿಗೆ ಸಂಸ್ಕಾರ ಇರೋರಮ್ಮ, ನಿಮ್ಮ ಅಕ್ಕನಿಗೆ ಶ್ರುತಿ ಅಂತ ಹೆಸರಿಟ್ಟ ಮೇಲೆ ಶ್ರುತಿನ ಫಾಲೋ ಮಾಡೋ ಸ್ಮೃತಿ ತಾನೇ, ಅದಕ್ಕೋಸ್ಕರ ನೀವು ಸ್ಮೃತಿ ಇರಬೇಕು ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಸಂಸ್ಕಾರವಂತರಾಗಿರ್ತಕ್ಕಂಥವ್ರು ನಾವು ಹೆಚ್ಚು ಒರೆ ಹಚ್ಚಬೇಕಾಗಿಲ್ಲ. ಸ್ಥಾಲಿ ಪುಲಾಕ ನ್ಯಾಯದಿಂದ ನೋಡಿದ ತಕ್ಷಣ ಗೊತ್ತಾಗತ್ತೆ ಯಾರು ಏನು ಅನ್ನೋದಕ್ಕೆ. ಅದಕ್ಕೆ ನಾನು ಹಿಂದಿನ ಟೈಮಲ್ಲಿ ನಾನು ಮೊದಲನೇ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರಲಿಲ್ಲ. ಆ ಮಕ್ಕಳ ಹೆಸರಿಗೆ ಅರ್ಥ ಹೇಳಿ ಕಳಿಸ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಡೇ ಅವ್ರ ಅಮ್ಮ ಅಪ್ಪ ಹುಡ್ಕೊಂಬರೋರು, ಇಂಥ ಒಳ್ಳೆ ಹೆಸರಿಟ್ಟಿದ್ದೀವ ಸರ್ ನಮ್ಮ ಮಗಳಿಗೆ ಅಂತ. ಹೌದಮ್ಮ, ನಿಮಗೆ ಗೊತ್ತಿಲ್ಲದೇನೆ ಒಳ್ಳೆ ಹೆಸರು ದೇವ್ರ ಕೈಯಲ್ಲಿ ಮಾಡಿಸೋದು, ಗೊತ್ತಾದರೆ ಅಹಂಕಾರ ಬರುತ್ತೆ ಅಂತ. ಸೊ ಈಗ ನಮ್ಮ ಸೆಮಿಸ್ಟರ್ ಸಿಸ್ಟಮಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಪೋರ್ಷನ್ ಕವರ್ ಮಾಡೋದೇ ದೊಡ್ಡ ಪ್ರಾಬ್ಲಮ್. ನಿತ್ಯಾನಿತ್ಯ ಅವ್ರಿಗೆ ಅರ್ಥ ಮಾಡಿಸೋದಲ್ಲ, ಪೋರ್ಷನ್ ಕವರ್ ಮಾಡಿದ್ಯಾ ಇಲ್ವಾ ಅದೇ ಮುಖ್ಯ, ಅಟೆಂಡೆನ್ಸ್ ತೊಗೊಂಡ್ಯಾ ಇಲ್ವಾ ಅದು ಮುಖ್ಯ. ನಿತ್ಯಾನಿತ್ಯ ವಸ್ತು ವಿವೇಕ, ನಿತ್ಯವಾಗಿರೋದು ಆತ್ಮ, ಅನಿತ್ಯವಾಗಿರೋದು ದೇಹ. ಇನ್ನು 2ನೇ ನೋಡಿ, ಇಹ ಅಮೂತ್ರ ಫಲಭೋಗ ವಿರಾಗ. ಎಷ್ಟೋ ಜನಕ್ಕೆ ಈ ಲೋಕದ ಭೋಗದ ಬಗ್ಗೆ ಆಸಕ್ತಿ ಇರಲ್ಲ, ಸ್ವರ್ಗ ಅಂದರೆ ಶಾಶ್ವತ ಅಂತಿರತ್ತೆ. ಹೇಗೆ ಅಂದರೆ ಫಾರಿನ್ ಮೋಹ ಇರೋ ಹಾಗೆ. ಗೋಯಿಂಗ್ ಟು ಫಾರಿನ್ ಅಂತ ಖುಷ್ವಂತ್ ಸಿಂಗ್ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದ ವೀಕ್ಲಿನಲ್ಲಿ. ಸೊ ಹಾಗೆ ಅದೊಂದು ಮೋಹ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿಬಿಡ್ತಾರೆ ಕೆಲವರು. ಆ ದೃಷ್ಟಿಯಿಂದ ಅದೂ ಕೂಡ ಅಶಾಶ್ವತವೇ. ನಿನ್ನ ಈ ಲೋಕದ ದೃಷ್ಟಿಯಿಂದ ಸ್ವರ್ಗ ಶಾಶ್ವತ ತರಹ ಕಾಣುತ್ತೆ, ಆದರೆ ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದ್ರೆ ಅದು ಶಾಶ್ವತವಲ್ಲ. ಯಾಕೆಂದರೆ ನೀನು ಇಲ್ಲಿ ಮಾಡಿರೋ ಪುಣ್ಯ ಎಲ್ಲಿ ಕಾಲ ಇರುತ್ತೋ ಅಲ್ಲಿವರೆಗೂ ಸ್ವರ್ಗದಲ್ಲಿರ್ತೀಯಪ್ಪ. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ತರಹ ಎಲ್ಲಿ ತನಕ ದುಡ್ಡು ಡ್ರಾ ಮಾಡ್ತೀಯಾ, ನಿನ್ನ ಅಕೌಂಟಲ್ಲಿ ಇರೋ ತನಕ ಡ್ರಾ ಮಾಡ್ತೀಯಾ, ಆಮೇಲೆ ಏನಾಗುತ್ತೆ, ಚೆಕ್ ಬೌನ್ಸ್ ಆಗುತ್ತೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿಲ್ವಾ ಆ ತರಹ. ಇಹಾಮೂತ್ರ ಫಲಭೋಗ ವಿರಾಗ. ಸೊ ಬರೀ ಇಹಭೋಗ ವಿರಾಗ ಅಲ್ಲ, ಅಮೂತ್ರ ಭೋಗ ವಿರಾಗವೂ ಇರಬೇಕು. ಅಷ್ಟಿಲ್ಲದೆ ಹೋದರೆ ನಚಿಕೇತ ಯಾತಕ್ಕೆ ಸ್ವರ್ಗ ಸುಖ ಧಿಕ್ಕರಿಸ್ಬಿಟ್ಟು ವಾಪಸ್ ಬರಬೇಕಾಯಿತು ಭೂಮಿಗೆ. ಇಮ ರಾಮ ಸರಥ ಸತೂರ್ಯ ನಹಿ ದೃಶೋಲಂಬನೀಯ ಮನುಷ್ಯೈ ಆವಿರ್ಮತ್ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಮ್ಮಾನು ಪ್ರಾಕ್ಷಿ. ಮರಣ ಕೇಳಬೇಡ, ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ನೀನೇ ಕರ್ಕೊಂಡೋಗು. ರಾಮಾಹ ರಮಯಂತೀತಿ ರಾಮಾಹ, ಸ್ವರ್ಗ ಸ್ತ್ರೀಯರು ಒಬ್ಬರಲ್ಲ ಇಬ್ಬರಲ್ಲ 7 ಜನ ಕರ್ಕೊಂಡೋಗು. ಅವನೇನು ಹೇಳ್ದ, ತವೈವ ವಾಹ ಸ್ತವ ನೃತ್ಯ ಗೀತೆ, ಅದೆಲ್ಲ ನೀನೇ ಇಟ್ಕೋಪ. ಅದನ್ನು ಕೇಳಕ್ಕೆ ನಾನು ಬರಲಿಲ್ಲ. 3 ವಾರ ಕೊಡ್ತೀನಿ, ನೀನು ಹೇಳಿದವನು, ನಾನು ಬಂದು ಅಂಗಲಾಚಲಿಲ್ಲ. ನಿನಗೆ ಆತ್ಮವಿದ್ಯೆ ಗೊತ್ತಿದೆ, ನನಗೆ ಗೊತ್ತಿದೆ, ಅದರಿಂದ ಗೊತ್ತಿಲ್ಲ ಅಂತ ಹೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದು, ಜಿಜ್ಞಾಸುವಾಗಿ ಮನೆಗೆ ಬಂದು ಅತಿಥಿಯನ್ನು ಬರೀ ಕೈಯಲ್ಲಿ ಕಳಿಸೋದು ಧರ್ಮ ಅಲ್ಲ, ಕೊಡು ನನಗೆ. ನೋಡಿ, 3 ಕಡೆಯಿಂದ ಯಮನನ್ನು ಕಟ್ಟಾಕಿ ಯಮಲೋಕದಲ್ಲಿ ನಚಿಕೇತ ಇದೇ ಶರೀರ ಇಟ್ಕೊಂಡು ಆ ಲೋಕಕ್ಕೆ ಹೋದವನು ಮತ್ತೆ ಇದೇ ಶರೀರ ಇಟ್ಕೊಂಡು ವಾಪಸ್ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗಿವ್ ಮಿ 10 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 10 ನಚಿಕೇತಾಸ್? ವಿವೇಕಾನಂದ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಸೊ ಆ ದೃಷ್ಟಿಯಿಂದ ಎಲ್ಲಿ ಸಿಗ್ತಾರೆ ಆ ಮಠದಲ್ಲಿ ಇರ್ತಕ್ಕಂತಹ ಮಕ್ಕಳು? ಶಮಾಧಿ ಷಟ್ಕ ಸಂಪತ್ತಿ. ಆಮೇಲೆ ನೋಡಿ, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ, ಅಂತರಂಗ ಬಹಿರಂಗ ಸಾಧನೆಗಳು. ಇದು ಶಮ. ಎಲ್ಲ ಶಾಸ್ತ್ರಗಳು ಹೊರಟಿರೋದು ಕೂಡ ಮನೋನಿಗ್ರಹಕ್ಕೋಸ್ಕರವೇ. ಮನಸ್ಸಿನ ನಿಗ್ರಹ ಇಲ್ಲದೆ ಹೋದರೆ ಏನು ಪ್ರಯೋಜನ? ಮನಸ್ಸು ಅತ್ಯಂತ ಚಂಚಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಇನ್ನು ಇದಕ್ಕಿಂತ ಚಂಚಲವಾಗಿರೋದು ಇನ್ನೊಂದಿಲ್ಲ. ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯಃ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಾಯಿಂದ ಶುರುವಾಗೋ 10 ಚಾಂಚಲ್ಯಕ್ಕೆ ಮಾಡಿರೋದು ಮೊದಲನೇದೇ ಮನಸ್ಸು. ಅದಕ್ಕೆ ಧರ್ಮರಾಯನ ಕೇಳೋದು, ಯಾವುದು ಅತ್ಯಂತ ವೇಗವಾಗಿ ಹೋಗೋದು ಅಂತ. ತಕ್ಷಣ ಮನಸ್ಸು ಅಂತ ಉತ್ತರ ಕೊಡ್ತಾನೆ ಧರ್ಮರಾಯ. ಸೊ ಹಾಗೆ ಮನೋಜವ ಅಂತ ಅದಕ್ಕೆ ಹೇಳೋದು. ಹನುಮಂತ ಎಷ್ಟು ವೇಗವಾಗಿ ಸಮುದ್ರವನ್ನು ದಾಟದ ಅಂದರೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಶಿರಸಾ ನಮಾಮಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ. 2 ಪಾಠಾಂತರವೂ ಸಾಧುವೆ. ಸೊ ಅಷ್ಟು ವೇಗವಾಗಿ ಸಮುದ್ರವನ್ನು ಅವನು ನೆಕ್ಕೊಂಡು ಆಚೆ ಹೋದ ಅನ್ನೋ ದೃಷ್ಟಿಯಿಂದ ಜವ ಅನ್ನೋದನ್ನು ಕನ್ನಡದಲ್ಲೂ ಬರೆಸ್ತಾರೆ. ಧಾರವಾಡ ಕಡೆ ಜೌ ಬಾ ಅಂತ, ಬೇಗ ಬಾ ಅನ್ನೋದಕ್ಕೆ ಜೌ ಬಾ. ಅವ್ರು ಹತ್ತಲಿಕ್ಕೆ ಇಳಿದಾರೆ, ಇಳಿದಕ್ಕೆ ಹತ್ತಾರೆ, ಈ ರೀತಿಯಾಗೆಲ್ಲ ಮಾತಾಡ್ತಾರೆ ಧಾರವಾಡದ ಕನ್ನಡದಲ್ಲಿ. ಸೊ ದಮ ಅಂದ್ರೇನು? ಬಾಹ್ಯೇಂದ್ರಿಯಗಳನ್ನು ನಮ್ಮ ಹದ್ದಿನಲ್ಲಿ ಇಟ್ಕೊಳ್ಳೋದು. ನೋಡಿ, ಒಂದೊಂದು ಇಂದ್ರಿಯ ಇಟ್ಕೊಂಡೇ ಪ್ರಾಣಿಗಳು ಪಕ್ಷಿಗಳು ತಮ್ಮಂತಾವು ಹಿಡ್ಕೊಳ್ಳೋಕ್ಕಾಗಲಿಲ್ಲ.
ಇನ್ನು 5 ಇಂದ್ರಿಯ ಇರತಕ್ಕಂಥ ಮನುಷ್ಯ ತನ್ನನ್ನು ತಾನು ಹಿಡ್ಕೊಳ್ಳೋದು ಅಷ್ಟು ಸುಲಭನಾ? ಕಣ್ಣು ಆಚೆ ನೋಡ್ತಾ ಇದೆ, ಕಿವಿ ಆಚೆ ತೆಕ್ಕೊಂಡಿದೆ, ಬಾಯಿ ಆಚೆ ತೆಕ್ಕೊಂಡಿದೆ, ಮೂಗು ಆಚೆ ತೆಕ್ಕೊಂಡಿದೆ. ಒಂದೊಂದು ಪ್ರಾಣಿ ಪಕ್ಷಿ ಹೇಗೆ ಸಾಯುತ್ತೆ? ಕುರಂಗ, ಮಾತಂಗ, ಪತಂಗ, ಮೀನಾಹ, ಭೃಂಗಾಹ, ಪಂಚಭಿರಂಚಿತ ಕಿಂ. ಕುರಂಗ, ಜಿಂಕೆ ಹೇಗೆ ಸಾಯುತ್ತೆ? ಅದಕ್ಕೆ ಸಂಗೀತದ ಮೋಹ ಜಾಸ್ತಿ. ಸುಮಧುರವಾಗಿರೋ ಸಂಗೀತ ಹಾಕಿದಾಗ ಕೇಳ್ತಾ ನಿಂತ್ಕೊಂಡ್ಬಿಡತ್ತೆ, ಬೇಡ್ರನ್ನು ಹೊಡೆದು ಕೊಂದು ಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯ್ತು. ಮಾತಂಗ, ಆನೆ ಹೇಗೆ ಸಾಯತ್ತೆ? ಹೆಣ್ಣಾನೆನ ಮುಂದೆ ತಂದು ನಿಲ್ಲಿಸಿದಾಗ ಹೆಣ್ಣಾನೆಯನ್ನು ಸ್ಪರ್ಶ ಸುಖಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಿದ್ದು ಹೋಗ್ಬಿಡತ್ತೆ ಗಂಡಾನೆ. ಸೊ ಸ್ಪರ್ಶೆಯಿಂದ ಆನೆ ಸಾಯ್ತು. ಪತಂಗ, ದೀಪದ ಹುಳು, ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ತಾನು ಬದುಕಲ್ಲ ಅಂತ ಅಲ್ಲೇ ಹೋಗುತ್ತೆ, ಸಾಯತ್ತೆ, ಹಿಡ್ಕೊಳ್ಳೋಕ್ಕಾಗಲ್ಲ ತನ್ನಂತಾನು. ಮೀನು ರಸನೇಂದ್ರಿಯ, ನಾಲ್ಗೆಯಿಂದ ಸಾಯುತ್ತೆ. ಮೀನನ್ನು ಹಿಡ್ಕೊಳ್ಳೋದಕ್ಕೆ ಬೆಸ್ತರವನು ಏನು ಮಾಡ್ತಾನೆ? ಮುಂದೆ ಒಂದು ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದೆ ಒಂದು ಕೊಕ್ಕಿ ಇರುತ್ತೆ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಅದು ಕಚ್ಚಕ್ಕೆ ಬಂದಾಗ ಇವನು ಕೊಕ್ಕಿ ಹಿಂದೆ ಕೇಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗ್ಬಿಡುತ್ತೆ. ಭೃಂಗಾಹ, ಇಲ್ಲಿರ್ತಕ್ಕಂಥ ಚಿಟ್ಟೆ, ಆಗ್ತಾನೆ ಅರಳ್ತಾ ಇರ್ತಕ್ಕಂಥ ಹೂವಿನ ಮೇಲೆ ಚಿಟ್ಟೆ ಹೋಗಿ ಕೂತ್ಕೊಂಡಾಗ ಹೂ ಮುಚ್ಕೊಂಡಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ನೋಡಿ, ಒಂದೊಂದು ಇಂದ್ರಿಯ ಸಾಕು. ಹೂ ಬಿಡೋದು ನೇಚರ್ ಯಾವಾಗಲೂ ಕೂಡ. ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ವಿಶ್ವೇಶ್ವರಯ್ಯ ಪಾರ್ಕಲ್ಲಿ ಬಲಗಡೆ 5ನೇ ಗಿಡದ ಮೇಲೆ ಒಂದು ಬೋರ್ಡ್ ಇದೆ. ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಸೊ ಯಾವುದೂ ಕೂಡ ಎಲೆ ಹೂವೇ ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ, ಸಹಜವಾಗಿ ಆ ಹೂ ಬಿಡುತ್ತೆ. ಈ ಪೊಯಿಟ್ರಿ ಡಸ್ ನಾಟ್ ಕಮ್ ಆಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಕೀಟ್ಸಿಯನ್ ಅನಾಲಿಸಿಸ್ ಆಫ್ ಪೊಯಿಟ್ರಿ. ಆ ದೃಷ್ಟಿಯಿಂದ ಇನ್ನು ಉಪರತಿ ಅಂದ್ರೇನು? ಹೊರ ಪ್ರಪಂಚದ ವ್ಯಾಪಾರದಿಂದ ಮನಸ್ಸನ್ನು ಒಳಗೆ ತೆಗೆದುಕೊಳ್ಳುವುದು. ತಿತಿಕ್ಷಾ ಅಂದ್ರೇನಪ್ಪ? ಲಾಭ ನಷ್ಟ, ಸುಖ ದುಃಖ, ರಾಗ ದ್ವೇಷ, ಶೀತ ಉಷ್ಣ, ದ್ವಂದ್ವಗಳಿಂದ ಸಮಸ್ಥಿತಿ. ಅಲ್ಲಿಗೇನು ಹೇಳ್ದಂಗಾಯಿತು? ದುಃಖೇಶು ಅನದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ, ಸ್ಥಿತಧೀರ್ ಮುನಿರುಚ್ಯತೆ. ಡೈರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಇನ್ನು ಮುಂದೆ ಡಿ ವಿ ಜಿಯವರು ಜೀವನ ಯೋಗ ಅಂದ್ರೇನು ಅದನ್ನು ಡಿಫೈನ್ ಮಾಡ್ತಾರೆ ನೋಡಿ. ಮನುಷ್ಯ ಜೀವನದಲ್ಲಿ ಕಾಮಕ್ಕೆ ಒಂದು ಸ್ಥಳ ಉಂಟು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕಾಮ ಒಂದು ಪುರುಷಾರ್ಥ ಅಂತಲೇ ಒಂದು PhD ಥೀಸಿಸ್ ಇದೆ. ಬಾಳಿಗಾ ಕಾಲೇಜ್ ಅಂತಿದೆ ಕುಮಟಾನಲ್ಲಿ. ಕುಮಟಾನಲ್ಲಿ ಬಾಳಿಗಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ವಿಶ್ವನಾಥ್ ಹಂಪಿಹೊಳಿ ಅಂತ. ಅವರ PhD ಥೀಸಿಸ್ಸು ಕಾಮ ಒಂದು ಪುರುಷಾರ್ಥ ಅಂತ. ಸೊ ಯಾವಾಗಲೂ ಕೂಡ ಜೀವನಕ್ಕೆ ವಿರುದ್ಧವಲ್ಲದೆ ಇರತಕ್ಕಂಥ ಕಾಮವನ್ನು ಇಟ್ಕೋಬೇಕು. ಭಗವದ್ಗೀತೆಯಲ್ಲಿ ಅದೇ ಹೇಳೋದು, ಧರ್ಮ ವಿರುದ್ಧ ಕಾಮೋಸ್ಮಿ. ನೋಡಿ, ಧರ್ಮಕ್ಕೆ ವಿರೋಧವಲ್ಲದೆ ಇರತಕ್ಕಂಥ ಕಾಮ ಆದರೆ ಅದು ಸ್ತುತ್ಯಾರ್ಹ, ಧರ್ಮಕ್ಕೆ ವಿರೋಧ ಆದರೆ ಅದು ತ್ಯಾಜ್ಯ ಅಂತ. ಆ ದೃಷ್ಟಿಯಿಂದ ಮನುಷ್ಯ ಜೀವನದಲ್ಲಿ ಕಾಮಕ್ಕೆ ಒಂದು ಸ್ಥಳವುಂಟು, ಅರ್ಥಕ್ಕೆ ಒಂದು ಸ್ಥಳವುಂಟು, ಪುಣ್ಯಕ್ಕೆ ಒಂದು ಸ್ಥಳವುಂಟು, ಮೋಕ್ಷಕ್ಕೆ ಒಂದು ಸ್ಥಳವುಂಟು. ಈ 4 ಸ್ಥಳಗಳ ಅರ್ಹತೆ ನಿಷ್ಕರ್ಷೆ ಹಾಗೆ. ಆಯಾ ಸ್ಥಳಗಳಿಗೆ ತಕ್ಕ ನಿಯಮಗಳು ಎಂಥದ್ದು? ಸಮ್ಯಕ್ ಜೀವನ ಶಾಸ್ತ್ರದಿಂದಲೇ ಇದು ಸಾಧ್ಯ. ಆದ್ದರಿಂದ ಜೀವನ ಯೋಗಶಾಸ್ತ್ರ ಎಂದು ನಾನು ಕರೆಯುತ್ತೇನೆ. ಮುಖ್ಯವಾಗಿ ಜೀವನ ಎಂಬತಕ್ಕಂಥದ್ದೇ ಒಂದು ಯೋಗಶಾಸ್ತ್ರ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಡಿ ವಿ ಜಿಯವರು. ಇದಾದ ಮೇಲೆ ಮುಖ್ಯವಾಗಿ ಧರ್ಮ ಅನೇಕ ಮುಖಿ. ಯಾಕೆಂದರೆ ಮೊದಲನೇ ಶ್ಲೋಕ ಭಗವದ್ಗೀತೆ ಶುರುವಾಗೋದೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುಬತ ಸಂಜಯ. ಈಗ ನೀವು ಮ್ಯಾಥಮೆಟಿಕ್ಸಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆದುಬಿಟ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು ಅಷ್ಟೇ. ನೀನು ಎಲ್ಲಿದೆಯೋ ನಿನ್ನ ಧರ್ಮವನ್ನು ನೀನು ಮಾಡಪ್ಪ, ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ಧರ್ಮ ಏನೋ ಚೆನ್ನಾಗಿ ಓದೋದು, ಅಧ್ಯಾಪಕನ ಧರ್ಮ ಏನೋ ಚೆನ್ನಾಗಿ ಪಾಠ ಮಾಡೋದು, ಜಿಜ್ಞಾಸು ಧರ್ಮ ಏನೋ ಚೆನ್ನಾಗಿ ಪ್ರಶ್ನೆ ಕೇಳೋದು. ಅವರವರ ಧರ್ಮ ಅವರವ್ರು ಮಾಡ್ತಾ ಇದ್ದರೆ ಅವರವರಿಗೆ ಅದರಲ್ಲೇ ಮುಕ್ತಿ. ಅದಕ್ಕೆ ಹೇಳೋದು, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಉತ್ತರ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ ಅದಕ್ಕೂ ಕೂಡ. ಧರ್ಮ ಅನೇಕ ಮುಖಿ. ನೋಡಿ, ಧರ್ಮ ಎಂದರೆ ಲಾಡು ಚಿರೋಟಿಗಳ ಸಮಾರಾಧನೆ ಎಂದು ತೋರುತ್ತದೆ. ಮೆಣಸಿನ ಚಟ್ನಿ, ಶುಂಠಿ ಪಚಡಿ ಧರ್ಮ ಅಲ್ವಾ? ಅದು ಧರ್ಮನೇ ತಾನೆ. ಅರ್ಜುನನು ಅಂಥವನು. ಇದು ಕಾಮನ್ ಲ್ಯಾಂಗ್ವೇಜ್ ಅಲ್ವಾ? ಯಾರು ಶುಂಠಿ ಪಚಡಿ ತಿಂದಿಲ್ಲ, ಯಾರು ಮೆಣಸಿನ ಚಟ್ನಿ ತಿಂದಿಲ್ಲ, ಯಾರು ಲಾಡು ಚಿರೋಟಿ ತಿಂದಿಲ್ಲ? ನೋಡಿ, ನಾವು ದಿನ ಉಣಬಡಿಸ್ತಕ್ಕಂತಹ ಪದಗಳನ್ನೇ ಇಟ್ಕೊಂಡು ನಮಗೆ ಯಾವುದು ಪ್ರಖ್ಯಾತವಾಗಿದೆಯೋ ಆ ತಿಂಡಿ ತಿನಿಸುಗಳನ್ನೇ ಉದಾಹರಣೆ ಕೊಟ್ಕೊಂಡು ಧರ್ಮವನ್ನು ನಿರೂಪಣೆ ಮಾಡ್ತಾರೆ ಡಿ ವಿ ಜಿಯವರು. ಅವನು ಒಳ್ಳೆಯ ಮನುಷ್ಯ, ಆದರೆ ಅವನ ಒಳ್ಳೆತನ ನಾವು ಸಾಮಾನ್ಯವಾಗಿ ಹೊಗಳುವಂತಹದ್ದು. ಇದರಲ್ಲಿ ವಿವೇಕಾಂಶ ಉಂಟೆಂದು ಗೊತ್ತಿಲ್ಲ. ವಿವೇಕ ಸೇರದ ಒಳ್ಳೆಯತನ ಉದ್ದಿಷ್ಟ ಫಲವನ್ನು ಕೊಡಲಾರದು. ಮನುಷ್ಯ ವಿವೇಕಿಯಾಗಬೇಕು. ವಿವೇಕಿಯ ಔತಣದಲ್ಲಿ ಪಾಯಸಕ್ಕೆ ಒಂದು ಜಾಗ ಇರುವಂತೆ ಮೆಣಸಿನ ಸಾರಿಗೂ ಒಂದು ಜಾಗ ಇಲ್ವೇ? ಎಲ್ಲ ಬರೀ ಪಾಯಸನೇ ತಿಂದ್ಕೊಂಡಿರೋಕ್ಕಾಗತ್ತಾ? ಮೆಣಸಿನ ಸಾರು ತುಂಬ ಆರೋಗ್ಯ. ಯಾವಾಗಲೂ ಕೂಡ ನೋಡಿ, ಮೆಣಸು ಅರೆದು ಬಿಟ್ಟು
ಒಂದು ಒಳ್ಳೆ ಸಾರು ಕುಡ್ಕೊಂಡ್ಬಂದರೆ ನನ್ನ ಪ್ರಕಾರ ಎಕ್ಸಾಮ್ಗೆ ಅಪಿಯರ್ ಆಗೋ ವಿದ್ಯಾರ್ಥಿಗಳು ಮೆಣಸಿನ ಸಾರು ಕುಡ್ಕೊಂಡು ಬರಬೇಕು ಆವತ್ತು. ಎಸ್ಪೆಷಲಿ 2 to 5 ಎಕ್ಸಾಮ್ ಇರೋರಿಗೆ, ಯಾಕಂದ್ರೆ ತೂಕಡಿಕೆ ಬರ್ತಾ ಇರುತ್ತೆ ಊಟ ಆದಮೇಲೆ. ಸೊ ಅವ್ರಿಗೆ ನಾನು ಕೊಡೋ ಟಿಪ್ಸು, ನೀವು ಓದದೆ ಹೋದ್ರೂ ಚಿಂತೆ ಇಲ್ಲ, ಟೀ ಕುಡಿಬೇಡಿ, ಹಿಂದಿನ ದಿವಸ ನಿದ್ದೆ ಕೆಡಬೇಡಿ, ಆರಾಮಾಗಿ ನಿದ್ದೆ ಮಾಡಿ, ಮೆಣಸಿನ ಸಾರು ಕುಡ್ಕೊಂಡು ಒಂದು ಸರಿಯಾಗಿ ಬನ್ನಿ, ಎಷ್ಟು ಅಲರ್ಟ್ ಆಗಿರುತ್ತೆ ಗೊತ್ತಾ ಮೈಂಡು. ಅದೇ ಉದ್ದು ನೋಡೆ ಗಸಗಸೆ ಪಾಯಸದಲ್ಲಿ ತಿನ್ಕೊಂಡು ಬನ್ನಿ, ಮೇಷ್ಟ್ರ ಮುಂದೆನೇ ನಿದ್ದೆ. ಸೊ ಆ ದೃಷ್ಟಿಯಿಂದನೇ ಆಹಾರಕ್ಕೂ ಮತ್ತು ವಿಹಾರಕ್ಕೂ ಒಂದು ಒಳ್ಳೆ ಇದಿದೆ, ಯುಕ್ತಾಹಾರ ವಿಹಾರಸ್ಯ ಗೀತೆಲೇ ಇದೆ. ಅದಕ್ಕೆ ಹಾಗಿಲ್ಲದೆ ಹೋದರೆ ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಯಾಕೆ ಹೇಳಬೇಕಾಯಿತು? ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಯಾಕೆ ಹೇಳಬೇಕಾಯಿತು? ಯಾತಕ್ಕೋಸ್ಕರ ವಿಭಾಗ ಮಾಡಿರೋದು? ಅವರೇನು ಮುಟ್ಟಾಳ್ರಲ್ಲ. ಆ ಕೊಟ್ಟಿರ್ತಕ್ಕಂಥ ವಿಭಾಗ ನೋಡಿ, ಇದನ್ನು ಮರೆತಿದ್ದ ಅರ್ಜುನ ಅವ್ನು ಮರ್ತೋಗಿತ್ತಂತೆ. ಜೀವ ಪೋಷಣೆ ಧರ್ಮವಾದಂತೆ ಜೀವ ಹತ್ಯೆಯೂ ಧರ್ಮವಾಗತಕ್ಕಂಥ ಸಂದರ್ಭ ಉಂಟು. ಸ್ನೇಹ ಧರ್ಮವಾದಂತೆ ಯುದ್ಧವೂ ಧರ್ಮ. ಕ್ಷತ್ರಿಯನಿಗೆ ಯುದ್ಧ ಧರ್ಮ ಹೌದೋ ಅಲ್ವೋ? ನಾನು ರಣರಂಗಕ್ಕೆ ಬಂದ್ಬಿಟ್ಟು ಯುದ್ಧ ಮಾಡಲ್ಲ ಅಂದರೆ ಏನರ್ಥ ಅದಕ್ಕೆ? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ಪಷ್ಟವಾಗಿ ಉದಾಹರಣೆ ಕೊಡ್ತಾರೆ. ನಿನ್ನ ಸ್ವಧರ್ಮದಲ್ಲಿ ನೀನು ಗತಿಸಿದ್ರೆ ನಿನಗಲ್ಲೇ ಶ್ರೇಯಸ್ಸು. ನೀನು ಯಾವ ಜಾತಿಯನ್ನು ಕೂಡ ನೀನು ಮೀರಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ಕ್ರಿಶ್ಚಿಯನ್ ಬಂದು ನಾನು ಹಿಂದೂ ಧರ್ಮ ಸ್ವೀಕರಿಸಬೇಕು ಅಂತ ಕೇಳ್ತಾನೆ. ಆವಾಗ ಚಂದ್ರಶೇಖರ ಭಾರತಿಗಳು ಹೇಳ್ತಾರೆ, ಬಿ ಎ ಗುಡ್ ಕ್ರಿಶ್ಚಿಯನ್, ಯು ನೀಡ್ ನಾಟ್ ಟೇಕ್ ಟು ಹಿಂದೂಯಿಸಮ್ ಅಂತ. ನೀನು ಯಾವ ಒಂದು ಜಾತಿಯಲ್ಲಿ ಹುಟ್ಟಿದೆಯೋ ಅದಕ್ಕೆ ಅನುಗುಣವಾಗಿ ನೀನು ಬಾಳಪ್ಪ, ಅಲ್ಲೇ ನಿನಗೆ ಎಲ್ಲವೂ ಕೂಡ ಸಿಗತ್ತೆ, ಕನ್ವರ್ಷನ್ ಬೇಕಾಗಿಲ್ಲ ಅಂತ. ಸೊ ಆ ದೃಷ್ಟಿಯಿಂದ ಸ್ವಧರ್ಮ ಎಂಬತಕ್ಕಂಥದ್ದು ತುಂಬ ಮುಖ್ಯ. DVG ಅವರು ಒಂದ್ಸಲ ವೈದ್ಯರು ಬಂದು ನೀವಿದೆಲ್ಲ ತಿನ್ನಬಾರ್ದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರಂತೆ. DVG ಹೇಳಿದ್ರಂತೆ, ಅವನು ಹೋದ್ನೆಲ್ಲ ನೋಡ್ಕೊಂಬಂದ್ರು ಡಾಕ್ಟ್ರು, ಅವನ ಸ್ವಧರ್ಮ ಅವನು ಮಾಡ್ದ, ನನ್ನ ಸ್ವಧರ್ಮ ನಾನು ಮಾಡ್ತೀನಿ, ನಾನು ಯಾಕೆ ಬಿಡಬೇಕು? ಅವನು ಹೇಳೋದೇ ಅವನ ಧರ್ಮ, ತಿನ್ನೋದೇ ನನ್ನ ಧರ್ಮ, ಏನಾದರೂ ಹಾಕ್ಕೊಳ್ಳಿ ಅಂತ. ಸೊ ಅವರವ್ರ ಧರ್ಮ ಹೇಗೆ ಫಲಿಸುತ್ತೆ ಅನ್ನೋದಕ್ಕೆ ನೋಡಿ, ರಂಗನಾಥ್ ಶರ್ಮರಿಗೂ ಮತ್ತು DVG ಅವರಿಗೂ ಒಂದ್ಸಲ ಸಂದರ್ಭದಲ್ಲಿ ಗಣೇಶ್ ಅವರು ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. 4 ಬೋಂಡ ಇಟ್ಬಿಟ್ಟು ತಿನ್ನಿ ಶರ್ಮರೇ ಅಂದ್ರಂತೆ DVG. ಶರ್ಮರು ಹೇಳಿದ್ರಂತೆ, ನನ್ನ ಕೈಲಿ ಆಗಲ್ಲ ಗುಂಡಪ್ಪನವರೇ, ಒಂದು ಸಾಕು ನನಗೆ ಅಂತ. ಅದಕ್ಕೆ DVG ಹೇಳಿದ್ರಂತೆ, ನಿನ್ನ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಸೊ ಆ ದೃಷ್ಟಿಯಿಂದ ಈ ತರಹ ಸಂದರ್ಭಗಳು ಇನ್ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಆಪ್ಯಾಯಮಾನವಾಗಿರ್ತಕ್ಕಂಥ ಉದಾಹರಣೆಗಳು ನೋಡಿ. ಅದರಿಂದ ಪರಮಾರ್ಥವನ್ನು ಹೇಳೋದಕ್ಕೆ, ಇದನ್ನು ಕೀಳಾಗಿ ಭಾವಿಸಬೇಕು ಅಂತಲ್ಲ, ಜನರಿಗೆ ಅರ್ಥ ಆಗಬೇಕು ಅಂತ ಅವರ ಕೊಡ್ತಕ್ಕಂಥ ಉದಾಹರಣೆಗಳು. ಅದೇ ದೃಷ್ಟಿಯಿಂದಲೇ ರಾಮಕೃಷ್ಣ ಪರಮಹಂಸರು ಕೂಡ ಅಷ್ಟು ಜನಜನಿತವಾಗಿದ್ದು. ಅವರು ಪರಮಹಂಸರೇ ಹೇಳೋ ಹಾಗೆ ಯಾವಾಗಲೂ ಕೂಡ ನೀರಿನ ಮೇಲೆ ದೋಣಿ ಇರಬೇಕೇ ಹೊರತು ದೋಣಿ ಮೇಲೆ ನೀರಿರಬಾರ್ದು ಅಂತ. ಎಷ್ಟು ಅರ್ಥ ಅದಂತ ವ್ಯತ್ಯಾಸ ಆಗುತ್ತೆ ನೋಡಿ. ಒಂದು ಪದ ಈ ಕಡೆ ಆ ಕಡೆ ಮಾಡಿದರೆ ಅಷ್ಟು ಕೂಡ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಕೈಲಾಸಂ ಅವ್ರ ನಾಟಕದಲ್ಲಿ ಆ ಥರದ್ದು ಬರುತ್ತೆ. ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು. ಎಷ್ಟು ಅರ್ಥ ವ್ಯತ್ಯಾಸ ಆಗುತ್ತೆ ನೋಡಿ. ಒಂದು ಪದ ಈ ಕಡೆ ಆ ಕಡೆ ಮಾಡಿದರೆ ಪೂರ್ತಿ ಆ ಕಾಂಟೆಕ್ಸ್ಟೇ ಇದಾಗಿಬಿಡುತ್ತೆ. ಸೊ ಅದಕ್ಕೇನೆ DVG ಅವರು ಧರ್ಮ ಎಂದರೆ ಏನು ಪ್ರಶ್ನೆ ಹಾಕೋತಾರೆ. ಮೂಲಭೂತವಾಗಿರೋ ಪ್ರಶ್ನೆ. ಧರ್ಮ ಎಂಬ ಪದದ ಅರ್ಥ ಕೊಂಚ ಮಟ್ಟಿಗಾದರೂ ವಿಶದಪಡಿಸಿಕೊಂಡರೆ ಮುಂದಿನ ವ್ಯಾಸಂಗಕ್ಕೆ ಅನುಕೂಲವಾಗುತ್ತದೆ. ಈ ಪದವನ್ನು ಅನೇಕ ಸಾರಿ ಉಪಯೋಗಿಸಿದ್ದಾಗಿದೆ. ಇದನ್ನು ಮುಂದೆಯೂ ಕೂಡ ಉಪಯೋಗಿಸಬೇಕಾಗುತ್ತದೆ. ಗೀತಾಶಾಸ್ತ್ರವನ್ನು ಜೀವನ ಧರ್ಮಶಾಸ್ತ್ರ ಎಂದು ವರ್ಣಿಸಿದ್ದಾಗಿದೆ. ಭಗವಂತನೇ ಗೀತೆಯ ವಿಷಯ ಧರ್ಮ ಎಂದು ಸ್ಪಷ್ಟಪಡಿಸುತ್ತಾನೆ. ಯ ಇಮಂ ಧರ್ಮ್ಯಂ ಸಂವಾದಮಾವಯೋ ಕೋಟ್ ಮಾಡ್ತಾರೆ DVG 18ನೇ ಅಧ್ಯಾಯ 20ನೇ ಶ್ಲೋಕ. ಪರ್ಫೆಕ್ಟ್ ಆಗಿರುತ್ತೆ, ಫುಟ್ ನೋಟ್ಸ್ ಯಾರು ಮಾತಾಡೋಂಗಿಲ್ಲ, ತೆಗೆದು ನೋಡ್ಕೋಬೋದು. ಧರ್ಮ ಶಬ್ದದ ಅರ್ಥವನ್ನು ಅವಲಂಬಿಸಿಕೊಂಡು ಮಿಕ್ಕ ಎಲ್ಲ ಪ್ರಸಂಗಗಳೂ ಇದೆ. ಆದ್ದರಿಂದ ಧರ್ಮ ಎಂದರೆ ಧರಿಸಬಲ್ಲದ್ದು. ಧಾರಣಾತ್ ಧರ್ಮಮಿತ್ಯಾಹುಹು, ಯಾವ ಕಟ್ಟುಪಾಡು ಎಲ್ಲವನ್ನೂ ತಕ್ಕಂತೆ ಕಾಪಾಡಬಲ್ಲದೋ ಅದೇ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ. ಆ ದೃಷ್ಟಿಯಿಂದಲೇ ಕಾನೂನು ಮುಖ್ಯ. ಎತ್ತಿ ಹಿಡಿಯುವುದು, ನಿಲ್ಲಿಸುವುದು, ಸಂಭೋಗಿಸುವುದು ಎಲ್ಲ ಅರ್ಥದಲ್ಲೂ ಕೂಡ ಧರ್ಮ ಎಂಬತಕ್ಕಂಥ ಪ್ರಯೋಗ ಇರೋದರಿಂದ ಅತ್ಯಂತ ವ್ಯಾಪಕವಾದಂತಹ ಶಬ್ದ ಧರ್ಮ. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ನೀವು ತೆಗೆದು ನೋಡಿದ್ರೆ ಫಸ್ಟ್ ವಾಲ್ಯೂಮ್ PV ಕಾಣೆ 10 ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಅದಕ್ಕೆ ಕನ್ನಡದಲ್ಲಿ SK ರಾಮಚಂದ್ರ ರಾಯರು ಅನುವಾದ ಮಾಡಿದ್ದಾರೆ ಮೊದಲನೇ ವಾಲ್ಯೂಮ್ನ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ. ಹಾಮನಾಯಕ್ ಅವರು ಕನ್ನಡ ಪ್ರೊಫೆಸರ್ ಆಗಿದ್ದಾಗ SL ಭೈರಪ್ಪನವ್ರನ್ನ ಕೇಳಿದ್ರಂತೆ, ಯಾವ ಗ್ರಂಥವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಕನ್ನಡಿಗರಿಗೆ ಹೆಚ್ಚು ಉಪಯುಕ್ತ ಅಂತ. ಆವಾಗ SL ಭೈರಪ್ಪನವರು ಹಾಮನಾಯಕರಿಗೆ ಹೇಳಿದ್ರಂತೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಇದೆ ನೋಡಿ 8 ಸಂಪುಟಗಳು, ಅದನ್ನು ಕನ್ನಡಕ್ಕೆ ಮಾಡಿಸ್ಬಿಡಿ ಅಂತ. ಆವಾಗ ಯಾರ ಕೈಯಲ್ಲಿ ಮಾಡಿಸೋದು?
ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಎಸ್ ಕೆ ರಾಮಚಂದ್ರಾಯರಿಗೆ ವಹಿಸಿದ್ರಂತೆ ಆ ಕಾರ್ಯ. ಮೊದಲನೇ ಸಂಪುಟ ಆಚೆ ಬರೋಷ್ಟೊತ್ತಿಗೆ ಹಾಮನಾಯಕ ಅವ್ರ ಟರ್ಮ್ ಮುಗಿದೋಯ್ತು. ರೊಟೇಷನ್ ನೋಡಿ, ಹೆಡ್ಗಳೆಲ್ಲ ರೊಟೇಟ್ ಆಗ್ತಾ ಇರುತ್ತೆ 2 ವರ್ಷಕ್ಕೆ ಯೂನಿವರ್ಸಿಟಿನಲ್ಲಿ. ಆಮೇಲೆ ಬಂದವ್ರಿಗೆ ಆ ಕಡೆ ಆಸಕ್ತಿ ಇರಲಿಲ್ಲ, ಬಿಟ್ಟೋಯ್ತು. ಈಗ ಏನು ಒಳ್ಳೆ ಬುದ್ಧಿ ಬಂದಿದೆಯೋ ಏನೋ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಅದನ್ನು ಮತ್ತೆ ತಗೊಂಡಿದ್ದಾರೆ ಕೈಗೆ. ಈ ಥರದ್ದು ಒಳ್ಳೆ ಕಾರ್ಯಗಳು ನಡಿಬೇಕು, ಕನ್ನಡಕ್ಕೆ ಮತ್ತೆ ಮತ್ತೆ ಬರಬೇಕು. ಧರ್ಮ ಅನ್ನೋದಕ್ಕೆ ನೋಡಿ 3 ವಿಧ ಅಂತ DVG ಹೇಳೋದು: ನೈಜ ಧರ್ಮ, ನ್ಯಾಯ ಧರ್ಮ, ಮೈತ್ರಿ ಧರ್ಮ. ಈ ತರಹ ವಿಶ್ಲೇಷಣೆ ಇನ್ಯಾರು ಮಾಡಿದ್ದನ್ನು ನೋಡೇ ಇಲ್ಲ. ಧರ್ಮ ಅನ್ನೋದಕ್ಕೆ ಅವರು ಕೊಡೋ 3 ಇಂಟರ್ಪ್ರಿಟೇಷನ್ ನೋಡಿ. ನೈಜ ಎಂದರೆ ಏನು? ಸಹಜ ಲಕ್ಷಣ. ಯಾವ ಒಂದು ಗುಣದಿಂದ, ಶಕ್ತಿಯಿಂದ ಒಂದು ಪದಾರ್ಥ ಆ ಪದಾರ್ಥವೇ ಆಗಿದೆಯೋ ಅದೇ ಧರ್ಮ. ಸುಡುವುದು ಬೆಂಕಿ ಧರ್ಮ, ಬೀಸುವುದು ಗಾಳಿಯ ಧರ್ಮ, ಹಾರುವುದು ಪಕ್ಷಿಯ ಧರ್ಮ, ಬಿಸಿಯನ್ನು ಹೋಗಲಾಡಿಸಿ ತಣ್ಣಗೆ ಮಾಡುವುದು ನೀರಿನ ಧರ್ಮ, ಮೈ ಮುದಿಯಾಗುವುದು ದೇಹ ಧರ್ಮ. ಹಾಗೆಯೇ ವಯೋಧರ್ಮ, ಋತುಧರ್ಮಗಳು, ಮನುಷ್ಯ, ಇದೆಲ್ಲವೂ ಕೂಡ ವ್ಯಾಲ್ಯೂ ಎಂಬುದಾಗಿ ಇಂಗ್ಲೀಷಲ್ಲಿ ಇದನ್ನೇ ಕರೆಯುವುದು. ಸೊ ಧರ್ಮ ಅನ್ನೋದನ್ನು ವ್ಯಾಲ್ಯೂ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ DVG ಅವರು. ಸೊ ಮುಖ್ಯವಾಗಿ ನೋಡಿ, ವ್ಯಾಲ್ಯೂ ಅನ್ನೋದು ಕೂಡ ಬಹಳ ಕಾಂಪ್ಲೆಕ್ಸ್ ಟರ್ಮು. ಯು ಕೆನಾಟ್ ಡಿಫೈನ್ ವ್ಯಾಲ್ಯೂಸ್. So values are not rules or statutes to be written down in the form of law. They are internalized process of living to be passed down to posterity in its pristine purity ಅಂತ ರಾಧಾಕೃಷ್ಣನ್ ಡಿಫೈನ್ ಮಾಡ್ತಾರೆ ವ್ಯಾಲ್ಯೂ ಅನ್ನೋ ಸಿಸ್ಟಮ್ನ. ಸೊ ಆ ದೃಷ್ಟಿಯಿಂದ ವ್ಯಾಲ್ಯೂಸ್ ಅನ್ನೋದು ಮೌಲ್ಯ ಅಂತ ನಾವು ಇಟ್ಕೋಬೇಕಾಗುತ್ತೆ. ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮಾಜ. ಆಧುನಿಕ ಮನುಷ್ಯನಿಗೆ ಬೆಲೆ ಗೊತ್ತಿದೆಯೇ ಹೊರತು ಮೌಲ್ಯ ಗೊತ್ತಿಲ್ಲ. ಅದಕ್ಕೆ ಒಂದು ಮಾತಿದೆ: ಮಾಡರ್ನ್ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. Because you cannot measure value. Values are beyond measurement. It has to be adopted. ಎರಡನೇದು ನೋಡಿ, ನ್ಯಾಯ ಎಂದರೇನು, ನ್ಯಾಯ ಧರ್ಮ ಅಂದ್ರೇನು? DVG ಅವರು ಹೇಳ್ತಾರೆ: ಒಂದು ವಸ್ತುವಿನ ಅಥವಾ ಪ್ರಾಣಿಯ ನೈಜ ಅಭಿವ್ಯಕ್ತಿಯಿಂದ ಇನ್ನೊಂದರ ನೈಜಕ್ಕೆ ಹಾನಿ ಆಗದಂತೆ ಒಂದು ಸಮೂಹದ ನಾನಾ ವ್ಯಕ್ತಿಗಳ ನೈಜ ವಿಕಾಸದಲ್ಲಿ ಹದ್ದಿನಲ್ಲಿರ್ತಕ್ಕಂಥ ವ್ಯವಸ್ಥೆಯೇ ನ್ಯಾಯ. ಅದನ್ನು ಜಸ್ಟಿಸ್ ಎಂಬುದಾಗಿ ಕರೆಯುತ್ತಾರೆ. ಮೂರನೇದು ಮೈತ್ರಿ ಧರ್ಮ. ಮೈತ್ರಿ ಎಂದರೆ ಇತರರಲ್ಲಿ ಪ್ರೀತಿ. ವ್ಯಕ್ತಿಯು ತನ್ನ ನೈಜದಿಂದ ಎಲ್ಲರಿಗೂ ಕೂಡ ಪ್ರಯೋಜನವಾಗುವಂತೆ ಸ್ವಜೀವನವನ್ನು ವಿಸ್ತಾರಪಡಿಸುವುದು. ಇದೇ ಆತ್ಮವಿಶ್ವಾಸ. ಇದಕ್ಕೆ ಸಾಧಕವಾದದ್ದು ಲೋಕಸ್ನೇಹ. ಇನ್ನು ಈ ಧರ್ಮದ ಬಗ್ಗೆ ಹೇಳ್ತಾ ಮುಂದೆ ಹೇಳ್ತಾರೆ: ವಿಶೇಷ ಧರ್ಮಗಳು, ನೈಮಿತ್ತಿಕ ಧರ್ಮಗಳು, ಆಪದ್ಧರ್ಮಗಳು, ಇದನ್ನೆಲ್ಲ ಕೂಡ ವರ್ಣನೆ ಮಾಡ್ತಾ ಹೋಗ್ತಾರೆ. ನನಗದೆಲ್ಲ ಹೇಳೋಕ್ಕೆ ಸಮಯ ಆಗ್ತಾ ಇಲ್ಲ ಇಲ್ಲಿ. ಆದ್ದರಿಂದ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳೋ ಹಾಗೆ ಗಚ್ಚದ್ ವ್ಯಾಖ್ಯಾನ ಅಂತ, ಇಲ್ಲಿ ಎಗರಿಸೋದು ಅಲ್ಲಿ ಜಾರೋದು ಆ ರೀತಿಯಾಗಿ ಮಾಡಿಕೊಂಡು ಮುಂದುವರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಒಂದು ಟೇಬಲ್ಲು ನನಗೆ ತುಂಬ ಸೈಂಟಿಫಿಕ್ ಆಗಿ ಆಪ್ಯಾಯಮಾನವಾಗಿ ಕಾಣಿಸ್ತು. DVG ಅವರ ರೈಟಿಂಗ್ಸಲ್ಲಿ ಜೀವನ ಧರ್ಮ ಯೋಗವನ್ನು ನೋಡಿ, ಈ ಒಂದು ಟೇಬಲ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೇನು ನಿಮ್ಗೆ ಬೇಕಾಗಿಲ್ಲ. ನೋಡಿ, ಕರ್ಮ ಅನ್ನೋದು 2 ರೀತಿ: ಪ್ರಾಕೃತ ಕರ್ಮ ಮತ್ತು ಅವರು ಹೇಳ್ತಕ್ಕಂಥದ್ದು ಸ್ವಕೃತ ಕರ್ಮ. ಆಯಿತಾ? ಪ್ರಾಕೃತ ಕರ್ಮದಲ್ಲಿ ಪ್ರಾಣನ ಕ್ರಿಯೆಗಳು, ಪ್ರಾಣದಲ್ಲಿ ಉಚ್ಛ್ವಾಸ, ನಿಶ್ವಾಸ, ಊಟ, ನಿದ್ದೆ, ಆಕಳಿಕೆ. ಆಮೇಲೆ ಬರ್ತಕ್ಕಂಥದ್ದು ಸ್ವಕೃತ ಕರ್ಮದಲ್ಲಿ ಏನು? ಧರ್ಮಗಳು ಬುದ್ಧಿಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ಇನ್ನು ಮತ್ತೆ ಸ್ವಕೃತ ಕರ್ಮವನ್ನು 2 ಡಿವೈಡ್ ಮಾಡ್ತಾರೆ. ಯಾವುದದು? ದುಷ್ಕರ್ಮ, ಅಧರ್ಮ, ಪಾಪ, ಅಧೋಗತಿ. ಸತ್ಕರ್ಮ, ಧರ್ಮ, ಪುಣ್ಯ, ಉತ್ತಮ ಗತಿ. ನೋಡಿ, ಅದಾಯ್ತಾ? ಆಮೇಲೆ ಸತ್ಕರ್ಮದನ್ನು ಮತ್ತೆ 3 ಡಿವೈಡ್ ಮಾಡ್ತಾರೆ. ಅದು ಯಾವುದು? ಲೌಕಿಕ ಅಂದ್ರೇನು? ಸ್ವಾರ್ಥ ಫಲ. ವೈದಿಕ ಅಂದರೆ ಅದು ಮತ್ತೆ ಸ್ವಾರ್ಥ ಫಲ. ಮೂರನೇದು ಪಾರಮಾರ್ಥಿಕ, ನಿಸ್ವಾರ್ಥ ಫಲ. ಮತ್ತೆ ಲೌಕಿಕ ಫಲವನ್ನು 3 ಡಿವೈಡ್ ಮಾಡ್ತಾರೆ: ನೀತಿ, ವಿದ್ಯೆ ಮತ್ತು ಸ್ನೇಹ. ಅದಾದಮೇಲೆ ವೈದಿಕ ಫಲ ನೋಡಿ, ಮುಖ್ಯವಾಗಿ ಸಂಸ್ಕಾರ, ಯಜ್ಞ, ದಾನ, ತಪಸ್ಸು. ಡಿವೈಸ್ ಆಯ್ತಾ? ಸಂಸ್ಕಾರದಲ್ಲಿ ಮತ್ತೆ ಜಾತಕರ್ಮ, ವಿವಾಹ, ದೀಕ್ಷೆ, ಶ್ರಾದ್ದ ಇತ್ಯಾದಿ. ಆಮೇಲೆ ಯಜ್ಞದಾನ ತಪಸ್ಸಲ್ಲಿ ಐಹಿಕ ಅಭೀಷ್ಟ ಪ್ರಾಪ್ತಿ, ಸ್ವರ್ಗಾದಿ ಸಾರ್ವತ್ರಿಕ ಪದ್ಧತಿ, ದುರಿತಕ್ಷಯ, ಸ್ವಾತ್ಮಶುದ್ಧಿ. ಇನ್ನು ಶುದ್ಧಿನಲ್ಲಿ 3 ರೀತಿ. ಯಾವುದು? ಬ್ರಹ್ಮಾನುಭೂತಿ, ಶಾಂತಿ, ಮೋಕ್ಷ. ಎಂಥ ಕ್ಲಿಯರ್ ಪಿಕ್ಚರ್ ಇದು ಅಂತ ಹೇಳಿದ್ರೆ, ಈ ಒಂದು ಟೇಬಲ್ ಇಟ್ಕೊಂಡು ನೀವು ಸಮಗ್ರವಾಗಿರ್ತಕ್ಕಂಥ ಜೀವನ ಧರ್ಮಯೋಗವನ್ನು ಮಾತಾಡ್ಬಿಡ್ಬೋದು. ಇನ್ನೇನು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಎಕ್ಸ್ಪ್ಲೈನ್ ದ ಟರ್ಮಿನಾಲಜೀಸ್ ಆ್ಯಂಡ್ ದಿ ಸಿಗ್ನಿಫಿಕೆಂಟ್ ಆಫ್ ದ ಡಿವಿಷನ್ಸ್, ಅಷ್ಟು ಸಾಕು. ಇದು 500 ಪುಟದಲ್ಲಿರ್ತಕ್ಕಂಥದ್ದನ್ನು ಅರ್ಧ ಪುಟಕ್ಕೆ ಇಳಿಸಬೇಕು ಅಂದರೆ ದಿಸ್ ಇಸ್ ದ ಟೆಕ್ನಿಕ್. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅದು. ಕೆಲವರು ಇಷ್ಟಿರೋದನ್ನು ಅಷ್ಟು ಅಗಲಿಸ್ತಾರೆ, ಆದರೆ ಅಷ್ಟಿರೋದನ್ನು ಇಷ್ಟು ಮಾಡೋದಕ್ಕಾಗಲ್ಲ ಎಷ್ಟೋ ಜನಕ್ಕೆ. ಆದರೆ 2 ಮಾಡೋ ಶಕ್ತಿ ಇದ್ದವರು DVG ಅವರು. 1 ಪಾಯಿಂಟ್ 500 ಪುಟ ಬೇಕಾದರೂ ಅವರು ತೆಗೆಸ್ತಾರೆ, 500 ಪುಟ ಇರೋದನ್ನ ಅರ್ಧ ಪುಟಕ್ಕೆ ಬೇಕಾದರೂ ಇಳಿಸ್ತಾರೆ. ಯು ಸಿ, ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ DVG. ಒಬ್ಬ ನಿಜವಾಗಿರ್ತಕ್ಕಂತಹ
ಸ್ವಾನುಭವದಿಂದ ಬಂದಿರತಕ್ಕಂಥ ಕಲೋಪಾಸಕನಿಗೆ ಮಾತ್ರ ಈ ತರಹ ಲೋಕ ಕಾಳಜಿ ಇರೋವರೆಗೆ ಮಾಡೋಕ್ಕೆ ಸಾಧ್ಯವೇ ಹೊರತು ಇಲ್ಲದೇ ಇರೋರಿಗೆ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ಕಲೋಪಾಸನೆ ಇರುತ್ತೆ, ಲೋಕ ಕಾಳಜಿ ಇರಲ್ಲ. ಕೆಲವರು ಲೋಕ ಕಾಳಜಿ ಇರುತ್ತೆ, ಉಪಾಸನೆನೇ ಇರಲ್ಲ, ಅದು ಪ್ರಯೋಜನಕ್ಕೆ ಬರಲ್ಲ. ಎರಡೂ ಸಮ್ಮಿಳನ ಆಗ್ತಕ್ಕಂಥದ್ದು ನೋಡಿ, ಅದು ಬಹಳ ರೇರ್ ಆಗಿರ್ತಕ್ಕಂಥ ಗಿಫ್ಟು. ಸ್ವಧರ್ಮನೇ ಯಾಕೆ ಪ್ರಶ್ನೆ ಕೇಳ್ತಾರೆ ನೋಡಿ, ಯಾತಕ್ಕೆ ಸ್ವಧರ್ಮಕ್ಕಷ್ಟು ನೀವು ಪ್ರಾಮುಖ್ಯತೆ ಕೊಡ್ತೀರಪ್ಪ? ಸ್ವಧರ್ಮದಲ್ಲಿ ಅವನಿಗೆ ಪ್ರಕೃತಿ ಸಹಾಯವಾಗುತ್ತಾಳೆ, ಪ್ರಕೃತಿನೇ ಸಹಕರಿಸತ್ತಂತೆ ಸ್ವಧರ್ಮದಲ್ಲಿ. ಆಕೆ ಮಾಡಿಸಿದ್ದೇ ಸ್ವಧರ್ಮ, ಅದಕ್ಕೆ ಆಕೆಯ ಬೆಂಬಲ ಇರುವುದರಿಂದ ಅವನ ಕೆಲಸ ಸುಲಭವಾಗುತ್ತದೆ. ಎರಡನೇ ಪಾಯಿಂಟು, ಯಾಕೆ ಸ್ವಧರ್ಮ ಅನ್ನೋದಕ್ಕೆ, ಯಾವಾಗ ಸುಲಭವಾಯಿತೋ ಕೆಲಸ ಬೇಗ ಬೇಗ ನಡೆಯುತ್ತದೆ, ಫಲವೂ ಹೆಚ್ಚಾಗಿ ಬರುತ್ತದೆ. ಹೀಗೆ ಪ್ರತಿಫಲ ಬಾಹುಳ್ಯ ಎರಡನೇ ಗುಣ. ಇನ್ನು ಮೂರನೇ ಗುಣ ಏನು? ಲೋಕಕ್ಕೆ ಪ್ರಯೋಜನ ಹೆಚ್ಚಾಗಿ ಅವನ ಯೋಗ್ಯತೆಯಿಂದ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಹೆಚ್ಚಾಗಿ ಆಗುತ್ತದೆ. ಇನ್ನು ನಾಲ್ಕನೇದೇನು ಫಲ? ಸ್ವಧರ್ಮ ನಿರತದಲ್ಲಿ ಗೊತ್ತಾದ ಗುಣಶಕ್ತಿಗಳಾದರೂ ದೃಢವಾಗಿ ಬೆಳೆದು ಬಲಪಡುತ್ತದೆ. ಧರ್ಮವನ್ನು ಬದಲಾಯಿಸಿದರೆ ಹಿಂದಿದ್ದ ಶಕ್ತಿ ಸಾಮರ್ಥ್ಯಗಳು ಕೃಶವಾಗುತ್ತದೆ, ಹೊಸದು ಸಂಪಾದನೆಯಾಗುವ ಭರವಸೆ ಇಲ್ಲ. ಇಂಥ ಸಾಂಕರ್ಯ ಶಂಕೆ ಇಲ್ಲದ ಸ್ವಬಲ ಪರಿಪುಷ್ಟಿ ಅವಕಾಶ ನಾಲ್ಕನೇ ಗುಣ. ಇನ್ನು ಧರ್ಮ ಯಾಕೆ ಪೂಜ್ಯ ಸ್ಥಾನವನ್ನು ಪಡ್ಕೊಂಡಿದೆ? ಯಾವುದಕ್ಕೋಸ್ಕರ ಧರ್ಮ ಪೂಜ್ಯ ಅಂತ ಹೇಳಬೇಕು ನೋಡಿ, ಎಲ್ಲ ಪ್ರಶ್ನೆಗಳನ್ನು ಅವರೇ ಉತ್ಥಾಪನೆ ಮಾಡಿ ಅವರೇ ಉತ್ತರ ಕೊಡ್ತಾರೆ. ಯಾತಕ್ಕೆ ಪೂಜ್ಯ ಅಂದರೆ, ಧರ್ಮ ದೈವ ಪ್ರತಿಷ್ಠವಾದದ್ದು, ನೀನು ಪ್ರತಿಷ್ಠೆ ಮಾಡಿದ್ದಲ್ಲ. ಧರ್ಮ ಅನ್ನೋದು ದೈವ ಪ್ರತಿಷ್ಠ, ಅದು ದೈವ ಪರಿಪೋಷಿತವಾದದ್ದು. ಯಾವುದನ್ನು ಅವನು ಪ್ರತಿಷ್ಠೆ ಮಾಡಿದ್ದಾನೋ ಅವನು ಪೋಷಣೆನೂ ಮಾಡ್ತಾನೆ ಅವನು. ಅದಕ್ಕೆ ಯಾವ ಚಿಂತೆಯೂ ಇರಬೇಕಾದ ಕಾರಣವಿಲ್ಲದ ಪರಮೇಶ್ವರ ಧರ್ಮಚಿಂತೆಯೊಂದನ್ನು ತಾನಾಗಿ ಇರಿಸಿಕೊಂಡಿದ್ದಾನೆ. ಹಾಗೆಂದ ಮೇಲೆ ಧರ್ಮದ ಮಹತ್ವ ಎಂಥದ್ದು ಅಂತೂ ನಮ್ಮ ಮನಸ್ಸಿಗೆ ಬರಬೇಕಲ್ಲವೇ? ಧರ್ಮ ಎನ್ನುವುದು ಈಶ್ವರನ ಸ್ವಂತ ಸ್ವತ್ತು. ನೋಡಿ, ಈಶ್ವರನಿಗೊಂದು ಸ್ವತ್ತಿದೆ. ಯಾವುದು ಆ ಸ್ವತ್ತು ಅಂತ ಹೇಳಿದ್ರೆ ಅದೇ ಧರ್ಮ. ಆದ್ದರಿಂದ ನಮಗೆಲ್ಲ ಅದು ಪರಮ ಪೂಜ್ಯವಾದದ್ದು. ಸರ್ವದಾ ಈಶ್ವರ ಎಲ್ಲವನ್ನು ನೋಡುತ್ತಲೇ ಇರುತ್ತಾನೆ ಎಂದು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಯುರೋಪಿನ ಕವಿಯೊಬ್ಬನ ಮಾತು ಹೀಗಿದೆ. ಕಂಪ್ಯಾರಿಟಿವ್ ಪರ್ಸ್ಪೆಕ್ಟಿವ್ಗೆ ನಾನು ಇದನ್ನು ಓದ್ತಾ ಇರೋದು, ಪ್ರತಿ ಪೇಜಲ್ಲೂ ಬರುತ್ತೆ. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ದೋ ದ ಮಿಲ್ಸ್ ಆಫ್ ಗಾಡ್ ಗ್ರೈಂಡ್ ಸ್ಲೋಲಿ and they grind exceeding small, though with patience he stands waiting, with exactness grinds he all. ಕರ್ಮದ ಗಾಣಕ್ಕೆ ಸಿಕ್ಕದಿರುವವರು ಯಾರೂ ಇಲ್ಲ, ಕೆಲವರು ಮೊದಲು ಕೆಲವರು ಆಮೇಲೆ ಅಷ್ಟೇ. ಧರ್ಮ ಮಾಡಿದವರು ಪಾರಾಗುತ್ತಾರೆ, ಅಧರ್ಮ ಮಾಡಿದವರು ನಾಶವಾಗುತ್ತಾರೆ ಅಷ್ಟೇ. ಒಂದು ಪಾಯಿಂಟ್ ಸಾಕಾ? ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು? ಅದಕ್ಕೆ ಯಥೋ ಧರ್ಮ ತಥೋ ಜಯ, ಅದೇ ಪೂರ್ವವಾಗಿರ್ತಕ್ಕಂಥ ಸಿದ್ಧಾಂತ. ಅದಕ್ಕೆ ಆ ಧರ್ಮ ಜಿಜ್ಞಾಸೆಗೆ ಒಳಗಾಗಬೇಕು ಅನ್ನೋ ದೃಷ್ಟಿಯಿಂದ ಜೀವನ ಧರ್ಮ ಯೋಗ ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಅದ್ಭುತವಾಗಿ ಈ ಕೆಲಸವನ್ನು ಡಿ ವಿ ಜಿಯವರು ತೋರಿಸ್ತಾ ಬರ್ತಾರೆ. ಹೇಳಬೇಕಾದ ಭಾಳ ಇದೆ, ಏನು ಮಾಡೋದು, 8 ಗಂಟೆ ಆಗೋಯ್ತಾಗಲೇ. ವಿಶ್ವ ಮಾನವ ಧರ್ಮ ಇದೊಂದು ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ 2 ನಿಮಿಷ. ಈ ವ್ಯಷ್ಟಿ ಧರ್ಮ ವಿಶೇಷ ಧರ್ಮಗಳ ವಿವರಣೆಗೆ ಹೋಗದೆ ಸರ್ವ ಮನುಷ್ಯ ಸಾಮಾನ್ಯವಾದ ಧರ್ಮಗಳನ್ನು ನೋಡೋಣ. ಗೀತಾಶಾಸ್ತ್ರದ ಮೇರೆಗೆ 10 ಅಂಶಗಳು ಎಂದು ನನಗೆ ತೋರುತ್ತದೆ. ನೋಡಿ, 10 ಅಂಶ ಇದೆ ಅಂತ ಅವ್ರು ಹೇಳ್ತಾ ಇಲ್ಲ, ನನಗೆ ತೋರುತ್ತದೆ. ಅಲ್ಲೂ ಆ ವಿನಯ ನೋಡಿ. ಮೊದಲನೇದು ಆತ್ಮ ಪಾರಮ್ಯದ ಅಂಗೀಕಾರ, ಎರಡನೇದು ಈಶ್ವರ ಅಧಿಕಾರದ ಅಂಗೀಕಾರ, ಮೂರನೇದು ಧರ್ಮದ ಅಂಗೀಕಾರ, ನಾಲ್ಕನೇದು ಭೋಗ ಇಚ್ಛಾ ಪರಿಮಿತಿ, ಐದನೇದು ಲೋಕ ಸಂಸ್ಥಿತಿ ಕರ್ತವ್ಯತೆ, ಆರನೇದು ಔತ್ಮೋಪಮ್ಯ ನೀತಿ ದಾನ, ಏಳನೇದು ನಿತ್ಯ ಜೀವನ ಸಂಸ್ಕಾರ ಯಜ್ಞ, ಎಂಟನೇದು ತತ್ವಚಿಂತನಾಭ್ಯಾಸ ತಪಸ್ಸು, 9ನೇದು ಶರಣಾಗತಿ, 10ನೇದು ಭೋಗಕ್ಕಿಂತ ಶಾಂತಿಯ ಉತ್ಕೃಷ್ಟತೆ. ಇದೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಾಗಿ ವಿವರಣೆಗಳನ್ನು ಪೂರ್ತಿ ಕೊಟ್ಟಿದ್ದಾರೆ ಡಿ ವಿ ಜಿಯವರು ತಮ್ಮ ಅನುಭವದಿಂದ. ಇನ್ನು ಕೊನೆಗೆ ಉಪಸಂಹಾರಕ್ಕೆ ಬರೋದಾದರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ 10-11-1944 ಕನ್ನಡ ನುಡಿಯಲ್ಲಿ ಭಾರದ್ವಾಜರು ಕನ್ನಡ ನುಡಿ ಭಕ್ತರು ಲೇಖನ ಮಾಲೆಯಲ್ಲಿ ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಎಂಬ ಡಿ ವಿ ಜಿಯವರ ಜೀವನವನ್ನು ಕುರಿತ ಒಂದು ಲೇಖನವನ್ನು ಬರೆದಿದ್ದರು. ಅದರಲ್ಲಿ ವಿಲಾಯತಿ, ಅಮೆರಿಕ ಮೊದಲಾದ ದೇಶಗಳಲ್ಲಿ ಡಿ ವಿ ಜಿ ಜನಿಸಿದ್ದರೆ ಪ್ರಧಾನಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ ಅವರ ಜೀವನ ಚರಿತ್ರೆ ಸಾವಿರಾರು ಪ್ರತಿಗಳು ದೇಶಾಂತರದೆಲ್ಲ ಗುಡುಗಾಡಬಹುದಾಗಿತ್ತು. ಇದು 1944ರಲ್ಲಿ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಇನ್ನು
ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಇಂಗ್ಲಿಷ್ನಲ್ಲಿ ಪ್ರಾರಂಭಿಸಿದ ಗ್ರಂಥಮಾಲೆಯಲ್ಲಿ ಡಿ ವಿ ಜಿಯವರನ್ನು ಕುರಿತ ಗ್ರಂಥವೊಂದನ್ನು ಪ್ರಕಟಿಸತಕ್ಕಂಥ ಯೋಜನೆಯಲ್ಲಿತ್ತಂತೆ. ಆಗ ನಡೆದ ಸಂದರ್ಭ ಹಾಮಾನಾಯಕರು 22/3/87 ಪ್ರಜಾವಾಣಿಯಲ್ಲಿ ಈ ರೀತಿ ಹೇಳ್ತಾರೆ: ಈ ಪುಸ್ತಕ ಸಿದ್ಧತೆಯ ಹಂತದಲ್ಲಿದ್ದಾಗ ಅದರ ಪ್ರಕಟಣೆ ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕೆಂದು ಗುಂಡಪ್ಪನವರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಕಾಗದ ಬರೆದರು. ನನ್ನ ಮೇಲೆ ಬುಕ್ ಬೇಕಾಗಿಲ್ಲ, ನೀವು ನಿಲ್ಲಿಸ್ಬಿಡಿ ಅಂತ. ತಮ್ಮನ್ನು ಕುರಿತು ಒಂದು ಪುಸ್ತಕ ಪ್ರಕಟ ಆಗತಕ್ಕಂಥದ್ದು ಅವರಿಗೆ ಇಷ್ಟವೇ ಇರಲಿಲ್ಲ. ಕುಲಪತಿಗಳು ಕಾಗದವನ್ನು ಮಾಲೆಯ ಸಂಪಾದಕನಾದ ನನ್ನ ಕಡೆ ಕಳಿಸಿದರು, ಹಾಮಾನಾಯಕ್ ಅವರ ಕಡೆ. ನಾನು ಉತ್ತರಿಸಿದೆ, ಗುಂಡಪ್ಪನವರು ಅವರ ಸಾಹಿತ್ಯ ನಾಡಿನ ಸೊತ್ತು, ಅದನ್ನು ಕುರಿತು ಬರೆಯಬಾರದು ಎಂದು ಹೇಳಿದ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ಆ ಪುಸ್ತಕ ಪ್ರಕಟಿಸಲು ನಮಗೆ ಅವರ ಅನುಮತಿ ಬೇಕಾಗಿಲ್ಲ. ಆ ಪ್ರಕಟವಾದದ್ದು VC ಅವರ ಡಿ ವಿ ಗುಂಡಪ್ಪ ಎಂಬ ಆಂಗ್ಲ ಕೃತಿ. ಆ ದೃಷ್ಟಿಯಿಂದ ಅವರು ಯಾರು ಪ್ರಕಟ ಮಾಡಬಾರ್ದು ಅಂತ ಹೇಳೋದಕ್ಕೆ? ನಾವು ಮಾಡ್ತೀವಿ ನಮ್ಮ ಇದರಿಂದ ಅಷ್ಟೇ. KV ಪುಟ್ಟಪ್ಪನವರು DVG ಅವರಿಗೆ 2/7/1931 ಬರೆದಿರತಕ್ಕಂಥ ಪತ್ರ. ಶ್ರೀಮಾನ್ ಡಿ ವಿ ಗುಂಡಪ್ಪನವರಿಗೆ ಅಳುಕಿ ಅಳುಕಿ ತಮಗೆ ಕಾಗದ ಬರೆಯುತ್ತಿದ್ದೇನೆ. KV ಪುಟ್ಟಪ್ಪನವರು, ಕುವೆಂಪು ಅವರು DVGಗೆ ಬರೆದಿದ್ದು, ಅಳುಕಿ ಅಳುಕಿ ತಮಗೆ ಕಾಗದ ಬರೆಯುತ್ತಿದ್ದೇನೆ. ಏಕೆಂದರೆ ಅನೇಕ ರಾಜಕೀಯ ಮೊದಲಾದ ಕಾರ್ಯಗಳ ಇಡುಕು ತೊಡಕುಗಳಲ್ಲಿ ಸಿಕ್ಕ ತಮ್ಮಂಥವರಿಗೆ ಪುರುಸೊತ್ತು ಸಿಗುವುದೇ ಕಷ್ಟ. ನಾನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬರೆದಿದ್ದೇನೆ, ಈಗಾಗಲೇ ಸಂಪೂರ್ಣವಾಗಿ ಅಚ್ಚಾಗಿದೆ. ಅದಕ್ಕೆ ತಾವೊಂದು ಮುನ್ನುಡಿ ಬರೆಯುವರಾದರೆ ನನಗೊಂದು ಹೆಚ್ಚಿಗೆ ಎಂದು ಭಾವಿಸುತ್ತೇನೆ. ಸೊ ಪುಟ್ಟಪ್ಪನವರು DVG ಅವರನ್ನ ಮುನ್ನುಡಿ ಬರೀರಿ ಅಂತ ಕೇಳ್ಕೊಳ್ತಕ್ಕಂಥದ್ದು. ಇನ್ನು ಸಂಪತ್ ಗಿರ್ರಾವ್ ಹೇಳ್ತಾರೆ ನೋಡಿ, DVG is a walking directory with interesting information about men and women who made any mark in old Mysore during the last 60-70 years in public life, in the learned professions or in arts and letters. His anecdotage, which has nothing to do with dotage, which has not yet cast any shadow on him, is inexhaustible. This covers not only the public activities of these people, but their private lives, their peccadilloes and philanderings. In regaling the latter, in particular, he can evince a rebellion gusto, swooping down from the sublime to the ridiculous, with amazing ease, making his hearers, who are not prudes by long way, feel thoroughly embarrassed. Of course, all this is reserved for intimate circles of friends when he is in a good mood. So, adu ಸಂಪತ್ ಗಿರ್ರಾವ್ DVG ಅವರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಶಿವರಾಮ್ ಕಾರಂತರು DVG ಬಗ್ಗೆ ಅನೇಕ ಕಡೆ ಹೇಳಿದ್ದಾರೆ. ಒಂದನ್ನು ಮಾತ್ರ ಓದ್ತೀನಿ. ಗುಂಡಪ್ಪನವರಂಥ ಮಿತ್ರರಲ್ಲಿ ಯಾವ ವಿಷಯವನ್ನು ಬೇಕಾದರೂ ನಾನು ಚರ್ಚಿಸಬಹುದು. ಅನುಭವ, ವಿದ್ವತ್ತು, ಹಿರಿತನ ಮೂರೂ ಅವರಲ್ಲಿ ಸಮನ್ವಯಗೊಂಡಿದೆ. ಕನ್ನಡ ಜನ ಅವರನ್ನು ಪಡೆದು ಅವರ ಉಪಯೋಗ ಮಾಡಿಕೊಳ್ತಾ ಇಲ್ವಲ್ಲ ಅಂತ ನನಗೆ ವ್ಯಸನವಾಗುತ್ತದೆ. ಇದು ಕಾರಂತರು DVG ಬಗ್ಗೆ ಹೇಳಿದ್ದು. ಎಷ್ಟು ಉಪಯೋಗ ಪಡಿಸ್ಕೋಬೋದಾಗಿತ್ತು DVG ಅವ್ರನ್ನ. ಈ ಕನ್ನಡ ನಾಡಿಗೆ ಬುದ್ಧಿನೇ ಇಲ್ವಲ್ಲ, ಅಂಥವ್ರನ್ನ ಇಟ್ಕೊಂಡು ಸುಮ್ಮನೆ ಬಿಟ್ಟಿದ್ದಾರಲ್ಲ ಅಂತ ಬಹಳ ವ್ಯಸನದಿಂದ ಹೇಳ್ತಾರೆ. ಆನಂದ್ ಕುಮಾರಸ್ವಾಮಿ ಅವರು ಭಾರತ ಸ್ವಾತಂತ್ರ್ಯವಾದಾಗ ಸಂದೇಶ ಕಳಿಸಿದ್ರಂತೆ, ಬಿ ಯುವರ್ ಸೆಲ್ಫ್, ಫಾಲೋ ಮಹಾತ್ಮ ಗಾಂಧಿ, ಅಬ್ದುಲ್ ಕಲಾಂ ಆ್ಯಂಡ್ DV ಗುಂಡಪ್ಪ. ಯಾರು ಕಳಿಸಿದ್ದು? ಆನಂದ್ ಕುಮಾರಸ್ವಾಮಿ. ಆನಂದ್ ಕುಮಾರಸ್ವಾಮಿ ಪರ್ಸನಲ್ ಆಗಿ ನೋಡೇ ಇರಲಿಲ್ಲ ಗುಂಡಪ್ಪನವ್ರನ್ನ. ಆದರೂ ಕೂಡ ಆ ರಿಗಾರ್ಡ್ ನೋಡಿ ಯಾವ ರೀತಿಯಾಗಿ ಬರ್ತಾ ಇತ್ತು ಅನ್ನೋದಕ್ಕೆ ಆಗಿನ ಕಾಲದವರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವ ಇತ್ತು. ಯಾರೇ ಒಳ್ಳೆಯವರಿದ್ದರೂ ಕೂಡ ಅವರನ್ನ ಎತ್ತಿ ಆಡ್ತಕ್ಕಂಥ ಒಂದು ಒಳ್ಳೆ ಗುಣ ಇತ್ತು. ನೀಲಕಂಠ ದೀಕ್ಷಿತ ಒಂದು ಮಾತು ಹೇಳ್ತಾನೆ, ಯಾರಲ್ಲಿ ಒಳ್ಳೆ ಗುಣ ಇರಲ್ವೋ ಅವ್ರಿಗೆ ಬೇರೆಯವರೆಲ್ಲ ಒಳ್ಳೆ ಗುಣ ಅರ್ಥ ಆಗಲ್ವಂತೆ. ಯಾರಲ್ಲಿ ಒಳ್ಳೆ ಗುಣ ಇರುತ್ತೋ ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರಂತೆ. ಒಳ್ಳೆ ಗುಣವನ್ನೂ ಇಟ್ಕೊಂಡು ಬೇರೆಯವರು ಒಳ್ಳೆ ಗುಣವನ್ನು ಎತ್ತಿ ಆಡ್ತಕ್ಕಂಥವರು ವಿರಳರು ಸರಳರು ಅಂತ. ನಾಗುಣಿ ಗುಣಿನಂ ವೇತ್ತಿ ಗುಣೀ ಗುಣಿಷು ಮತ್ಸರಿ ಗುಣೀಚ ಗುಣರಾಗೀಚ ವಿರಳ ಸರಳೋ ಜನಃ. ಒಂದ್ಸಲ ಕೈಲಾಸಮ್ಮು ರಾಜರತ್ನವರನ್ನ ಗುಡ್ ಓಲ್ಡ್ ಗಾಡ್ ವಿಲ್ಲಿಂಗ್ ಹೇಗಿದ್ದಾರೆ GP ಅಂತ ಕೇಳಿದ್ರಂತೆ. ಅರ್ಥವಾಗದೆ ರಾಜರತ್ನಂ ಯಾರು ಸಾರ್ ಅವರು ಅಂತ ಕೇಳಿದ್ರಂತೆ. ಇನ್ಯಾರೋ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಎಂದರು ಕೈಲಾಸಂ. ಗಾಡ್ ವಿಲ್ಲಿಂಗ್ ಬಾತ್ ರಾಜರತ್ನಮ್ಮಗೆ ಅರ್ಥವಾಗದೆ ಕೈಲಾಸಂ ಅವರನ್ನೇ ಮತ್ತೆ ಕೇಳಿದ್ರಂತೆ, ಅಯ್ಯೋ ನೀನು ಡಿಕ್ಷನರಿನೇ ನೋಡಲಿಲ್ವಲ್ಲೋ ಮಗು, ಮನೇಲಿ ಹೋಗಿ ನೋಡು. DV ಅಂದರೆ ಏನು ಅಂತ ಅವರ ಸಲಹೆಯಂತೆ ಮನೆಗೆ ಹೋಗಿ ನೋಡಿದ್ರಂತೆ. DV ಅಂದರೆ ಡಿಯೋ ವಾಲೆಂಟೈನ್, ಗಾಡ್ ವಿಲ್ಲಿಂಗ್ ಅಂತ ನಿಘಂಟು. ರಾಜರತ್ನಂ ಹೇಳ್ತಾರೆ, DVG ಅವರ ಮಾತುಗಳನ್ನು ಬರಹಗಳನ್ನು ಜ್ಞಾಪಿಸಿಕೊಂಡೆ ಕೈಲಾಸಂ ಹೇಳಿದ್ದು ಅರ್ಥ ಆಯಿತು. ಗುಂಡಪ್ಪನವರ ಇನಿಷಿಯಲ್ಸ್ ಎಷ್ಟು ಉಚಿತ, ಎಷ್ಟು ಅರ್ಥಪೂರ್ಣ ಎಂಬುದರ ಅರಿವಾಯಿತು. VC ಅವರು ಹೇಳ್ತಾರಂತೆ, ಹೂಸ್ ಈಸ್ ಈಸಿಲಿ ದ ಮೋಸ್ಟ್ ಮ್ಯಾಸಿವ್ ಇಂಟೆಲೆಕ್ಟ್ ಇನ್ ಅವರ್ ಲಿಟರರಿ ಸೀನ್. ಆನಾ ಕೃಷ್ಣರಾಯರು ತಮ್ಮ ಒಂದು ಪತ್ರದಲ್ಲಿ
1/10/1943 ಬರೀತಾರೆ ಡಿ ವಿ ಜಿ ಅವರಿಗೆ, ಮೈ ಪಗ್ನೇಷಿಯಸ್ ಆಪ್ಟಿಮಿಸಮ್ ಡಸ್ ನಾಟ್ ಪರ್ಮಿಟ್ ಮೀ ಟು ಕನ್ಸಿಡರ್ ಯು ಆಸ್ ಓಲ್ಡ್ ಆರ್ ಆಸ್ ಪ್ಲೇಡ್ ಔಟ್. ಐ ಸಾಲಿಸಿಟ್ ಯುವರ್ ಕೈಂಡ್ ಇಂಟೆಲಿಜೆನ್ಸ್ ಇನ್ ರೀಅಫರ್ಮಿಂಗ್ ಮೈ ಪ್ರೀವಿಯಸ್ ಸ್ಟೇಟ್ಮೆಂಟ್ ಆ್ಯಂಡ್ ಆಸ್ಕಿಂಗ್ ಫಾರ್ ಮೋರ್ ಆಫ್ ಯುವರ್ ಎಪಿಕ್ ಪ್ರೋಸ್. ಇದು ಆನಾ ಕೃಷ್ಣರಾಯರು ಹೇಳಿರ್ತಕ್ಕಂಥ ಮಾತು. ಜಿ ವೆಂಕಟಸುಬ್ಬಯ್ಯನವರು ಹೇಳ್ತಾರೆ, ಡಿ ವಿ ಜಿ ಅವರನ್ನು ನೋಡಿದಾಗಲೆಲ್ಲ ನನಗೆ ಬೆಟ್ಟದ ಮೇಲಿನ ದೇವಸ್ಥಾನ ನೆನಪಾಗುತ್ತದೆ, ಆದರೆ ಹೋಗಿ ಬಂದಾಗ ಮನಸ್ಸು ಹಗುರ ಪ್ರಸನ್ನವಾಗುತ್ತದೆ. ಇದು ಅವರು ಹೇಳ್ತಕ್ಕಂಥ ಮಾತು. ರಾಜರತ್ನಂ ಹೇಳ್ತಾರೆ, ನನ್ನ ಪಾಲಿಗೆ ದೈವ ಸಂಪನ್ ಮಾರ್ಗದರ್ಶಕ ಗುಂಡಪ್ಪನವರು. ರಾಳಪಲ್ಲಿ ಅನಂತಕೃಷ್ಣ ಶರ್ಮರ ಅಭಿಪ್ರಾಯ ಪಡ್ತಾರೆ, ಎದುರಿನಲ್ಲಿ ಗುಂಡಪ್ಪನವರು ಇಟ್ಕೊಂಡು ಹಾಡಿದ ಬಾರಿಸಿದ ಅನುಭವ ಇರತಕ್ಕಂಥ ಕಲೆಗಾರರು ಈಗ ಅಂಥ ಸಹೃದಯ ರಸಿಕ ಇನ್ನೊಬ್ಬ ಶ್ರೋತೃ ಇಲ್ವಲ್ಲ ಅಂತ ಒದ್ದಾಡಬೇಕಾಗುತ್ತದೆ. ಕೆ ಚಂದ್ರಶೇಖರನ್ ಹೇಳ್ತಾರೆ, ದ ಸಮ್ವಾಟ್ ಹೆವಿ ಫಿಗರ್ ಬಟ್ ವಿತ್ ಬೀಮಿಂಗ್ ಸ್ಮೈಲ್ಸ್ ಆ್ಯಂಡ್ ಕ್ಲಾರಿಯನ್ ವಾಯ್ಸ್ ಎಕ್ಸ್ಟೆಂಡಿಂಗ್ ಗ್ರೀಟಿಂಗ್ಸ್ ಟು ಎವ್ರಿ ಒನ್ ನೋನ್. ಡಿ ಆರ್ ವೆಂಕಟರಮಣನವರು ಬರೀತಾರೆ, ಉಲ್ಲಾಸವನ್ನು ತೊರೆಯದ ವಿರಕ್ತಿ, ಪ್ರಯತ್ನವನ್ನು ಬಿಡದ ವಿರಕ್ತಿ, ಲಂಪಟೆಯಾಗದ ಜೀವನೋಲ್ಲಾಸ, ಕರ್ತವ್ಯಗಳನ್ನು ಮರೆಯದ ಜೀವನೋಲ್ಲಾಸ, ಆಶಾಪಾಶವಾಗದ ಕಾರ್ಯಾಸಕ್ತಿ, ಇಂದಿನ ಸೋಲು ನಾಳಿನ ಗೆಲುವಿಗೆ ಹಾದಿ ಎಂಬ ಕಾಯಾಸಕ್ತಿ, ಇವು ದೊಡ್ಡ ಜ್ಞಾನ ಮಾರ್ಗದ ಮುಖ್ಯ ಲಕ್ಷ್ಯ ಎಂದು ನಾನು ತಿಳಿದುಕೊಂಡಿದ್ದೇನೆ. ತಪೋವನದಲ್ಲಿ ಆನೆಯೂ ಸಿಂಹವು ಸ್ನೇಹಿತರಾಗಿ ಬದುಕುವಂತೆ ಜ್ಞಾನಿಯಲ್ಲಿ ಆಸಕ್ತಿಯೂ ವಿರಕ್ತಿಯೂ ಸ್ನೇಹದಿಂದ ಇರುವುವು. ಈ ಉದ್ಯಮ ಉಪಶಾಂತಿಗಳ ಪ್ರವೃತ್ತಿ ನಿವೃತ್ತಿಗಳ ಸಾಮರಸ್ಯವೇ ಗೀತಾಚಾರ್ಯರು ಹೊಗಳಿರುವ ಯೋಗ ಕೌಶಲ. ಅದೇ ನಮಗೆ ಆದರ್ಶ, ಅದೇ ನಮ್ಮ ಪರಮಧ್ಯೇಯ. ನಮ್ಮ ಹೆಜ್ಜೆಗೊಂದು ವೇಳೆ ಸ್ವಲ್ಪ ಕುಂಟಿದರೂ ನಮ್ಮ ಕಣ್ಣು ಯಾವಾಗಲೂ ಆ ಕಡೆ ಇರಬೇಕು. ಆ ಧ್ಯೇಯದಂತೆ ಜೀವನವನ್ನು ನಡೆಸಿದವರು ಡಿ ವಿ ಜಿ. ಈ ರೀತಿಯಾಗಿ ಅನೇಕ ಮಹನೀಯರು ಹೇಳ್ತಾ ಗೋಕಾಕ್ ಅವರು ಒಂದು ಕಡೆ ಬರೀತಾರೆ, 50-60 ವರ್ಷಗಳ ಹಿಂದೆ ದೇಶ ಮೂಕವಾಗಿದ್ದಾಗ ಡಿ ವಿ ಜಿ ಮೊದಲು ಮಾತನಾಡಿದರು, ಧ್ವನಿ ಎತ್ತಿದರು. ಅನಂತರ ಉಳಿದವರಿಗೂ ಮಾತನಾಡಬೇಕು ಅಂತ ಅನ್ನಿಸ್ತು. ಡಿ ವಿ ಜಿ ಮೊದಲು ಪ್ರೇರಣೆಗೆ ಒಳಗಾದರು, ಅನಂತರ ತಾವೇ ಪ್ರೇರಕರಲ್ಲಿ ಒಬ್ಬರಾದರು. ಅದು ಗೋಕಾಕ್ ಅವರು ಹೇಳ್ತಕ್ಕಂಥ ಮಾತು. ತೀತಾ ಶರ್ಮರು ಹೇಳ್ತಾರೆ ನೋಡಿ, ಗುಂಡಪ್ಪನವರನ್ನು ನೆನೆದಾಗಲೆಲ್ಲ ನನ್ನ ಮನಸ್ಸಲ್ಲಿ ಏಳುವ ಚಿತ್ರ ಒಂದು ದೊಡ್ಡ ಆಲದ ಮರ, ಅದರ ಶಾಖೆಗಳು ಬಿಳಿಲುಗಳು ಅಪಾರ. ಅನೇಕ ಹಿರಿಯರ ಪ್ರಕಾರ ಡಿ ವಿ ಜಿಯವರು ಕನ್ನಡದ ಜಾನ್ಸನ್. ಮಾಸ್ತಿ ಪ್ರಕಾರ ಗುಂಡಪ್ಪನವರೇ ಮಾನವತೆಯ ಒಂದು ಸುಂದರ ಮಹಾಕಾವ್ಯ. ಇದು ಮಾಸ್ತಿಯವರು ಹೇಳ್ತಕ್ಕಂಥದ್ದು. ನೋಡಿ, ಆ ಪದಗಳು ನೀವು ನೋಡಬೇಕು. ಮಾನವತೆಯ ಸುಂದರ ಮಹಾಕಾವ್ಯ. ಅದು ಹರಿದಾಸ ಭಟ್ರ ವ್ಯಾಖ್ಯಾನ ಮಾಡುವಂತೆ ಡಿ ವಿ ಜಿಯವರ ಮುಂದೆ ಕೂತರೆ ಹೆಜ್ಜಿ ವೆಲ್ಸನ ಟೈಮ್ ಮೆಷಿನ್ ಕುಳಿತಂತೆ ಭಾಸವಾಗುತ್ತದೆ. ಇನ್ನೇನೂ ಕೂಡ ನಾವು ನೋಡಲೇಬೇಕಾಗಿಲ್ಲ, ಸುಮ್ಮನೆ ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು, ಎಲ್ಲ ಬರ್ತಾ ಹೋಗುತ್ತೆ ಒಂದಾದ್ಮೇಲೆ ಒಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಿನ 2ನೇ ಚಕ್ರಗೋಷ್ಠಿಯಲ್ಲಿ ದೇಶೀಯ ಸಂಸ್ಥಾನಗಳ ಬಗ್ಗೆ ಮಾತನಾಡುವಾಗ ಡಿ ವಿ ಜಿಯವರ ಬರಹಗಳನ್ನು ಉದ್ಧರಿಸಿದ್ದರು. ನೋಡಿ, ಅಂಬೇಡ್ಕರ್ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿತ್ತು ಅಂತ. ಅಂಬೇಡ್ಕರ್ ಎಲ್ಲಿದ್ದು, ಡಿ ವಿ ಜಿ ಎಲ್ಲಿದ್ದು. ಬಟ್ ನೋಡಿ ಆ ಇನ್ಸ್ಪಿರೇಷನ್ ಹೇಗೆ ಬರುತ್ತೆ ಅನ್ನೋದಕ್ಕೆ. ಡಿ ವಿ ಜಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಿಟ್ಟೂರು ಶ್ರೀನಿವಾಸ ರಾಯರೊಡನೆ ಹೇಳಿದ್ರಂತೆ, ಈ ಪ್ರಾರಬ್ಧ ಮತ್ತೆ ಬಂತಲ್ರಿ, ಏನು ಮಾಡಬೇಕು? ಶ್ರೀನಿವಾಸ ರಾಯರು ಗಂಭೀರವಾಗಿ ಅರ್ಧ ವಿನೋದವಾಗಿ ಅಕ್ಸೆಪ್ಟ್ ಇಟ್ ಫಾರ್ ದ ಗ್ರೇಟ್ ಮ್ಯಾನ್ ಯು ಆರ್ ಅಂದ್ರಂತೆ. ಸೊ ಕಂಚಿಯ ವರದರಾಜ ದೇವಾಲಯದಲ್ಲಿ ಭಾಗಶಃ ಲಬ್ಧ ಇರತಕ್ಕಂಥ ಶಾಸನದ ಬಗ್ಗೆ ಖ್ಯಾತ ಇತಿಹಾಸಜ್ಞರಾದ ಜಿ ಎಸ್ ದೀಕ್ಷಿತ್ ಈ ರೀತಿ ಬರೀತಾರೆ, ಡಿ ವಿ ಜಿಗಿಂತ ಮುಂಚೆ ಈ ಶಾಸನವನ್ನು ಓದಿದವರು ನಷ್ಟವಾದ ಭಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಆ ಭಾಗವನ್ನು ಸರಿಯಾಗಿ ಅರ್ಥವಾಗುವಂತೆ ಓದಿದವರು ಡಿ ವಿ ಜಿ. ವಿದ್ಯಾರಣ್ಯರು ಕನ್ನಡಿಗರು, ಆದ್ದರಿಂದಲೇ ಕರ್ನಾಟಕವನ್ನು ತಮ್ಮ ಕ್ಷೇತ್ರವನ್ನಾಗಿ ಮಾಡಿಕೊಂಡರು ಎನ್ನುವುದು ಡಿ ವಿ ಜಿಯವರ ಶೋಧನೆಗಳಲ್ಲಿ ಮೊದಲನೆಯದು. ಅದು ಮುಖ್ಯವಾಗಿರ್ತಕ್ಕಂಥದ್ದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ. ಇನ್ನು ಕೆಲವು ದಶಕಗಳ ಹಿಂದೆ ಬೆಂಗಳೂರು ಕಾರ್ಪೊರೇಷನ್ ಸಭೆಯಲ್ಲಿ ಏನೋ ಬಿಸಿ ಬಿಸಿ ಚರ್ಚೆ ನಡೆದಿತ್ತಂತೆ. ಮೇಯರ್ ಯಾವುದೋ ಶಬ್ದ ಪ್ರಯೋಗ ತಪ್ಪೆಂದು ವಿರೋಧ ಪಕ್ಷದವರು ಟೀಕೆ ಮಾಡಿದ್ರಂತೆ. ಅದಕ್ಕೆ ಮೇಯರ್ ಉತ್ತರಿಸಿದ್ರಂತೆ, ನಿಮಗೆ ಸರಿಯಾದ ಭಾಷೆ ಬೇಕಾದರೆ ಇಲ್ಲಿ ಯಾಕ್ರಿ ಬರ್ತೀರಾ, ಗುಂಡಪ್ಪನವ್ರ ಹತ್ರ ಹೋಗಿ. ಇಲ್ಲಿ ಯಾಕ್ರಿ ಬರ್ತೀರ ನೀವು, ಅಲ್ಲಿ ಹೋಗ್ರಿ ಗುಂಡಪ್ಪನವ್ರ ಹತ್ರ, ಸರಿಯಾದ ಭಾಷೆ ಬೇಕಾದರೆ ಇಲ್ಲಿ ಬರಬೇಡಿ ಅಂತ. ಮೈಸೂರಿನ ದಿವಾರನ್ನ ಕುರಿತು ಲೇಖನ ಮಾಲೆಯ ಬಗ್ಗೆ ವೈಎನ್ಕೆ ಈ ರೀತಿ ಬರೀತಾರೆ, ದಿಸ್ ಇಸ್ ರಿಮಾರ್ಕಬಲ್ ರೈಟಿಂಗ್. It looks as though DVG was the only man who kept his eyes and ears open to what went on around him. ಪಂಡಿತ ಪರ್ವ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಡಿ ವಿ ಜಿಯವರ ಲೇಖನ ಮಾಲೆಯನ್ನು ವಾರವಾರವೂ ಓದುತ್ತಿದ್ದರು. ಒಂದು ಸಲ ಎಸ್ ಆರ್ ರಾಮಸ್ವಾಮಿಗಳಿಗೆ ಅವರು ಹೇಳಿದ್ರಂತೆ,
ಅವರೇ ಅವರ ಗ್ರಂಥದಲ್ಲಿ ಬರೆದಿರೋದನ್ನು ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ, ನಂದಲ್ಲ ಇದು. ಸತ್ವವುಳ್ಳ ಬರವಣಿಗೆ ಎಂದರೆ ಇದು ಕಣೋ. ಗುಂಡಪ್ಪನವರ ಗೀತೋಪನ್ಯಾಸ, ಇತರ ಲೇಖನಗಳು ಚೆನ್ನಾಗಿದೆ. ಆದರೆ ಅವರ ಭಗವದ್ಗೀತೆಗಿಂತ ಹೆಚ್ಚು ಮುಖ್ಯವಾದದ್ದು ವಿಶ್ವೇಶ್ವರಯ್ಯನವರನ್ನು ಕುರಿತು ಲೇಖನಗಳೆಂದು ನನಗನ್ನಿಸುತ್ತದೆ. ಶಾಸ್ತ್ರವಾಕ್ಯಗಳನ್ನು ಎಷ್ಟು ಜಾಡಿಸಿದರೆ ಏನು ಪ್ರಯೋಜನ? ವೇದಾಂತ ನಡತೆಯಲ್ಲಿ ತೋರಿದಾಗ ತಾನೇ ಅದಕ್ಕೊಂದು ಬೆಲೆ. ವಿಶ್ವೇಶ್ವರಯ್ಯನವರ ನೀತಿನಿಷ್ಠೆ, ಪಾರಿಶುದ್ಧ, ರಾಜ್ಯ ನಿರ್ವಹಣೆ, ವೀಕ್ಷಣೆ ಜನರಿಗೆ ಬೇಕಾದದ್ದು. ಅವರ ದೊಡ್ಡ ಮನುಷ್ಯತ್ವವನ್ನು ಜನರಿಗೆ ಪರಿಚಯ ಮಾಡಿಕೊಟ್ಟ ಗುಂಡಪ್ಪನವರು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. MD ರಾಮನಾಥನ್ ಹೆಸರು ನೀವೆಲ್ಲ ಕೇಳಿದ್ದೀರ, ಸಂಗೀತ ಪ್ರಿಯರು. DVಜಿಯವರಲ್ಲಿ ಅವರಿಗೆ ಅತಿಶಯವಾದ ಭಕ್ತಿ. ರಾಮೋತ್ಸವ ಕಚೇರಿಗೆ ಬೆಂಗಳೂರಿಗೆ ಬಂದಾಗ ತಪ್ಪದೇ DVಜಿಯವರ ಹತ್ರ ದರ್ಶನಕ್ಕಾಗಿ ಬರ್ತಾ ಇದ್ರಂತೆ. ಒಮ್ಮೆ ಭೇಟಿ ಕೊಟ್ಟಾಗ ರಾಮನಾಥನ್ ತಮ್ಮ ಬೆರಳಲ್ಲಿದ್ದ ಉಂಗುರ ತೆಗೆದು DVಜಿಯವರ ಕೈ ಕೊಟ್ಟು, ನೀವು ಇದನ್ನು ಮುಟ್ಟಿ ಆಶೀರ್ವಾದ ಮಾಡಿ ನನಗೆ ಕೊಡಿ ಅಂತ ಪ್ರಾರ್ಥಿಸಿದ್ರಂತೆ. MD ರಾಮನಾಥನ್ನು ಉಂಗುರ ತೆಗೆದು DVಜಿಯವರ ಹತ್ರ ಆಶೀರ್ವಾದ ಪಡ್ಕೊಂಡು ಮತ್ತೆ ಹಾಕ್ಕೊಂಡ್ರಂತೆ. ಅದು ನಿಜವಾಗಿರ್ತಕ್ಕಂತಹ ಒಂದು ಮರ್ಯಾದೆ ಅಂತ ಹೇಳಿದರೆ. ರಂಗನಾಥ ಶರ್ಮರು ತಮ್ಮ ಸುಂದರಕಾಂಡ ಅನುವಾದದ ಸಮಯದಲ್ಲಿ ಈ ರೀತಿ ಬರೀತಾರೆ: ಸುಂದರಕಾಂಡವನ್ನು ನಾನು ಅನುವಾದಿಸಿದಾಗ ನನಗೆ ಪ್ರಧಾನ ಪ್ರೇರಕ ಶಕ್ತಿಯಾದವರು ಪೂಜ್ಯರಾದ ಡಾಕ್ಟರ್ ಗುಂಡಪ್ಪನವರು. ಈ ಸಲ ನಾನು ಅವರ ಅನುಮತಿಯನ್ನು ಕೇಳಿದಾಗ ಸಂತೋಷಾಭಿಮಾನಗಳಿಂದ ಪ್ರೋತ್ಸಾಹಿಸಿ ಕಾರ್ಯವನ್ನು ಮಾಡಲೇಬೇಕೆಂದು ನನ್ನನ್ನು ಹರಿಸಿದರು. ಅನುವಾದ ಕಾರ್ಯದಲ್ಲಿ ನನಗೆ ಕೆಲವು ತೊಡಕುಗಳು ಬಂದಾಗ ಬಿಡಿಸಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅನುವಾದದ ಅನೇಕ ಭಾಗಗಳನ್ನು ಓದಿಸಿ ಕೇಳಿ ಭಾಷಾ ಶೈಲಿಯ ವಿಷಯದಲ್ಲಿ ಯೋಗ್ಯ ಸೂಚನೆ ಕೊಟ್ಟಿದ್ದಾರೆ. ಅವರ ಔದಾರ್ಯ, ಅಭಿಮಾನ, ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತೇನೆ. ರಂಗನಾಥ ಶರ್ಮರು ಹೇಳೋ ಮಾತು. ಇನ್ನು ಕೊನೆಯ ಮಾತು, DVಜಿಯವರ ಮರುಳು ಮುನಿಯ ಕಗ್ಗದ ಮುನ್ನುಡಿಯಲ್ಲಿ ರಂಗನಾಥ ಶರ್ಮರ ಅಭಿಪ್ರಾಯ: DVಜಿಯವರ ವಿಚಾರದ ಆಳ, ಎತ್ತರ, ಅಗಲ ಸೀಮಾತೀತವಾದದ್ದು. ಒಂದೊಂದು ಪದ್ಯವೂ ಒಂದು ದೊಡ್ಡ ಪ್ರಬಂಧಕ್ಕೆ ವಿಷಯವಾಗಬಲ್ಲದ್ದು. ಈ ಮರುಳ ಮುನಿಯ ಮಂತ್ರದ್ರಷ್ಟಾರನಾದ ಮುನಿಗಿಂತ ಕಡಿಮೆ ಏನಲ್ಲ. ಮಂಕುತಿಮ್ಮನ ತಮ್ಮನಾದರೂ ಅಣ್ಣನಿಗೆ ಸರಿದೊರೆಯಾಗಿ ನಿಲ್ಲುತ್ತಾನೆ, ಕೆಲವೆಡೆ ಅವನನ್ನು ಮೀರಿಸುತ್ತಾನೆ. ಹಾಗೆ DVಜಿಯವರ ಬಗ್ಗೆ ಅವರ ಸಮಕಾಲೀನರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಅಭಿಪ್ರಾಯ ಪಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ಅವರ ಜನ್ಮದ ದಿವಸ ವಂಚನೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಎರಡು ಮಾತು ಹೇಳಿದ್ದೇನೆ ಹೊರತು ಇದು ನನ್ನ ಮಾತಲ್ಲ. SR ರಾಮಸ್ವಾಮಿಗಳ ಪುಸ್ತಕ, DR ವೆಂಕಟರಮಣವರ ಪುಸ್ತಕದಿಂದ ನಾನು ಕದ್ದಿರೋದು. ನಾನು ಕಳ್ಳ ಅಂತ ನಿಂದ ಹೇಳ್ಕೊಂಡಿದ್ದೀನಿ ಹಿಂದೆ ಒಂದು ಸಲ. ಇಲ್ಲೂ ನನ್ನ ಕಳ್ಳತನವನ್ನು ನಾನು ಪ್ರದರ್ಶನ ಮಾಡಿದ್ದೀನಿ ಅಷ್ಟೇ. ಸೊ ನನ್ನ ಕಳ್ಳತನವನ್ನು ಮನ್ನಿಸಿ ತಾವೆಲ್ಲರೂ ಕೂಡ ನನ್ನನ್ನು ಇಲ್ಲಿವರೆಗೂ ಸಹಿಸಿಕೊಂಡು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಅನಂತ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸಿ, DVಜಿಯವರ 131ನೆಯ ಈ ಹುಟ್ಟುಹಬ್ಬದ ಪವಿತ್ರ ದಿನ ನಾಮಸ್ಮರಣೆ ಮಾಡಿಕೊಳ್ತಕ್ಕಂಥ ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಪೂಜ್ಯರು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ SR ರಾಮಸ್ವಾಮಿಯವರಿಗೂ, ರಾಮು ಅವರಿಗೂ ಮತ್ತು ನನ್ನನ್ನು ಅತ್ಯಂತ ಆತ್ಮೀಯವಾಗಿ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಉಪಾಧ್ಯಾಯ ಅವರಿಗೂ, ನನ್ನನ್ನು ಕೇಳಿದಂತಹ ತಮಗೂ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಮಾಲೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVಜಿ ಸಮರ್ಪಣ ಮಸ್ತು.